ನಮಸ್ಕಾರ. ನಾನು ನಿನ್ನೆ ಸಂಚಿಕೆಯಲ್ಲಿ ಈಗಾಗಲೇ ಹೇಳಿದ್ದೀನಿ. ನಾನು ಶೂನ್ಯಪೂರ್ಣ ಅನ್ನೋ ಒಂದು ಕೃತಿಯನ್ನು ಕನ್ನಡಕ್ಕೆ ತಂದಿದ್ದೀನಿ. ಇದು ಸಿನ್ ಮಿಂಗ್ ಎನ್ನುವ ಚೀನಿ ಗ್ರಂಥ, ಸೋಸಾನ ಅನ್ನುವ ದಾರ್ಶನಿಕನ ಕೃತಿ. ತುಂಬ ಚಿಕ್ಕ ಕೃತಿ. ಇದನ್ನು ನನ್ನ ಹಾಡು ಅನ್ನೋ ಅರ್ಥದಲ್ಲಿ ಸಿನ್ ಮಿಂಗ್ ಅನ್ನೋದು ಇರೋದು. ಇದನ್ನು ನಾನು ಶೂನ್ಯಪೂರ್ಣ ಅನ್ನೋ ಟೈಟಲಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಇದು ಆಸಕ್ತಿ ಇರೋರು ಇಲ್ಲಿ ವಿಡಿಯೋನಲ್ಲಿ ಫೋನ್ ನಂಬರ್ ಇರುತ್ತೆ, ಅದಕ್ಕೆ ಫೋನ್ ಮಾಡಿ ಇದನ್ನು ಆರ್ಡರ್ ಮಾಡ್ಬೋದು. ಹಲವಾರು ಜನ ಹೊಸದಾಗಿ ವಿಡಿಯೋ ನೋಡ್ತಿರೋರ್ಗಾಗಿ ಮತ್ತೆ ಪುಸ್ತಕನ ಸ್ವಲ್ಪ ದಿನ ಪರಿಚಯ ಮಾಡಿಕೊಡ್ತಿರ್ತೀನಿ. ಯಾರಿಗಾಗಲೇ ಪುಸ್ತಕ ಪಬ್ಲಿಷ್ ಆಗಿದೆ ಅಂತ ಗೊತ್ತಿದೆಯೋ ಅವರು ದಯವಿಟ್ಟು ಇರಪ್ಪ ಪ್ರತಿ ವಿಡಿಯೋಲಿ ಹೇಳ್ತಾರೆ ಅಂತ ತಪ್ಪು ತಿಳ್ಕೊಬೇಡಿ. ಹೊಸದಾಗಿ ವಿಡಿಯೋ ನೋಡೋರಿಗೆ ಇದನ್ನು ತಿಳಿಸ್ಬೇಕಾಗಿರೋಂಥ ಪರಿಸ್ಥಿತಿ ಅಷ್ಟೇ. ಮುಂದೆ ವೆಬ್ಸೈಟ್ನಲ್ಲಿ ವಿಶ್ರಮ ವೆಬ್ಸೈಟ್ನಲ್ಲಿ ಪುಸ್ತಕವನ್ನೆಲ್ಲ ಆರ್ಡರ್ ಮಾಡೋ ಹಾಗೆ ಎಲ್ಲ ತಾಂತ್ರಿಕವಾಗಿ ಸಿದ್ಧತೆ ನಡೆದ ಮೇಲೆ ಅದು ಎಲ್ರಿಗೂ ಸಿಗೋ ಹಾಗಾಗತ್ತೆ. ಅಲ್ಲಿವರೆಗೂ ಸದ್ಯಕ್ಕೆ ನನಗೆ ಫೋನ್ ಮಾಡಿ, ವಿಡಿಯೋನ ಕೊಟ್ಟಂಥ ನಂಬರ್ಗೆ ಫೋನ್ ಮಾಡಿ ನೀವು ಈ ಪುಸ್ತಕವನ್ನು ತರಿಸ್ಕೊಳ್ಬಹುದು. ಈಗ ನಾವು ಪ್ರಜ್ಞಾಪಾರಮಿತ ಸೂತ್ರದ ಕಡೆಗೆ ನೋಡೋಣ. ಇತ್ತೀಚೆಗೆ ಒಂದು ಪ್ರಜ್ಞಾಪಾರಮಿತ ಸೂತ್ರ ಅಥವಾ ಹೃದಯ ಸೂತ್ರ ಅನ್ನೋದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ಆಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೆ. ಅದರ ವಿವರಣೆ ಆಗ ಕೊಟ್ಟಿರಲಿಲ್ಲ. ಇದನ್ನು ಬೋಧಿಸತ್ವ ಅವಲೋಕಿತೇಶ್ವರನಿಗೆ ಆಟ್ರಿಬ್ಯೂಟ್ ಮಾಡಲಾಗುತ್ತೆ. ಆತ ರಚಿಸಿದ್ದು, ಆತ ಕಂಡುಕೊಂಡಿದ್ದನ್ನು ಹಂಚಿಕೊಂಡಿದ್ದ ನಮ್ಮ ಜೊತೆಗೆ ಅಂತ ಹೇಳ್ತಾರೆ. ಈ ಬೌದ್ಧ ಧರ್ಮದಲ್ಲಿ ಮಹಾಯಾನ, ಹೀನಯಾನ, ವಜ್ರಯಾನ, ಹೇ ವಜ್ರ ಅಂತ ಹಲವಾರು ಪಂಥಗಳಿದೆ. ಅದರಲ್ಲಿ ಮಹಾಯಾನ ಕೂಡ ಒಂದು. ಆ ಮಹಾಯಾನ ಬುದ್ಧಿಸಮಲ್ಲಿ ಬೋಧಿಸತ್ವ ಅನ್ನೋ ಕಲ್ಪನೆ ಇದೆ. ಬೋಧಿಸತ್ವ ಕಲ್ಪನೆ ಅಂದರೆ ಬುದ್ಧನಾಗುವವನು ಅಂತ. ಹೇಗೆ ನಮ್ಮಲ್ಲಿ ಮುಕ್ತಿ ಪಡೆದವನು ಜೀವನ್ಮುಕ್ತ ಅಂತೀವಿ, ಅದರ ಹಿಂದಿನ ಒಂದು ಹಂತ ಅದು ಮುಮುಕ್ಷತ್ವ. ಅವನು ಮುಮುಕ್ಷು ಅಂದರೆ ಮೋಕ್ಷಕ್ಕೆ ಸಿದ್ಧನಾಗುತ್ತಿರುವವನು ಅಂತ. ಹಾಗೆ ಈ ಬೋಧಿಸತ್ವ ಅಂದರೆ ಆ ರೀತಿಯ ಕಲ್ಪನೆ. ಇಂತಹ ಬೋಧಿಸತ್ವ ತಾನು ಕಂಡದ್ದನ್ನು ಹಂಚಿಕೊಂಡಿದ್ದೇ ಈ ಪ್ರಜ್ಞಾಪಾರಮಿತ ಸೂತ್ರ ಅಥವಾ ಹೃದಯ ಸೂತ್ರ ಅಂತ ಕರಿಬಹುದು. ಇದರ ಮೊದಲ ಸಾಲುಗಳು ಈ ರೀತಿ ಇದೆ. ಕರುಣಾಮಯಿ ಬೋಧಿಸತ್ವ ಧ್ಯಾನದಲ್ಲಿ ಕಂಡನು ತತ್ವ, ಅರಿತನು ಪಂಚಸ್ಕಂದಗಳ ಶೂನ್ಯತ್ವ, ಹೊಂದಿದನು ಬಿಡುಗಡೆ ದುಃಖಕ್ಕೆ ಕಾರಣವಾದ ಬಂಧನದಿಂದ. ಇಲ್ಲಿ ಬೋಧಿಸತ್ವನನ್ನ ಕರುಣಾಮಯಿ ಅಂತಲೇ ಯಾಕೆ ಕರಿಬೇಕಿತ್ತು? ಯಾಕೆ ಅಲ್ಲಿ ಆಧ್ಯಾತ್ಮದಲ್ಲಿ ಕರುಣೆಗೆ ಅಷ್ಟು ಪ್ರಾಧಾನ್ಯತೆ ಇದೆಯಾ? ಯಾಕಿದೆ ಅನ್ನೋದಕ್ಕೆ ಗುಂಡಪ್ಪ ತುಂಬ ಚೆನ್ನಾಗಿ ಒಂದು ಕಗ್ಗದಲ್ಲಿ ವಿವರಿಸ್ತಾರೆ. ಹೋರು ಧೀರತೆಯಿಂದ ಮುಂಡು ತನದಿಂಬೇಡ, ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ, ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ, ಹೋರು ಉದಾತ್ತತೆಯಿಂದ ಮಂಕುತಿಮ್ಮ. ಜೀವನವನ್ನು ನಡೆಸಬೇಕಾದ್ರೆ ಧೀರತೆ ಬೇಕಂತೆ, ಧೈರ್ಯವಾಗಿ ಅದನ್ನು ಎದುರಿಸ್ಬೇಕಂತೆ, ಎಚ್ಚರಿಕೆಯಿಂದ ಎದುರಿಸ್ಬೇಕಂತೆ, ಮೊಂಡುತನದಿಂದ ಅಲ್ವಂತೆ. ಇದು ಒರಟು ಕೆಲಸವೋ ಬದುಕು ಮಂಕುತಿಮ್ಮ ಅಂತ ಒಂದು ಕಗ್ಗದಲ್ಲಿ ಹೇಳ್ತಾರೆ. ಬದುಕು ಒರಟಾಗಿದೆ ಅಂತ, ಆದರೆ ಅದನ್ನು ನಾವು ಬಾಳುವಾಗ ಅದನ್ನು ಒರಟತನದಲ್ಲಿ ಬದುಕಬಾರ್ದು, ಅದನ್ನು ಧೀರತೆಯಿಂದ ಬದುಕಬೇಕು, ಅದರಲ್ಲಿ ಮೊಂಡುತನದಿಂದ ಬದುಕಬಾರ್ದು. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ, ಹೋರು ಉದಾತ್ತತೆಯಿಂದ ಮಂಕುತಿಮ್ಮ. ನಮಗಲ್ಲಿ ವೈರಾಗ್ಯವೂ ಬೇಕು, ಕಾರುಣ್ಯವೂ ಬೇಕು, ಅದೇ ನಿಜವಾದ ಧೀರತನ ಅಂದ್ಬಿಡ್ತಾರೆ. ಯಾಕೆ ಇಲ್ಲಿ ಕಾರುಣ್ಯ ಜೊತೆಗೆ ವೈರಾಗ್ಯ ಯಾಕೆ ಹೇಳಿದ್ರು? ನಾವು ಸಾಮಾನ್ಯ ಏನು ಮಾಡ್ಕೋತೀವಿ, ವೈರಾಗ್ಯ ಅಂದ ತಕ್ಷಣ ನನಗೆ ಯಾವ್ದ್ರ ಬಗ್ಗೆ ಆಸಕ್ತಿನಲ್ಲ, ಈಗ ನನಗೊಂದು ವೈರಾಗ್ಯ ಬಂದಂಗೆ ಆಗ್ಬಿಟ್ಟಿದೆ, ನಾನು ದೇವರು ದಿಂಡ್ರು ಅಂದ್ಕೊಂಡು ಇದ್ಬಿಡ್ತೀನಿ ಅಂದ್ಕೊಂಡು ಇದು ಮಾಡ್ತೀವಿ. ವೈರಾಗ್ಯ ನನಗೇನೋ ಬಂತು, ನನ್ನ ಸುತ್ತಮುತ್ತಲ ಜನಕ್ಕೆ ಬಂದಿವಲ್ಲ, ನನ್ನ ಅವಲಂಬಿತವರಿಗೆ ಮತ್ತು ನನ್ನನ್ನು ಪ್ರೀತಿ ಮಾಡೋವಂಥವ್ರಿಗೆ, ಅವ್ರಿಗೆ ವೈರಾಗ್ಯ ಬಂದಿಲ್ಲಲ್ಲ, ಅವ್ರಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ. ನಾನು ಈ ಭೂಮಿಗೆ ಬಂದಾಯಿತು, ನನ್ನದೊಂದು ಪಾತ್ರಗಳಿರುತ್ತೆ, ಆ ಪಾತ್ರಗಳು ನಿಭಾಯಿಸಬೇಕು. ನಾನು ವೈರಾಗ್ಯನ ಜಿಗುಪ್ಸೆ ಥರ ಮಾಡ್ಕೊಂಬಿಟ್ಟು ನನಗೆ ಎಲ್ಲ ಜವಾಬ್ದಾರಿಗಳನ್ನೂ ಬಿಟ್ಬಿಟ್ಟಿದ್ದೀನಿ, ನನಗೇನೋ ಸಂಬಂಧವಿಲ್ಲ ಅಂತ ಬದುಕೊಂಡಿರೋಕ್ಕಾಗಲ್ಲ, ಪಕ್ಕದಲ್ಲಿ ಹೆಂಗಾದ್ರೂ ಹಾಳಾಗೋಗ್ಲಿ, ನನ್ನ ಪಾಡು ನಾನು ದೇವರ ದಿಂಡು ಅನ್ಕೊಂಡಿರ್ತೀನಿ, ಧ್ಯಾನ ಅನ್ಕೊಂಡಿರ್ತೀನಿ ಅಂತಂದರೆ ಅದು ಸೆಲ್ಫಿಶ್ನೆಸ್ ಆಗುತ್ತೆ, ಸೆಲ್ಫ್ ಸೆಂಟರ್ಡ್ನೆಸ್ ಆಗಿಬಿಡುತ್ತೆ. ಅಲ್ಲಿ ವೈರಾಗ್ಯ ಅಂದರೆ ಕಾರುಣ್ಯವೂ ಜೊತೆಗಿರಬೇಕು. ನನಗೇನೋ ವೈರಾಗ್ಯ ಬಂತು, ನೋಡೋರಿಗೆ ವೈರಾಗ್ಯನೇ ಬಂದಿಲ್ಲ ಅಂತ ಅವ್ರನ್ನ ನಾವು ದೂಷಕ್ಕೆ ಶುರು ಮಾಡಿಬಿಡ್ತೀವಿ. ಅದು ಆ ರೀತಿ ಆಗಬಾರ್ದಪ್ಪ. ವೈರಾಗ್ಯವೂ ಇರಬೇಕು, ಕಾರುಣ್ಯವೂ ಇರಬೇಕು, ಅದೇ ನಿಜವಾದ ಧೀರತನ. ಬದುಕನ್ನು ಒರಟಾಗಿ ಹೇಗೇಗೋ ಬದುಕೊಂಡೋಗ್ಬೇಡ, ಮೊಂಡುತನದಿಂದ ಬದುಕಬೇಡ. ಧ್ಯಾನ, ಆಧ್ಯಾತ್ಮ, ಯೋಗ ಅಂತದನ್ನು ಮತ್ತೇನು ಉತ್ಪ್ರೇಕ್ಷೆ ಮಾಡಿಕೊಂಡು ಜಗತ್ತಿನ ಜರಿತಾ, ಸಂಸಾರವನ್ನು ಜರಿತಾ ಮೊಂಡುತನದಿಂದ ಬದುಕಬೇಡ. ಅಲ್ಲಿ ವೈರಾಗ್ಯ ಕಾರುಣ್ಯ ಎರಡೂ ಇರಬೇಕು, ಅದೇ ನಿಜವಾದ ಧೀರತನ. ಆ ಧೀರತನದಲ್ಲಿ ಬದುಕಬೇಕು ಅಂತ ಗುಂಡಪ್ಪ ಕೂಡ ಕಾರುಣ್ಯವನ್ನು ಒತ್ತಿ ಹೇಳ್ತಾರೆ. ಅದನ್ನೇ ಇಲ್ಲಿ ಅದಕ್ಕೆ ಇಲ್ಲಿ ಕರುಣಾಮಯಿ ಬೋಧಿಸತ್ವ ಅಂತ ಹೇಳಿರೋದು. ಮುಂದೆ ಕರುಣೆಯೇ ಅದರ ಹೂವು ಹಣ್ಣು, ಅದಕ್ಕಿಂತ ಮಿಗಿಲಾದ ಪರೋಪಕಾರ ಬೇರೊಂದಿಲ್ಲ, ತಾನು ಪರವೆಂಬ ಭ್ರಾಂತಿ ಬೇಡ, ಎಲ್ಲವೂ ಸಮಾನವೆಂದು ತಿಳಿ. ತಿಲೋಪ ಈ ಪ್ರಪಂಚ ಕಂಡ ಅತ್ಯದ್ಭುತ ದಾರ್ಶನಿಕರಲ್ಲಿ ಒಬ್ಬ. ತಿಲೋಪ ನನ್ನ ತುಂಬ ನೆಚ್ಚಿನ ದಾರ್ಶನಿಕ. ಮತ್ತೊಂದಿನ ಅವಕಾಶ ಸಿಕ್ಕಿದಾಗ ಅವನ ಕೃತಿಗಳನ್ನು ಕನ್ನಡದಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆತ ಕೂಡ ಅದೇ ಅಂತೀನಿ, ಎಲ್ಲ ಯೋಗದಲ್ಲಿ, ಧ್ಯಾನದಲ್ಲಿ
ಸಿದ್ಧಿ ಅನ್ನೋದಿದ್ರೆ ಯಾವುದು ನಿಜವಾದ ಮಹಾನ್ ಸಿದ್ಧಿ ಅಂದರೆ ಕರುಣೆ ಅಂತೆ. ಆ ಕರುಣೆಗಿದ್ದಾಗ ಮಾತ್ರ ಮನುಷ್ಯನಿಗೆ ಅದು ಆಧ್ಯಾತ್ಮದಲ್ಲಿ ಆನಂದವನ್ನು ಅನುಭವಿಸೋಕ್ಕೆ ಸಾಧ್ಯ. ಯಾಕೆಂದರೆ ಎಲ್ಲ ಕಡೆಯೂ ನಾವು ಸಮಾನವಾಗಿ ನೋಡಬೇಕು ಅಂದರೆ ಕರುಣೆ ಬೇಕು. ಕರುಣೆ ಇಲ್ಲದೆ ಎಲ್ಲವನ್ನು ಸಮಾನವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ವ್ಯಾಮೋಹ ಇತ್ತು ಅಂದರೆ ಮೊದಲನೇ ಮಗು ನಂತರ ಎರಡನೇ ಮಗು ನಂತರ ನೋಡೋಕ್ಕೆ ಶುರು ಮಾಡಿಬಿಡ್ತೀವಿ. ವ್ಯಾಮೋಹ ಇಲ್ಲ ಅಂದರೆ ಇಬ್ಬರನ್ನು ಒಂದೇ ರೀತಿ ನೋಡೋದಕ್ಕೆ ಸಾಧ್ಯ. ಅದು ಮನೆಯ ಜನರ ವಿಷಯದಲ್ಲಿರ್ಬೋದು, ಸಮಾಜ ಇರ್ಬೋದು, ನಮ್ಮ ಆಫೀಸ್ನಲ್ಲಿರ್ಬೋದು, ಎಲ್ಲೇ ತಗೊಳ್ಳಿ, ವ್ಯಾಮೋಹ ಅಂತ ಬಂದಾಗ ತಾರತಮ್ಯ ಬಂದ್ಬಿಡುತ್ತೆ. ಅವನು ಹೆಚ್ಚು ಪ್ರಿಯ, ಇವನು ಕಡಿಮೆ ಪ್ರಿಯ, ಅವನು ಸರಿ, ಇವನು ತಪ್ಪು, ಅವನು ಒಳ್ಳೆ, ನೀನು ಕೆಟ್ಟವನು, ಈ ರೀತಿ ನಾವು ತಾರತಮ್ಯ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ನನ್ನಲ್ಲಿ ಕರುಣೆ ಇದ್ದಾಗ ಎಲ್ಲವನ್ನು ಸಮಾನವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಜವಾದ ಸಿದ್ಧಿ ಒಂದಿದೆ ಅಂತಂದರೆ ಅದು ಕರುಣೆ. ಇಲ್ಲಿ ಕರುಣೆಯೇ ಅದರ ಹೂವು ಹಣ್ಣು, ಅದಕ್ಕಿಂತ ಮಿಗಿಲಾದ ಪರೋಪಕಾರ ಬೇರೊಂದಿಲ್ಲ. ನಮಗೆ ಯಾವಾಗ ಕಾರುಣ್ಯ ಬರುತ್ತೆ, ನಮ್ಮ ಸ್ವಭಾವ ಬದಲಾಗುತ್ತೆ, ನಾವು ಸಮಾಜದ ಜೊತೆಗೆ ನಡೆದುಕೊಳ್ಳುವ ರೀತಿ ಬದಲಾಗುತ್ತೆ. ಆಗ ನಮಗೆ ಗೊತ್ತಿಲ್ಲ, ನಮ್ಮಲ್ಲಿ ಶಾಂತಿ ನೆಮ್ಮದಿ ಮೂಡುತ್ತೆ, ನಮ್ಮಲ್ಲಿ ಸಮಾನತೆ ಮೂಡಿದ ತಕ್ಷಣ ಭೇದ ಭಾವ ಅಳಿಯುತ್ತೆ. ಯಾವಾಗ ಭೇದ ಭಾವ ಅಳಿಯುತ್ತೆ, ತಾನಾಗೆ ಅದರಿಂದ ಉಂಟಾಗುವಂಥ ಹಿಂಸೆಗಳು ತಾನಾಗಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕಿಂತ ದೊಡ್ಡ ಪರೋಪಕಾರ ಇನ್ನೊಂದಿಲ್ಲ ಅಂತ ತಿಲಪ್ಪ ಹೇಳ್ತಾರೆ. ಅಂತಹ ಕರುಣೆಯನ್ನು ಮೂಡಿಸಿಕೊಂಡಾಗ ಮಾತ್ರ ಬೋಧಿಸತ್ವ ಆಗೋದಕ್ಕೆ ಸಾಧ್ಯ. ಇಲ್ಲಿ ಬುದ್ಧನನ್ನೇ ನೋಡೋಣ, ಆತನಿಗೆ ಯಾವ ದುಃಖವೂ ಇರಲಿಲ್ಲ. ಪ್ರಪಂಚದ ದುಃಖವನ್ನು ನೋಡಿ ಯಾಕಪ್ಪ ಪ್ರಪಂಚ ಇಷ್ಟು ದುಃಖದಲ್ಲಿದೆ ಅಂತ ಕರುಣೆ ಮೂಡಿದಕ್ಕೆ ಆತ ಅರಮನೆಯನ್ನು ತೊರೀತಾನೆ, ಕಾಡಿಗೆ ಹೋಗ್ತಾನೆ, ಗುರುಗಳನ್ನು ಹುಡುಕೊಂಡು, ಜ್ಞಾನವನ್ನು ಹುಡುಕೊಂಡು ಅಲ್ದಾಡ್ತಾನೆ. 6 ವರ್ಷ ಅಲ್ದಾಡ್ತಾನೆ, ತನಗೆ ಸತ್ಯವನ್ನು ಕಂಡುಕೊಂಡ ಮತ್ತೆ ಎಲ್ರಿಗೂ ಹಂಚಿಕೊಂಡು ಈ ದುಃಖದ ನಿವಾರಣೆಗೆ ಮಾರ್ಗವನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಇವೆಲ್ಲವೂ ಕರುಣೆಯಿಂದ ಆಗಿದ್ದು. ಹಾಗಾಗಿ ಇಲ್ಲಿ ಬೋಧಿಸತ್ವ ಕರುಣಾಮಯಿ. ಆ ಕರುಣಾಮಯಿ ಆಗಿದ್ದಕ್ಕೆ ಬೋಧಿಸತ್ವನಿಗೆ ಇದೆಲ್ಲ ಅರ್ಥವಾಯಿತು. ಹಾಗಾಗಿ ಕರುಣೆ ತುಂಬ ಮುಖ್ಯ. ಇದನ್ನು ಜೀವನದಲ್ಲೂ ಅಳವಡಿಸಿಕೊಂಡು ಆಧ್ಯಾತ್ಮ ಪಥದಲ್ಲೂ ಅಳವಡಿಸಿಕೊಂಡಾಗ ಇದು ಅಂತರಂಗ ಶುದ್ಧಿಯೂ ಆಗುತ್ತೆ, ಬಹಿರಂಗ ಶುದ್ಧಿಯೂ ಆಗುತ್ತೆ. ಈ ಬೌದ್ಧರಲ್ಲಿ ಹೇ ವಜ್ರ ಅಂತ ಒಂದು ಮಾರ್ಗ ಇದೆ. ಆ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ. ಹೇ ಅಂದರೆ ಕರುಣೆ, ವಜ್ರ ಅಂದರೆ ಜ್ಞಾನ ಅಂತ. ಕರುಣೆ ಮತ್ತು ಜ್ಞಾನ ಎರಡೂ ಇರುವ ಮಾರ್ಗವೇ ಹೇ ವಜ್ರ ಅಂತ ಹೇಳ್ತಾರೆ. ತುಂಬಾ ಸೊಗಸಾಗಿದೆ ಅರ್ಥ ಅದು. ಇದೆಲ್ಲವೂ ಅಸತ್ತೆಂದು ತಿಳಿದುಕೊಂಡು ಮಾತೃಭಾವವನ್ನು ಹೊಂದು. ಯಾವ್ಯಾವುದೆಲ್ಲವೂ ಬದಲಾವಣೆಗೆ ಒಳಗಾಗುತ್ತಿದೆಯೋ ಅದೆಲ್ಲವೂ ಸತ್ಯವಲ್ಲ. ಅಂದರೆ ಅದು ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ಅದು ಬದಲಾಗ್ತಿರುತ್ತೆ. ಯಾವುದು ಪರ್ಮನೆಂಟ್ ಆಗಿದೆಯಲ್ಲ ಅದು ಈ ರೀತಿ ಬದಲಾಗ್ತಿರಲ್ಲ. ನಾವು ಯಾವುದು ಪರ್ಮನೆಂಟ್ ಆಗಿ ಸದಾಕಾಲ ಒಂದೇ ರೀತಿಯಲ್ಲಿರುತ್ತೋ ಅದನ್ನೇ ನಾವು ಧ್ಯಾನಿಸಿ ಅದನ್ನೇ ಪಡೆಯಬೇಕಾಗಿದೆ. ಹಾಗೆ ಮಿಕ್ಕಿದೆಲ್ಲವೂ ಅಸತ್ಯ ಅಂದರೆ ಅವು ಸತ್ಯವಲ್ಲದ್ದು, ಸುಳ್ಳು, ಅದು ಎಕ್ಸಿಸ್ಟೆನ್ಸಲ್ಲೇ ಇಲ್ಲ ಅಂತಲ್ಲ. ದಟ್ ವಿಚ್ ಎಕ್ಸಿಸ್ಟ್ ಸತ್ಯ, ದಟ್ ವಿಚ್ ಡಸ್ ನಾಟ್ ಎಕ್ಸಿಸ್ಟ್ ಈಸ್ ಮಿಥ್ಯಾ ಅನ್ನೋ ಮಾಡ್ಕೊಂಡಿದ್ದೀವಿ. ಅದಲ್ಲ ಸತ್ಯ. ಅಂದರೆ ಯಾವಾಗಲೂ ಒಂದೇ, ಸದಾಕಾಲ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇರುವುದು ಸತ್ಯ. ಯಾವುದು ಕಾಲಕ್ಕೆ ತಕ್ಕಂತೆ ಮಾರ್ಪಾಡಾಗುತ್ತಿರುತ್ತೋ, ಯಾವುದು ಮೂಡುತ್ತಿರುತ್ತೆ ಹೋಗುತ್ತಿರುತ್ತೋ ಅದು ಅಸತ್ಯ, ಅದು ಅನಿತ್ಯವಾದದ್ದು ಅನ್ನೋ ಅರ್ಥ. ಹಾಗಾಗಿ ಇಲ್ಲಿ ಯಾವುದು ಅನಿತ್ಯವಾಗಿದೆಯೋ, ದಿನ ಬದಲಾಗುತ್ತಿದೆಯೋ, ಯಾವುದು ಸತ್ಯವಲ್ಲವೋ ಅದರ ಕಡೆಗೆ ಮಾತೃಭಾವ ಇರಬೇಕು. ಮಾತೃಭಾವ ಅಂತ ಮತ್ತೆ ಕರುಣೆ ಅಂತಾನೆ, ಅದ್ರ ಬಗ್ಗೆ ಮಾತೃಭಾವ ಇರಬೇಕು ಅಂತ ನಮಗೆ ಮಹೋಪನಿಷತ್ ಹೇಳುತ್ತೆ. ಯಾಕೆ ಅಂದರೆ ನಾವು ಮೊಂಡು ಬೀಳ್ತೀವಿ, ಇದೆಲ್ಲವೂ ಅಸತ್ಯ, ಇದೆಲ್ಲವೂ ವ್ಯರ್ಥ, ಇದೆಲ್ಲ ನಿರರ್ಥಕ ಅಂತ ನಾವು ಅದ್ರ ಬಗ್ಗೆ ಜಿಗುಪ್ಸೆ ಮೂಡಿಸ್ಕೊತೀವಿ. ನಾವು ವೈರಾಗ್ಯ ಮೂಡಿಸ್ಕೊಳ್ಳೋಲ್ಲ, ಜಿಗುಪ್ಸೆ ಮೂಡಿಸ್ಕೊತೀವಿ. ಯಾವಾಗ ಜಿಗುಪ್ಸೆ ಮೂಡಿಸ್ಕೊಳ್ತೀವಿ ನಾವು ಅದನ್ನು ಗೌರವಿಸುವುದನ್ನು ಬಿಡ್ತೀವಿ. ನಾವು ಅದನ್ನು, ನಮಗದು ವೈರಾಗ್ಯ ಬಂದಿದೆ ಅಂತ ಅನ್ಕೊಳ್ಳೋಣ, ಸದ್ಯಕ್ಕೆ ಜಿಗುಪ್ಸೆನೇ ವೈರಾಗ್ಯ ಅನ್ಕೊಂಡಿದೀವಿ ಅಂತ ಅನ್ಕೊಳ್ಳೋಣ. ನಮ್ಗೆ ಯಾವಾಗ ಅದಿರುತ್ತೆ, ಯಾರಿಗೆ ವೈರಾಗ್ಯ ಬಂದಿರಲ್ವೋ, ಯಾರು ಸಂಸಾರದಲ್ಲಿ ತಮ್ಮಂತಾವು ತೊಡಗಿಸ್ಕೊಂಡಿರ್ತಾರೋ ಅವ್ರ ಬಗ್ಗೆ ಒಂದು ಕೀಳರಿಮೆ ಬರುತ್ತೆ. ನೋಡು, ವೈರಾಗ್ಯನೇ ಬಂದಿಲ್ಲ ಅವ್ರಿಗೆ, ಅವ್ರು ಇನ್ನೂ ಸಂಸಾರದಲ್ಲಿ ಮುಳ್ಕೊಂಡಿದ್ದಾರೆ, ಅವರೆಲ್ಲ ಅಜ್ಞಾನಿಗಳು, ಅವ್ರು ಪಾಪಕ್ಕೆ ಹೋಗ್ತಾರೆ, ಅವ್ರು ನರಕಕ್ಕೆ ಹೋಗ್ತಾರೆ, ನಾನು ಪುಣ್ಯ ಸಂಪಾದನೆ ಮಾಡ್ಬಿಟ್ಟಿದ್ದೀನಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ನಾನು ಮೋಕ್ಷ ಪಡಿತೀನಿ, ನನಗೆ ವೈರಾಗ್ಯ ಬಂದ್ಬಿಡ್ತು ಅಂತ ಈ ರೀತಿಯ ಒಂದು ಅಹಂಕಾರವೇ ಬರುತ್ತೆ ಹೊರತು ಅದನ್ನು ವೈರಾಗ್ಯ ಅನ್ನಲ್ಲ. ಹಾಗಾಗಿ ಎಲ್ಲವೂ ಅಸತ್ಯವೇ, ಇಲ್ಲಿ ಯಾವುದೂ ಸತ್ಯವಲ್ಲ, ಎಲ್ಲ ಬದಲಾವಣೆಗೆ ಒಳಪಡ್ತಾ ಇದೆ. ಹಾಗಂತ ತಿಳಿದು ನಾವು ಅದ್ರ ಬಗ್ಗೆ ಜಿಗುಪ್ಸೆ ಪಡಬಾರ್ದು, ಅದ್ರ ಬಗ್ಗೆ ವೈರಾಗ್ಯ ಬರಬೇಕು. ಅಂದರೆ ಅದ್ರಲ್ಲಿ ನಾವು ಎಮೋಷನಲ್ ಆಗೋದ್ರ ಜೊತೆಗೆ ಎಂಗೇಜ್ ಆಗಬಾರ್ದು. ಎಂಗೇಜ್ ಆಗದೇನೆ, ಎಮೋಷನಲಿ ಎಂಗೇಜ್ ಆಗದೆ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋವಾಗ ಮಾತೃಭಾವ ಇರಬೇಕು. ಯಾರ ಬಗ್ಗೆ ಇರಬೇಕು? ಯಾರಿಗೆ ಅದರ ಭಾವ ಇಲ್ಲವೋ, ಯಾರಿಗೆ ವೈರಾಗ್ಯ ಇಲ್ಲವೋ, ಯಾರಿಗೆ ಕರುಣೆ ಇಲ್ಲವೋ ಅವರ ಬಗ್ಗೆಯೂ ನಮಗೆ ಮಾತೃಭಾವ ಇರಬೇಕು, ಅವ್ರ ಬಗ್ಗೆ ನಮಗೆ ಕರುಣೆ ಇರಬೇಕು. ಆಗ ಮಾತ್ರ ಅದು ಕರುಣೆ. ಇದು ತುಂಬಾ ಮುಖ್ಯವಾದದ್ದು. ಕರುಣಾಮಯಿ ಬೋಧಿಸತ್ವ ಧ್ಯಾನದಲ್ಲಿ ಕಂಡನು ತತ್ವ. ಒಂದು, ನಮಗೆ ಬೋಧಿಸತ್ವನಿಗೆ ಕರುಣೆ ಇರಬೇಕು. ಯಾರು ಬೋಧಿಸತ್ವನಾಗಕ್ಕೆ ಬಯಸ್ತರಲ್ಲಿ ಕರುಣೆ ಇರಬೇಕು. ಆತ ಧ್ಯಾನದಲ್ಲೇ ತತ್ವವನ್ನು ಕಂಡ, ಬೇರೆ ಎಲ್ಲೂ ಅಲ್ಲ. ಅವನು
ಗುರುವಾಣಿಯನ್ನು ಕೇಳ್ಬೋದು, ನೂರಾರು ಪುಸ್ತಕಗಳನ್ನ ಓದ್ಬೋದು, ಮತ್ತೊಂದು ಮಾಡ್ಬೋದು. ಆದರೆ ಅದರ ತತ್ವ ಇದೆಯಲ್ಲ, ಸಾರ ಇದೆಯಲ್ಲ, ಆ ಸಾರ ನಮಗೆ ತಿಳಿಯೋದೇ ಧ್ಯಾನದಲ್ಲಿ. ಆತ ಮೊದಲು ಮುಮುಕ್ಷುವಾಗಬೇಕು, ಆತ ಕರುಣಾಮಯಿ ಆಗಬೇಕು. ಕರುಣಾಮಯಿ ಆದಾಗ ಬುದ್ಧನಾಗುವ ಗುಣಗಳೆಲ್ಲ ಅವನಿಗೆ ಬರೋದಕ್ಕೆ ಶುರು ಆಗುತ್ತೆ. ಆಗ ಅವನು ಬೋಧಿಸತ್ವ ಆಗ್ತಾನೆ. ಆತ ಧ್ಯಾನದಲ್ಲಿ ಅವನು ತತ್ವವನ್ನು ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಧ್ಯಾನ ಅಷ್ಟೇ ಮುಖ್ಯ, ಕರುಣೆ ಎಷ್ಟು ಮುಖ್ಯವೋ ಧ್ಯಾನವೂ ಅಷ್ಟೇ ಮುಖ್ಯ. ಅದಕ್ಕೆ ಬುದ್ಧ ಧಮ್ಮಪದದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನೆ, ಎಲ್ಲ ಕಾರಣಬದ್ಧ ಸ್ಥಿತಿಗಳು ಅನಿತ್ಯ ಎನ್ನುವುದನ್ನು ಪ್ರಜ್ಞೆಯಿಂದ ಅರಿತಾಗ ಮಾತ್ರ ಒಬ್ಬನು ದುಃಖದಿಂದ ದೂರನಾಗುತ್ತಾನೆ. ಇದೇ ಪರಿಶುದ್ಧತೆಗೆ ದಾರಿ. ಯಾವ್ಯಾವ್ದು ಅನಿತ್ಯವಾಗಿದೆಯೋ ಅವೆಲ್ಲ ಯಾಕೆ ಅನಿತ್ಯ ಅಂತ ಪ್ರಜ್ಞೆಯಿಂದ ಅರ್ಥ ಮಾಡ್ಕೊಂಡಾಗ ಮಾತ್ರ ದೂರ ಆಗತ್ತೆ ಅಂತ ಬುದ್ಧ ಹೇಳ್ತಾನೆ. ಪ್ರಜ್ಞೆ ಎಲ್ಲಿಂದ ಬರುತ್ತೆ? ಪ್ರಜ್ಞೆ ನಾವು ಧ್ಯಾನ ಮಾಡುವುದರಿಂದ ಬರುತ್ತೆ. ಧ್ಯಾನ ಪ್ರಜ್ಞೆ ಅಂದರೆ ಎಚ್ಚರದಿಂದ ಇರುವುದು. ನಾವು ಕಣ್ಣು ಮುಚ್ಚಿ ವಿಪಸನ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಅಲ್ಲಿ ನಾವು ಎಚ್ಚರಿಕೆಯಿಂದ ನಮ್ಮೊಳಗೆ ನಾವೆಲ್ಲವನ್ನೂ ನೋಡ್ತಾ ಹೋಗ್ತೀವಿ. ಭಾವನೆ ಎಲ್ಲಿಂದ ಮೂಡ್ತಿದೆ, ಈ ನಮ್ಮ ಚಿಂತನೆ ಎಲ್ಲಿಂದ ಮೂಡ್ತಿದೆ, ನಾನು ಯಾವ ಭಾವನೆಗಾಗಲಿ ಚಿಂತನೆಗಾಗಲಿ ಅಂಟಿಕೊಳ್ಳುವುದು ಎಲ್ಲಿಂದ, ಈ ಅಂಟಿಕೊಳ್ಳುವುದು ನನಗೆ ಎಲ್ಲಿಂದ ಬರ್ತಿದೆ, ಮನಸ್ಸು ಹೇಗೆ ಕೆಲಸ ಮಾಡ್ತಿದೆ, ಬುದ್ಧಿ ಹೇಗೆ ಕೆಲಸ ಮಾಡ್ತಿದೆ, ಇದನ್ನು ಮೀರುವ ಬಗೆ ಹೇಗೆ ಅಂತ ನಮ್ಮೊಳಗೆ ಧ್ಯಾನದಲ್ಲಿ, ಧ್ಯಾನ ಅಂದರೆ ಒಳಗೆ ಕಣ್ಣು ಮುಚ್ಚಿ ನಾವು ಕೂತು ಗುರು ಮಾರ್ಗ ನೀಡಿರ್ತಾನೆ. ಆ ಮಾರ್ಗದಲ್ಲಿ ನಡೀತಾ ನಡೀತಾ ನಮ್ಮನ್ನು ನಾವೇ ಒಳಗೆ ಬೇರ್ಪಡಿಸಿ ನೋಡುವ ಬಗೆ. ಅದು ನೋಡ್ತಾ ಎಚ್ಚರಿಕೆಯಿಂದ ಪ್ರಜ್ಞೆ ನೋಡ್ತಾ ಹೋದಾಗ, ಓ ಮನಸ್ಸು ಹೀಗೆ ವ್ಯವಹರಿಸ್ತಿದೆ, ಬುದ್ಧಿ ಹೀಗೆ ವ್ಯವಹರಿಸ್ತಿದೆ, ಇದರ ವ್ಯವಹಾರ ಹೀಗಿರೋದು, ನಾವಿದನ್ನು ತಿದ್ದಬೇಕಿತ್ತ ತಿದ್ದುವುದು, ಅಂಟಿಕೊಳ್ಳದೇ ಇರುವುದು, ಈ ಗುಣಲಕ್ಷಣಗಳು ನಮಗೆ ಬೆಳೀತಾ ಹೋಗುತ್ತೆ. ಅದಕ್ಕೆ ನಮಗೆ ಅರಿವು ಮುಖ್ಯ, ಪ್ರಜ್ಞೆ ಮುಖ್ಯ. ಪ್ರಜ್ಞೆ ಎಲ್ಲಿಂದ ಸಿಗುತ್ತೆ ಅಂದರೆ ಧ್ಯಾನದಿಂದ ಸಿಗುತ್ತೆ. ಧ್ಯಾನ ಮತ್ತು ಪ್ರಜ್ಞೆ ಒಂದು ಹಂತಕ್ಕೆ ಹೋಗ್ತಾ ಎರಡು ಒಂದೇ ಆಗ್ಬಿಡುತ್ತೆ. ಯಾಕೆಂದರೆ ನಾವು ಕಣ್ಣು ಮುಚ್ಚಿ ಧ್ಯಾನ ಮಾಡುವುದು ದಿನಕ್ಕೆ 1 ಗಂಟೆ ಆದರೆ, ಇನ್ನು 23 ಗಂಟೆ ಕಾಲ ನಾವು ಕಣ್ಣು ಬಿಟ್ಟಿರ್ತೀವಿ. ಅದರಲ್ಲಿ ಮತ್ತೆ 6 ಗಂಟೆ ಕಾಲ ನಿದ್ದೆ ಮಾಡಿರ್ತೀವಿ. 6 ಗಂಟೆ ಕಾಲ ನಿದ್ದೆ ಅನ್ಕೋಣ, 7 ಗಂಟೆ ಕಾಲ ನಿದ್ದೆ ಅನ್ಕೋಣ. 7 ಗಂಟೆ ಕಾಲ ನಿದ್ದೆ, 1 ಗಂಟೆ ಕಾಲ ಧ್ಯಾನ, 8 ಗಂಟೆ ಆಯಿತು. ಇನ್ನು ಉಳಿದ 16 ಗಂಟೆ ಕಾಲ ಎಚ್ಚರ ಇರ್ತೀವಲ್ಲ. ಇನ್ನು 16 ಗಂಟೆ ಕಾಲದಲ್ಲಿ ಕನಿಷ್ಠ ಅಂದ್ರೆ ಒಂದು 12 ಗಂಟೆ ಕಾಲ, 13 ಗಂಟೆ ಕಾಲ ಇನ್ನೊಬ್ಬರ ಜೊತೆ ವ್ಯವಹರಿಸ್ತಿರ್ತೀವಿ. ಅಲ್ಲೂ ಕೂಡ ಪ್ರಜ್ಞೆಯಿಂದ ಇರುವುದು, ಅದು ಕೂಡ ಧ್ಯಾನವೇ ಆಗ್ಬಿಡುತ್ತೆ. ಇಂತಹ ಹಂತಕ್ಕೆ ತಲುಪಬೇಕು ಅಂದರೆ ನಾವು ಪ್ರಜ್ಞೆ ಎಚ್ಚರದಲ್ಲಿ ಇದ್ದಾಗ, ನಾವು ಸಮಾಜದ ಒಡನಾಡುವಾಗಲೂ ನಾವು ಎಚ್ಚರಿಕೆಯಿಂದ ಇರಬೇಕು. ಧ್ಯಾನಕ್ಕೆ ಕೂತಲು ಒಳಗೆ ಎಚ್ಚರಿಕೆಯಿಂದಿರಬೇಕು. ಯಾವಾಗ ನಾವು ಆ ರೀತಿ ಪ್ರಜ್ಞೆ ಮತ್ತು ಧ್ಯಾನವನ್ನು ಜೊತೆಗೆ ನಡೆಸ್ತೀವಿ, ಆಗ ಕಣ್ಣು ತೆರೆದಿದ್ದಾಗಲೂ ಧ್ಯಾನವೇ, ಕಣ್ಣು ಮುಚ್ಚಿದ್ದಾಗಲೂ ಧ್ಯಾನವೇ, ಕಣ್ಣು ತೆಗೆದಿದ್ದಾಗಲೂ ಅರಿವೇ, ಕಣ್ಣು ಮುಚ್ಚಿದ್ದಾಗಲೂ ಅರಿವೇ ಆಗ್ಬಿಡುತ್ತೆ. ಹಾಗಾಗಿ ನಾವು ಧ್ಯಾನ ಅಂತ ಬಂದಾಗ ಪ್ರಜ್ಞೆ ಅಷ್ಟೇ ಮುಖ್ಯ, ಕರುಣೆ ಅಷ್ಟೇ ಮುಖ್ಯವಾಗುತ್ತೆ. ಅದಕ್ಕೆ ಬುದ್ಧ ಅಲ್ಲಿ ಪ್ರಜ್ಞೆಯಿಂದ ಅರಿಯಬೇಕು ಅಂತ ಬುದ್ಧ ಅಲ್ಲಿ ಹೇಳ್ತಾನೆ. ಶೂನ್ಯತೆ ಮತ್ತು ಕರುಣಾ ಮೈತ್ರಿಗಳ ಬೇರ್ಪಡಿಸಿ ನೋಡಲಾಗದು, ಅವು ಒಂದು ಬಿಟ್ಟು ಮತ್ತೊಂದು ಉಂಟಾಗವು. ಸರಹಪಾದ ಮನೆಯಲ್ಲೇ ಇದ್ದು ನೀನು ಸತ್ಯವನ್ನು ಕಂಡುಕೊಳ್ಬಹುದು ಅಂತ ಹೇಳ್ದ. ಮನೆ ಅಂದರೆ ಹೆಂಡತಿ, ಮಕ್ಕಳು, ಸಂಸಾರ, ಸಮಾಜದ ಜೊತೆ ಒಡನಾಟ, ಇದೆಲ್ಲವನ್ನು ಮಾಡಿಕೊಂಡೇ ಸತ್ಯವನ್ನು ಕಂಡುಕೊಳ್ಬಹುದು ಅಂತ ಹೇಳಿದಂಥ ಒಂದು ಸರಹಪಾದ. ಅವನು ಕೂಡ ಅದನ್ನು ಹೇಳ್ತಾನೆ, ಶೂನ್ಯತೆ ಮತ್ತು ಕರುಣೆ ಎರಡೂ ಬೇಕು, ಅದಿಲ್ಲ ಅಂದರೆ ಸಾಧ್ಯ ಇಲ್ಲ. ಒಂದಕ್ಕೊಂದು ಪೂರಕವಾಗಿದೆ, ಒಂದಕ್ಕೊಂದು ಸಹಾಯಕಾರಿಯಾಗಿದೆ. ನನಗೆ ಕರುಣೆ ಬರ್ತಾ ಶೂನ್ಯತೆ ಕಡೆಗೆ ಸಾಗ್ತಾ ಹೋಗ್ತೀನಿ, ಶೂನ್ಯತೆ ಕಡೆಗೆ ಸಾಗಿದಷ್ಟು ಕೂಡ ನನ್ನಲ್ಲಿ ಕರುಣಾಭಾವ ಮೂಡ್ತಾ ಹೋಗುತ್ತೆ. ಇವೆರಡೂ ಒಂದಕ್ಕೊಂದು ಪೂರಕವಾಗಿರುತ್ತೆ ಅಂತ ಸರಹಪಾದ ಹೇಳ್ತಾನೆ. ಕರುಣಾಮಯಿ ಬೋಧಿಸತ್ವ ಧ್ಯಾನದಲ್ಲಿ ಕಂಡನು ತತ್ವ, ಅರಿತನು ಪಂಚಸ್ಕಂದಗಳ ಶೂನ್ಯತ್ವ, ಹೊಂದಿದನು ಬಿಡುಗಡೆ ದುಃಖಕ್ಕೆ ಕಾರಣವಾದ ಬಂಧನದಿಂದ. ಇಲ್ಲಿ ನಾವು ಸ್ಕಂದ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಸ್ಕಂದ ಅಂದ್ರೆ ಅಕ್ಯುಮುಲೇಷನ್ ಅಂತ. ನಾವು ಎಲ್ಲವನ್ನು ನೆನಪುಗಳನ್ನ, ಅಭಿಪ್ರಾಯಗಳನ್ನ ಮತ್ತು ಹಲವಾರು ವಿಷಯಗಳನ್ನ ನಾವು ಅಕ್ಯುಮುಲೇಟ್ ಮಾಡ್ತಾ ಹೋಗ್ತೀವಿ. ಅನುಭವಗಳನ್ನ, ಮತ್ತೊಬ್ಬರ ಅಭಿಪ್ರಾಯಗಳನ್ನ, ಮತ್ತೊಬ್ಬರ ನಿಲುವುಗಳನ್ನ, ನಮ್ಮದೇ ನಿಲುವುಗಳನ್ನ ಅಕ್ಯುಮುಲೇಟ್ ಮಾಡ್ತಾ ಹೋಗ್ತೀವಿ. ಮೆಮೊರಿ ಸ್ಟೋರ್ ಮಾಡ್ಕೊಳ್ತಾ ಹೋಗ್ತೀವಿ ಮತ್ತೆ ಅಂಟಿಕೊಳ್ತಾ ಹೋಗ್ತೀವಿ. ಇದನ್ನ ನಾವು ಅಕ್ಯುಮುಲೇಷನ್ ಅಂತ ಹೇಳ್ಬೋದು, ಕ್ಲಿಂಗಿಂಗ್ ಅಂತ ಹೇಳ್ಬೋದು. ಅಂಟಿಕೊಳ್ಳುವಿಕೆ, ನಾವು ಒಂದಕ್ಕೆ ಅಂಟಿಕೊಳ್ಳುವುದು. ಈ ರೀತಿಯ 5 ಅಂಟಿಕೆಗಳು, 5 ಸ್ಕಂದಗಳು ನಮಗೆ ದುಃಖಕ್ಕೆ ಕಾರಣವಾಗುತ್ತೆ. ಅಂತಹ ಈ 5 ಅಂಟಿಕೆಗಳಿದೆ, ಅದು ಶೂನ್ಯ ಅಂತ ಅವನಿಗೆ ಅರ್ಥ ಆಯ್ತಂತೆ ಬೋಧಿಸತ್ವನಿಗೆ. ಈ 5 ಸ್ಕಂದಗಳು ಯಾವುದು ಅಂತ ಈಗ ನೋಡೋಣ. ರೂಪ ಅಂದರೆ ನಾಮರೂಪ, ವೇದನ ಅಂದರೆ ನಮ್ಮ ಭಾವನೆಗಳು, ಅದರಿಂದ ಉಂಟಾಗುವಂತಹ ಮನೋವಿಕಾರಗಳು, ಸನ್ನ ಅಂದರೆ ದೃಷ್ಟಿಕೋನ, ಸಂಖರ ಅಂದರೆ ನಮಗೆ ಇವೆಲ್ಲದರಿಂದ ಮೂಡುವಂತಹ ಅಭಿಪ್ರಾಯಗಳು, ವಿಜ್ಞಾನ ಅದನ್ನ ವಿಜ್ಞಾನ ಅಂತ ಕೂಡ ಹೇಳಬಹುದು, ಚಿಂತನೆ ಮತ್ತೆ ಯೋಚನೆಗಳು. ನಾವು ಯಾವಾಗ ಈ 5 ಸ್ಕಂದಗಳಿಗೆ ಅಂಟ್ಕೋತೀವಿ ಆಗ ದುಃಖ ಉಂಟಾಗತ್ತೆ ಅಂತ ಬುದ್ಧ ಹೇಳ್ತಾನೆ. ಈ ಅಂಟಿಕೊಳ್ಳುವುದರಿಂದ ಯಾವ ರೀತಿ ದುಃಖ ನಮಗೆ ಉಂಟಾಗತ್ತೆ ಅನ್ನೋದನ್ನ ಮತ್ತೆ ಬುದ್ಧನೇ ಹೇಳ್ತಾನೆ. ಹುಟ್ಟು ದುಃಖಕರ, ಮುಪ್ಪು ದುಃಖಕರ, ರೋಗ ದುಃಖಕರ, ಸಾವು ದುಃಖಕರ, ಅಹಿತಕ್ಕೆ ಅಂಟಿಕೊಳ್ಳುವುದು ದುಃಖಕರ, ಹಿತದಿಂದ ದೂರಾಗುವುದು ದುಃಖಕರ,
ಆಸೆ ನಿರಾಸೆಯಾದಾಗ ದುಃಖಕರ. ಬುದ್ಧ ದುಃಖಕರ ಅಂದ, ದುಃಖಮಯ ಅಂದಿಲ್ಲ. ಅಂದ್ರೆ ಇವೆಲ್ಲವೂ ಹುಟ್ಟೆಲ್ಲವೂ ದುಃಖಮಯ ಅಂತ ಹೇಳಿಲ್ಲ. ದುಃಖವನ್ನು ನೀಡುತ್ತದೆ. ಯಾವಾಗ ನೀಡುತ್ತದೆ? ನಾವು ಅಂಟಿಕೊಂಡಾಗ ನೀಡುತ್ತದೆ. ಈಗ ಉದಾಹರಣೆ, ನಾಮರೂಪಕ್ಕೆ ಅಂಟಿಕೊಂಡ್ರೆ ದುಃಖ ಉಂಟಾಗತ್ತೆ ಅಂತ ಹೇಳಿದೆ. 5 ಸ್ಕಂದಗಳಲ್ಲಿ ಅದು ಒಂದು ಉದಾಹರಣೆ. ಈಗ ಹಲವಾರು ಜನ ನೋಡ್ತೀವಿ, ಮನೇಲಿ 2 ಹೆಣ್ಣಾಗೋಯ್ತು, ಒಂದಾರ ಗಂಡು ಹುಟ್ಟಬೇಕಿತ್ತು, ನಾಮರೂಪಕ್ಕೆ ಅಂಟ್ಕೊಳ್ತೀವಿ, ಮತ್ತೆ ಹೆಣ್ಣಾದಾಗ ದುಃಖ ಉಂಟಾಗುತ್ತೆ. ಅಯ್ಯೋ ನಮ್ಮಲ್ಲಿ ಬರೀ ಗಂಡು ಮಕ್ಳು, ಹೆಣ್ಮಕ್ಳೇ ಹುಟ್ಟಿಲ್ಲಪ್ಪ, ಕೊನೆದಾದ್ರೆ ಹೆಣ್ಣು ಹುಟ್ಲಿ ಅನ್ಕೋತಾರೆ. ಅದು ಕೊನೆ ಗಂಡು ಹುಟ್ಟುತ್ತಾ ಮತ್ತೆ ದುಃಖ ಆಗುತ್ತೆ. ಅಯ್ಯೋ ಹೆಣ್ಣು ಅನ್ಕೊಂಡ್ವಿ, ನಮಗೆ ಗಂಡಾಗೋಯ್ತು. ನಾಮ ರೂಪಗಳೇ ಅಂಟಿಕೊಂಡಾಗ ಹುಟ್ಟು ದುಃಖಕರವಾಗುತ್ತೆ. ಹಾಗೆ ಉದಾಹರಣೆಗೆ, ಇದೆಲ್ಲ ಉದಾಹರಣೆ ಅಷ್ಟೇ, ಯಥಾವತ್ತ ತಗೋಬೇಕು ಅಂತೇಳಿ ಇದೆಲ್ಲ ನಮ್ಮ ಜೀವನಕ್ಕೆ ಹೊರೆ ಹಚ್ಚಿ ನೋಡಬೇಕು. ಈಗ ಹುಟ್ಟು ಅಂತ ಬಂದಾಗ ಉದಾಹರಣೆ ಕೊಟ್ಟಿದ್ದಷ್ಟೇ. ಈಗ ಹುಟ್ಟು ಅಂತ ಬಂದಾಗ ಮತ್ತೇನಾಗತ್ತೆ, ಎಷ್ಟು ಜನಕ್ಕೆ ಮಕ್ಕಳೇ ಆಗೋದಿಲ್ಲ. ಈ ಹುಟ್ಟು ದುಃಖಕರ ಅಂದಾಗ, ಓ ಸರಿ ಆಯ್ತು, ನಮ್ಮಲ್ಲಿ ಮಗುನೇ ಹುಟ್ಟಿಲ್ಲ, ಹಂಗಾರೆ ನಾವು ದುಃಖದಿಂದ ಇರಬಾರ್ದಲ್ಲ. ಬಟ್ ಹುಟ್ಟು ಸಿಗಲಿಲ್ಲ ಅನ್ನೋ ದುಃಖ ನಮಗೆ ಉಂಟಾಗತ್ತೆ, ನಮಗೆ ಮಕ್ಕಳಾಗ್ಲಿಲ್ಲ ಅನ್ನೋ ದುಃಖ ಉಂಟಾಗತ್ತೆ. ಇನ್ನೊಬ್ಬರು ಮಕ್ಕಳಾದಾಗ ಅದು ನೋಡಿ ಕೂಡ ನಮಗೆ ದುಃಖ ಆಗ್ಬೋದು. ಹಾಗಾಗಿ ಹುಟ್ಟು, ನಾವು ಯಾವಾಗ ನಾಮರೂಪಕ್ಕೆ ಅಂಟುಕೊಳ್ತೀವಿ, ಆಗ ನನಗೊಂದು ಮಗು ಬೇಕು, ಮತ್ತೊಂದು ಬಯಸಿದ್ದು ಸಿಗದೇ ಇದ್ದಾಗ ನಮಗೆ ದುಃಖ ಆಗತ್ತೆ ಅಂತ ಏನು ಸ್ಕಂದದಲ್ಲಿ ಹೇಳ್ತಾರೆ. ಹಾಗೆ ನನಗೆ ಮಗು ಬೇಕು ಅನ್ನೋ ಬಯಕೆ, ಆ ಬಯಕೆ ಸಿಗದೇ ಇದ್ದಾಗ ಹುಟ್ಟು ದುಃಖಕರ. ಆಗ ಮಗು ಹುಟ್ಟದೇ ಇದ್ದಾಗ ನಮಗೆ ದುಃಖ ಆಗತ್ತೆ. ಈ ರೀತಿಯ ಮಗು, ಆ ರೀತಿಯ ಮಗು, ಹೀಗೆ ಹಲವಾರು ಕಾರಣಗಳಿಗೆ ನಮಗೆ ಹುಟ್ಟು ಎನ್ನುವುದು ದುಃಖ ಆಗಿರುತ್ತೆ. ಹಾಗೆ ಸಾವು ಕೂಡ ನಮಗೆ ದುಃಖವಾಗುತ್ತೆ. ಆ ಕಾಲದಲ್ಲಿ ತೀರ್ಕೊಂಡಾಗ ಇನ್ನೂ ಜವಾಬ್ದಾರಿಗಳಿತ್ತು, ಮತ್ತಷ್ಟು ಮಾಡುವ ಕೆಲಸಗಳಿತ್ತು, ಆಗ ಸತ್ತಾಗ ನಮಗೆ ದುಃಖವಾಗುತ್ತೆ. ಚಿಕ್ಕ ವಯಸ್ಸಿಗೆ ಸತ್ತಾಗ, ನಾನಾ ಕಾರಣಗಳಿಗೆ ಸಾವಿಗೆ ಅಂಟಿಕೊಂಡಾಗ ನಮಗೆ ದುಃಖವಾಗುತ್ತೆ. ಉದಾಹರಣೆ, ಎಷ್ಟೋ ಸಲ ಏನಾಗುತ್ತೆ, ನಮ್ಮ ತಂದೆಗೋ ತಾಯಿಗೋ ಮತ್ತೊಬ್ಬರಿಗೋ ವಿಪರೀತ ಅನಾರೋಗ್ಯ ಉಂಟಾಗ್ಬಿಡುತ್ತೆ. ಎಷ್ಟು ನರಳ್ತಿರ್ತಾರೆ ಅಂತಂದ್ರೆ ನಮಗೆ ಎಷ್ಟೋ ಸಲ ಅನ್ನಿಸ್ತಿರುತ್ತೆ, ಯಾಕೆ ಇಷ್ಟು ನರಳಬೇಕು, ದೇವ್ರು ಕರ್ಕೊಂಡ್ಬಿಡ್ಬಾರ್ದು ಅಂತ. ಕೊನೆಗೆ ಆ ನರಳುವಿಕೆ ನೋಡಿ ಸಾವು ಬಂದಾಗ ಸಮಾಧಾನ ಸಿಗುತ್ತೆ, ಅಟ್ಲೀಸ್ಟ್ ಕೊನೆ ಪಕ್ಷ ನರಳೋದಾದ್ರೆ ತಪ್ಪಲ್ಲ ಅಂತ. ಒಂದೊಂದ್ಸಲಿ ಸಾವು ಕೂಡ ನಾವು ಯಾವ ರೀತಿ ಅಂಡುಕೊಂಡಿದ್ದೀವಿ, ಮತ್ತೆ ನಮಗೆ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನುವ ಆಧಾರದ ಮೇಲೆ ಸಾವು ನಮಗೆ ದುಃಖಕರ ಆಗುತ್ತೆ. ಎಲ್ಲವಾಗಲೂ ಸಾವು ದುಃಖಕರ ಆಗುವುದಿಲ್ಲ. ನಾವು ಸಾವು ಎನ್ನುವ ಕಾನ್ಸೆಪ್ಟ್ಗೆ ಮತ್ತೆ ನಮ್ಮ ಪರಿಸ್ಥಿತಿಗೆ ಹೇಗೆ ಅಂಟಿಕೊಂಡಿರುತ್ತೇವೋ ಅದರ ಆಧಾರದ ಮೇಲೆ ಸಾವು ದುಃಖಕರವಾಗುತ್ತೆ. ಅದು ಯಾವತ್ತೂ ಬುದ್ಧ ಜನರಲೈಸ್ ಆಗಿ ಹೇಳೇ ಇಲ್ಲ ಅವನು. ನಾವು ಯಾವತ್ತು ಬರೀ ದುಃಖ ಅಂದ ಅಂತೀವಿ, ಈ ಪಂಚಸ್ಕಂದಗಳ ಬಗ್ಗೆ ನಾವು ಮಾತಾಡೋದಿಲ್ಲ. ಹಾಗಾಗಿ ಬುದ್ಧನ ಮಾತುಗಳು ನಮ್ಗೆ ಇವತ್ತು ಸರಿಯಾಗಿ ಅರ್ಥವೇ ಆಗಿಲ್ಲ. ಯಾಕೆ ಇವೆಲ್ಲ ಹೇಳ್ತೀನಿ ಅಂದ್ರೆ, ನಾನು ಬುದ್ಧನ ಮಾರ್ಗದಲ್ಲಿ ನಾನು ನಡೀತೀನಿ ಅಂತಂದ್ರೆ ನಾನು ಬುದ್ಧ ಏನು ಹೇಳಿದ್ರೆ ನಮ್ಗೆ ಅರ್ಥ ಆಗ್ಬೇಕು, ಬುದ್ಧ ಹೇಗೆ ನಡೆದ ಅರ್ಥ ಆಗಬೇಕು. ಆ ಭಾವದಲ್ಲಿ ನಾವು ಕೂತಾಗ ವಿಪಸನವನ್ನು ಮತ್ತೊಂದು ಮಾಡ್ತೀವಿ. ನಾನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ಕೊಂಡು ನಾನು ಸನ್ಯಾಸಿ ಆಗ್ಬಿಡ್ತೀನಿ ಅಂದ್ರೆ ನನಗೆ ಮೊದಲು ಅರಿವಿರಬೇಕು ಬುದ್ಧ ಏನು ಹೇಳ್ದ ಅಂತ. ಇಲ್ಲ ನಾನು ಬುದ್ಧನ ಜನರಲ್ ಆಗಿ ನನ್ನ ಬದುಕಲ್ಲಿ ಅಳವಡಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಜನರಲ್ ಸ್ಟೇಟ್ಮೆಂಟ್ಸ್ ಇರ್ತಾವಲ್ಲ, ಒಂದಷ್ಟು ಸ್ಟೇಟ್ಮೆಂಟ್ಸ್ ಹೆಸರಾಗ್ಬಿಟ್ಟಿರುತ್ತೆ. ಬರೀ ಅದೇ ಸ್ಟೇಟ್ಮೆಂಟ್ ಯಾರು ಹೇಳಿದಕ್ಕೆ ಕೇಳಿಸ್ಕೊಂಡು ಬುದ್ಧ ಹೀಗೆ ಅಂದ ಅನ್ನೋದಕ್ಕಾಗಲ್ಲ. ನಮಗೆ ಪಂಚಸ್ಕಂದಗಳು ಗೊತ್ತೇ ಇರಲ್ಲ. ಹೆಚ್ಚು ಅಂದ್ರೆ ತ್ರಿಶರಣ ಗೊತ್ತು, ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ನಮ್ಗೆ ಗೊತ್ತು. ಪಂಚಶೀಲ ಗೊತ್ತೇ ಇಲ್ಲ. ದಮೇತಿ ವಿತ್ತಾಚಾರ ವೇರಮಣಿ ಸಿತ್ತಾಪದಂ ಸಮಾಧಿಯಾಮಿ ಅಂತ ನೀನು ಸುಳ್ಳು ಹೇಳಬಾರ್ದು, ಕೊಲ್ಲಬಾರ್ದು, ವ್ಯಸನ ಮಾಡಬಾರ್ದು ಅಂತ ಪಂಚಶೀಲವನ್ನ ಕೊಡ್ತಾನೆ. ಮನುಷ್ಯ ಇಷ್ಟು 5 ಗುಣಗಳನ್ನ, ಸುಳ್ಳು ಹೇಳ್ದರದು ಮತ್ತೊಂದೆಲ್ಲ, ಶೀಲವನ್ನ ಕಾಪಾಡ್ಕೋಬೇಕು, ಆತ ಹೀಗೆ ನಡಿಬೇಕು ಅಂತ 5 ಕಮೆಂಡ್ಮೆಂಟ್ಸ್ ನ ಕೊಡ್ತಾನೆ. ನಮ್ಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ. ಆಸೆ ದುಃಖಕ್ಕೆ ಮೂಲ ಅಂದ್ಬಿಟ್ಟ ಅಂತ. ಎಲ್ಲಿದೆ ಆ ಸ್ಟೇಟ್ಮೆಂಟ್, ಎಲ್ಲಿದೆ ಬೌದ್ಧ ಧರ್ಮದಲ್ಲಿ ಅಂತ ನಾವು ಪ್ರಶ್ನೆ ಕೂಡ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಹಾಗಾಗಿ ಎಷ್ಟೋ ಜನಕ್ಕೆ ಬುದ್ಧನನ್ನ ಓದೋದಕ್ಕೆ ಹೋಗಲ್ಲ, ಮತ್ತು ಓದಿದ್ರು ಬುದ್ಧನ ಬಗ್ಗೆ ಇನ್ಯಾರೋ ಬರೆದಿದ್ದು ಓದ್ತೀವಿ, ಮೂಲ ಗ್ರಂಥಗಳನ್ನ ಮುಟ್ಟೋದೇ ಇಲ್ಲ. ಆಗೇನಾಗತ್ತೆ, ಬುದ್ಧನ ಅಪಾರ್ಥ ಮಾಡ್ಕೊಳ್ಳೋದೇ ಹೆಚ್ಚಾಗ್ಬಿಡುತ್ತೆ. ಅದಾಗಬಾರ್ದು ಅಂತಂದ್ರೆ ನಾವು ಎಲ್ಲ ಮೂಲ ಗ್ರಂಥಗಳ ಪರಿಚಯ ನಮಗೆ ಆಗ್ತಾ ಹೋಗ್ಬೇಕು. ಅದಕ್ಕೆ ಇಲ್ಲಿ ಬುದ್ಧ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ಯಾವಾಗ ನಾಮರೂಪಗಳಿಗೋ ಮತ್ತೊಂದಕ್ಕೂ ಅಂಟ್ಕೊಳ್ತೀವೋ ಆಗ ಹುಟ್ಟು ದುಃಖಕರ, ಆಗ ಮಾತ್ರ ಸಾವು ದುಃಖಕರ, ಆಗ ಮಾತ್ರ ಮುಪ್ಪು ದುಃಖಕರ. ಈಗ ನಾನು ಯೌವನಾವಸ್ಥೆಯಲ್ಲಿರುವಂತಹ ದೇಹವನ್ನೇ ನಾನು ಅದಕ್ಕೆ ಅಂಟಿಕೊಂಡ್ಬಿಟ್ಟೆ, ಇದು ಯೌವನಾವಸ್ಥೆಯ ದೇಹವೇ ನಂಗೆ ಚಂದ, ಆರೋಗ್ಯಕರವಾಗಿರುತ್ತೆ, ಅದು ಹೆಚ್ಚು ಉಲ್ಲಾಸ ಉತ್ಸಾಹ ಶಕ್ತಿ ಎಲ್ಲ ಇರುತ್ತೆ. ಹಾಗೆ ನನಗೊಂದು ಯೌವನ ಭರಿತ ದೇಹವನ್ನೇ ನಾನು ಆಸೆ ಪಟ್ಟೆ, ನನಗೆ ಅದೇ ಹೆಚ್ಚು ಒಲುವುದರ ಕಡೆಗೆ ಅಂತ ನಾನು ಅಂಟಿಕೊಂಡು ಬಿಟ್ರೆ ನನಗೆ ವಯಸ್ಸಾಗ್ತಾ ನನಗೀಗ 40 ವರ್ಷ, ಇನ್ನು 10 ವರ್ಷ ಬಿಟ್ಟರೆ 50 ವರ್ಷ ಆಗುತ್ತೆ. ಅಯ್ಯೋ ನಾನು 30 ವರ್ಷ ಹುಡುಗನ ಥರ ಇದ್ದೆ, 40 ವರ್ಷ ಆದ್ರೂ ಆದರೆ ಹೆಂಗಾಗಿದ್ದೆ ಅಂತ ಈ ರೂಪಕ್ಕೆ ಅಂಟಿಕೊಂಡರೆ ಇನ್ನು 10 ವರ್ಷದಲ್ಲಿ ಮತ್ತಷ್ಟು ಕೂದಲು ಬೆಳ್ಳಗಾದಾಗ, ಕೂದಲು ಉದುರ್ದಾಗ್ಲೋ ಅಥವಾ ಬೆಳಗ್ಗೆ ಎದ್ದೇಳುವಾಗ ಮೈಕೈ ನೋವಲ್ಲಿ ಹಿಂಗೆ ಎದ್ದೇಳದಂದ್ರೆ ಆಗ ನನಗೆ ಮುಪ್ಪು ದುಃಖವನ್ನು ಕೊಡುತ್ತೆ. ಅಯ್ಯೋ ಮುಂಚೆ ನಾನು ಎಷ್ಟು ಎನರ್ಜೆಟಿಕ್ ಆಗಿದ್ದೆ, ಇವಾಗಿಲ್ವಲ್ಲಪ್ಪ ಅಂತ ದುಃಖ ಪಡೋದಕ್ಕೆ ಶುರು ಮಾಡ್ತೀವಿ. ಹಾಗೆ ರೋಗವೂ ಕೂಡ ನಾವು ಎಷ್ಟು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ ಇದೋ ಅಷ್ಟು ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ಗಮನ ಕೊಟ್ಕೊಂಡು ನಾವು ಬದುಕಿದಾಗ
ಒಂದು ರೋಗ ಅನ್ನುವುದು ಸ್ವಾಭಾವಿಕ, ಪ್ರಕೃತಿ ದತ್ತವಾಗಿದೆ. ಅದು ಈಗಿನ ಕಾಲದಲ್ಲಂತೂ ನಾವು ಎಷ್ಟು ಟಾಕ್ಸಿಕ್ ಆಗಿಬಿಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ಎಷ್ಟು ಇಂಟೇಕ್ ಆಗಿದೆ ಟಾಕ್ಸಿಕ್ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯನೇ. ಪ್ಲಾಸ್ಟಿಕ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ಎಲ್ಲ ರೀತಿ ಕಂಟಾಮಿನೇಷನ್ ಇವಾಗ ಇರೋದ್ರಿಂದ ಒಂದಲ್ಲ ಒಂದು ರೀತಿ ಬೇಕು ಬೇಡ ಏನೇ ಇರಲಿ ಆತನಿಗೆ ರೋಗ ಬರುವುದು ಸರ್ವೇ ಸಾಮಾನ್ಯವಾಗಿರುವುದರಿಂದ ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ರೋಗ ದುಃಖವನ್ನು ನೀಡಲ್ಲ, ರೋಗ ನೋವನ್ನು ನೀಡಬಹುದು. ದೈಹಿಕವಾಗಿ ನಮಗೆ ನೋವನ್ನು ನೀಡಬಹುದು, ಆರ್ಥಿಕವಾಗಿ ನನಗೆ ಶಕ್ತಿ ಇಲ್ಲ ಅಂದರೆ ಆರ್ಥಿಕವಾಗಿ ನನಗೊಂದಷ್ಟು ಕಷ್ಟಗಳು ಎದುರಾಗ್ಬೋದು ಅದರ ಟ್ರೀಟ್ಮೆಂಟ್ ಸಂಬಂಧಪಟ್ಟ ಹಾಗೆ. ಆದರೆ ರೋಗಕ್ಕೆ ನಾನು ಅಂಟಿಕೊಂಡಿಲ್ಲ ಅಂದರೆ ಅಯ್ಯೋ ನಂಗೆ ರೋಗ ಬಂದ್ಬಿಡ್ತು, ನಾನು ಏನು ಯಾರಿಗೇನೂ ಕೆಟ್ಟದ್ದು ಮಾಡಿಲ್ಲ, ನಾನು ಯಾವ ಚಟಗಳು ಮಾಡಲಿಲ್ಲ, ಮತ್ತೊಂದು ಮಾಡಿಲ್ಲ, ದೇವ್ರ ದಿಂಡಿರುತ್ತಿದ್ದೆ, ನನಗೆ ಯಾಕಪ್ಪ ರೋಗ ಬಂತು ಅಂತ ಆ ರೋಗ ಬಂದಾಗಿಂದ ಕೊರಗಕ್ಕೆ ಶುರು ಮಾಡಿಬಿಡ್ತಾರೆ ಎಷ್ಟೋ ಜನ. ನನಗೆ ಯಾಕೆ ರೋಗ ಬಂತು, ಹೆಂಡತಿಗೆ ಯಾಕೆ ರೋಗ ಬಂತು, ಮಕ್ಳಿಗೆ ಯಾಕೆ ರೋಗ ಬಂತು ಅಂತ ಕೊರಗ್ತಾ ಹೋಗ್ಬಿಡ್ತೀವಿ. ದೇಹ ಆರೋಗ್ಯವೂ ಇದೆ, ಅನಾರೋಗ್ಯವೂ ಇದೆ, ಇದು ಪ್ರಕೃತಿ ದತ್ತವಾದದ್ದು. ನಾನು ಕೊರಗದೆಯೇ ಅದನ್ನು ಗುಣಪಡಿಸಿಕೊಳ್ಳುವುದು ಹೇಗೆ ಅಂತ ನಾನು ಗಮನ ಕೊಟ್ಟಾಗ ಗುಣಪಡಿಸಿದ ಕಡೆಗೆ ನಾನು ಗಮನ ಕೊಡ್ತೀನಿ, ನನಗಾಗಿ ದುಃಖ ಉಂಟಾಗಲ್ಲ. ನನಗೆ ರೋಗ ಬಂತು ಕೊರಗಿದ್ರು ಕೂಡ ಡಾಕ್ಟರ್ ಹೋಗ್ಲೇಬೇಕು, ನಾ ಕೊರಗಿಲ್ಲನೂ ಡಾಕ್ಟರ್ ಹೋಗ್ಬೇಕು ಅಂದಾಗ ನಾ ಕೊರಕೊಂಡು ಯಾಕೆ ಹೋಗ್ಬೇಕು ಡಾಕ್ಟರ್ ಹತ್ರ, ಕೊರಗದೆ ಹೋಗ್ಬೋದಲ್ಲ. ಯಾಕೆ ನಾವು ಕೊರಗ್ತೀವಿ ಅಂದರೆ ಅಂಟಿಕೊಳ್ಳುವಿಕೆಯಿಂದ. ಆಗ ನಮಗೆ ಯಾವಾಗ ನಾವು ಅಂಟಿಕೊಳ್ಳುತ್ತೀವಿ, ನನ್ನ ದೇಹಕ್ಕೆ ರೋಗ ಬಂತು, ನನಗೆ ರೋಗ ಬಂತು ಅಂಟಿಕೊಳ್ತೀವಿ, ಆಗ ರೋಗ ನಮಗೆ ದುಃಖಕರವಾಗುತ್ತೆ. ಅಹಿತಕ್ಕೆ ಅಂಟಿಕೊಳ್ಳುವುದು ದುಃಖಕರ, ಹಿತದಿಂದ ದೂರವಾಗುವುದು ದುಃಖಕರ. ನಾನು ಸಾಮಾನ್ಯ ಯಾವಾಗಲೂ ಹೇಳ್ತಾ ಇರ್ತೀನಿ, ದುಃಖ ನಮಗೆ ಬಂದಾಗ ದುಃಖ ಆಗುತ್ತೆ, ದುಃಖ ನಮಗೆ ದೂರ ಆಗುವಾಗ ನಂಗೆ ಸಮಾಧಾನ ಆಗತ್ತಪ್ಪ, ಇನ್ನು ದುಃಖ ನನಗೆ ದೂರ ಆಯ್ತಪ್ಪ ಅಂತ. ಸುಖ ನನ್ನ ಬಳಿಗೆ ಬಂದಾಗ ನನಗೆ ಖುಷಿ ಆಗುತ್ತೆ, ಸುಖ ನನ್ನಿಂದ ದೂರ ಆಗುವಾಗ ದುಃಖ ಶುರು ಆಗುತ್ತೆ, ಅಯ್ಯೋ ಸುಖ ನನ್ನಿಂದ ದೂರ ಆಗೋಯ್ತು ಅಂತ. ಯಾವ ವಸ್ತುವು, ಯಾವ ವಿಷಯವು, ಯಾವ ವ್ಯಕ್ತಿಯು ನಮಗೆ ಸುಖ ದುಃಖವನ್ನು ನೀಡುವ ಶಕ್ತಿ ಯಾರಿಗೂ ಇಲ್ಲ, ಅದು ನಮ್ಮ ಕೈಯಲ್ಲೇ ಇದೆ. ಸುಖ ಮತ್ತು ದುಃಖವನ್ನು ಅನುಭವಿಸುವುದು ನಮ್ಮ ಕೈಯಲ್ಲಿದೆ. ನಾವು ಯಾವುದಕ್ಕೆ ಹೇಗೆ ಅಂಟಿಕೊಳ್ಳುತ್ತೇವೆ ಅನ್ನೋ ಆಧಾರದ ಮೇಲೆ ನನಗೆಷ್ಟು ದುಃಖ ಆಯಿತು, ನನಗೆಷ್ಟು ಸುಖ ಸಿಕ್ತು ಅನ್ನೋದು ಆಧಾರವಾಗುತ್ತೆ. ಈ ಸುಖ ದುಃಖಗಳು ನಮ್ಮ ಅಂಟಿಕೊಳ್ಳುವುದರಿಂದ ಬರುವುದರಿಂದ ಇಲ್ಲದಕ್ಕೆ ಪಂಚಸ್ಕಂದಗಳು ಹೇಳ್ತಾನೆ. ಯಾವಾಗ ಈ ಪಂಚಸ್ಕಂದಗಳಿಗೆ ಅಂಟಿಕೊಳ್ಳುತ್ತೇವೋ ಆಗ ನಮಗೆ ದುಃಖಗಳು ಉಂಟಾಗತ್ತೆ. ಯಾವುದು ಅಂತ ಇಲ್ಲಿ ವಿವರಣೆ ಕೊಟ್ಟಿದ್ದಾನೆ. ಯಾವಾಗ ಈ ಅಂಟಿಕೊಳ್ಳುವಿಕೆಯಿಂದ ಧ್ಯಾನದಲ್ಲಿ ಕರುಣಾಮಯಿಯಾದ ಬೋಧಿಸತ್ವ ಧ್ಯಾನದಲ್ಲಿ ಇವೆಲ್ಲದರ ತತ್ವವನ್ನು ಅರಿತಾ ಆಗ ಅವನಿಗೆ ಯಾವ ದುಃಖಕ್ಕೆ ಕಾರಣವಾಗುವಂಥ ಪಂಚಸ್ಕಂದಗಳಿದೆಯೋ ಅವೇ ಶೂನ್ಯ ಅಂತ ಅವ್ನಿಗೆ ಅರ್ಥ ಆಗೋಯ್ತು. ಯಾವಾಗ ಪಂಚಸ್ಕಂದಗಳೇ ಶೂನ್ಯ ಆದಾಗ ಅದಕ್ಕೆ ಶಕ್ತಿ ನಿಲ್ಲವಲ್ಲ, ಯಾಕಂದ್ರೆ ಅಂಟುಕೊಂಡಿರೋದು ನಾನು ತಾನೆ. ನಾನು ಎನ್ನುವುದೇ ಧ್ಯಾನದಲ್ಲಿ ಕಳಚಿಕೊಂಡಾಗ ಪಂಚಸ್ಕಂದಗಳು ತಮಗೆ ಶಕ್ತಿ ಇಲ್ಲದೆ ಹೋಗ್ಬಿಡ್ತವೆ, ನಿರರ್ಥಕವಾಗಿಬಿಡುತ್ತೆ. ಯಾವಾಗ ಪಂಚಸ್ಕಂದಗಳು ಅಂಟಿಕೊಳ್ಳುವಿಕೆ ಎನ್ನುವುದೇ ಇಲ್ಲ, ಪಂಚಸ್ಕಂದಗಳಿಲ್ಲ ಅಂದರೆ ದುಃಖವೇ ಇಲ್ಲ. ಅವನಿಗೆ ತತ್ವ ಅರ್ಥ ಆಯಿತು, ಈ ದುಃಖಕ್ಕೆ ಕಾರಣ ಪಂಚ ಸ್ಕಂದಗಳು. ಆ ಪಂಚಸ್ಕಂದಗಳು ಹೇಗೆ ಮೂಡ್ತು, ನನ್ನಲ್ಲಿ ಅದು ಯಾವ್ದು ಕಾರಣವಾಗಿತ್ತು ಧ್ಯಾನದಲ್ಲಿ ಅರಿತಾ, ಹಾಗಾಗಿ ಒಂದು ಮುಂದೆ ಅದನ್ನ ಹೇಳ್ತಾ ಹೋಗ್ತಾನೆ. ಏನು ಅರಿತ ಅನ್ನೋದು ಹೇಳ್ತಾ ಹೋಗ್ತಾನೆ. ಅರಿತನು ರೂಪವು ಶೂನ್ಯದ ಹೊರತಾಗಿ ಬೇರೇನಲ್ಲ, ಶೂನ್ಯವು ರೂಪದ ಹೊರತಾಗಿ ಬೇರೇನಲ್ಲ, ರೂಪವು ಶೂನ್ಯವಷ್ಟೇ, ಶೂನ್ಯವು ರೂಪವಷ್ಟೇ. ಇಲ್ಲಿ ರೂಪವು ಶೂನ್ಯ ಹೊರತಾಗಿ ಬೇರೇನಲ್ಲ ಅಂತಂದ. ಸರಿ, ಒಪ್ಕೊಂಡಾಯ್ತು, ರೂಪ ನಾಮರೂಪಗಳೆಲ್ಲ ಶೂನ್ಯ, ಅದು ನಿರರ್ಥಕ. ಸರಿ, ಆದ್ರೆ ಶೂನ್ಯವನ್ನ ರೂಪ ಅಂತ ಕಂದ. ಇಲ್ಲಿ ರೂಪವು ಶೂನ್ಯ ಹೊರತಾಗಿ ಬೇರೇನಲ್ಲ, ಆದ್ರೆ ಮತ್ತಿಲ್ಲಿ ಶೂನ್ಯವು ರೂಪದ ಹೊರತಾಗಿ ಬೇರೇನಲ್ಲ ಅಂದ್ಬಿಡ್ತಾರೆ. ಇದು ತುಂಬಾ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅಂತ ಹೊರಗಿಂದ ನೋಡಿದಾಗ ಅನ್ಸುತ್ತೆ, ಆದ್ರೆ ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ತಪ್ಪಿ ನೋಡಿದಡೆ ಮನದಲ್ಲಿ ಅಚ್ಚೊತ್ತಿದಂತಿತ್ತು, ಇಪ್ಪಡೆಯ ವಿಚಾರಿಸಿ ನೋಡಿದಡೆ ಇಲ್ಲದಂತಾಯಿ, ತೆಪ್ಪದ ಜಲದ ಪಾದ ಘಾತದಂತೆ ಕರ್ತೃತ್ವವೆಲ್ಲಿಯದು ಗುಹೇಶ್ವರ. ತಪ್ಪಿ ನೋಡಿದರೆ ಅಂದ್ರೆ ಅರಿವನ್ನ ತಪ್ಪಿ, ಪ್ರಜ್ಞೆ ತಪ್ಪಿ, ನಾನು ಮನಸ್ಸು ಬುದ್ಧಿಗೆ ನನ್ನ ಚಿತ್ತವನ್ನ ಕೊಟ್ಬಿಟ್ಟು ನೋಡಿದ್ರೆ, ನಾನು ಜೀವನವನ್ನ ಮಾಡಿದ್ರೆ, ತಪ್ಪಿ ನೋಡಿದ್ರೆ ಮನಸ್ಸಲ್ಲಿ ಅಚ್ಚೊತ್ತದಂಗಾಗೋಯ್ತಂತೆ. ಅಂದದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಂತೆ. ಅದೇ ಇಲ್ಲ, ನಾವು ವಿಚಾರಿಸಿ ನೋಡ್ತೀನಿ, ನಾನು ಒಳಮುಖನಾಗಿ ಪ್ರತ್ಯಾಹಾರ ಮಾಡಿ ಧಾರಣೆ ಮಾಡಿ ನಾನು ಒಳಮುಖನಾಗಿ ಅರಿವಿನಿಂದ ನೋಡ್ತೀನಿ ಅಂದರೆ ಅದು ಇಲ್ಲದಂತಾಯಿತು ಅಂದ್ಬಿಡ್ತಾನೆ ಅಲ್ಲಮಪ್ರಭು. ಎಷ್ಟು ಸೊಗಸಾಗಿ ಅಲ್ಲಮಪ್ರಭು ಹೇಳ್ತಾರೆ. ಪ್ರಪಂಚದ ಎಲ್ಲ ಸಿದ್ಧಾಂತಗಳನ್ನು ವಿವರಿಸೋದಕ್ಕೆ ಬಹುಶಃ ಅಲ್ಲಮಪ್ರಭುವಿನ ವಚನಗಳೇ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಅಥವಾ ಅಲ್ಲಮನ ವಚನಗಳಷ್ಟೇ ಓದಿದ್ರೆ ಪ್ರಪಂಚದ ಎಲ್ಲ ಸಿದ್ಧಾಂತಗಳು ಅರ್ಥ ಆದ ಹಾಗೆ ಅನ್ನೋದು ಕೂಡ ನಿಜವೇ. ಆದರೆ ಯಾಕೆ ಇಲ್ಲಿ ಅಲ್ಲಮನನ್ನೋ ಸರಹಪಾದನನ್ನೋ ಮತ್ತೊಬ್ಬರನ್ನ ಉಲ್ಲೇಖ ಮಾಡ್ತೀನಿ, ಉಪನಿಷತ್ಗಳನ್ನ, ಜಲಲುದ್ದೀನ್ ರೂಮಿಯನ್ನಾಗಲಿ ಕಗ್ಗವನ್ನಾಗಲಿ ಎಲ್ಲರನ್ನು ಯಾಕೆ ಕೋಟ್ ಮಾಡ್ತೀನಿ ಅಂತಂದರೆ, ಸ್ವಾನುಭವ ಅಂತಂದಿರುತ್ತೆ. ಹೇಗೆ ಬೋಧಿಸತ್ವ ಧ್ಯಾನದಲ್ಲಿ ಕಂಡುಕೊಂಡೋ ಹಾಗೆ ಧ್ಯಾನದಲ್ಲಿ ಕಂಡುಕೊಂಡಿದ್ದನ್ನು ನನ್ನ ಮಾತುಗಳಲ್ಲೇ ಹೇಳುವಾಗ ನನ್ನ ಮಾತುಗಳೇ ಆಗಿರುತ್ತೆ.
ಅದರಿಂದ ಸಿಗುವ ಲಾಭವೂ ಇದ್ದರೂ ಎಲ್ಲರನ್ನು ಕೋಟ್ ಮಾಡೋ ಉದ್ದೇಶ ಏನು ಅಂದರೆ, ಇದರ ನೆಪದಲ್ಲಿ, ಸ್ವ ಅನುಭವದ ನೆಪದಲ್ಲಿ, ಹೇಳುವ ನೆಪದಲ್ಲಿ ಹಲವು ದಾರ್ಶನಿಕರನ್ನು ಪರಿಚಯ ಮಾಡಿಕೊಡ್ಬೋದು, ಹಲವು ಕೃತಿಗಳನ್ನು ಪರಿಚಯ ಮಾಡಿಕೊಡ್ಬೋದು. ಹಾಗೆ ಎಷ್ಟೋ ಕೃತಿಗಳ ಬಗ್ಗೆ, ಎಷ್ಟೋ ವಚನಗಳ ಬಗ್ಗೆಯೋ, ಎಷ್ಟೋ ದಾರ್ಶನಿಕರ ಬಗ್ಗೆ ನಮಗಿರುವ ಪೂರ್ವಾಗ್ರಹ ಪೀಡಿತ ಮನಸ್ಸನ್ನು ತೊಡೆದು ಹಾಕ್ಬೋದು. ಅಥವಾ ಎಷ್ಟೋ ದಾರ್ಶನಿಕರ ಬಗ್ಗೆ ನಮಗೆ ಗೊತ್ತೇ ಇರೋದು. ಉದಾಹರಣೆಗೆ ತಿಲೋಪ ಅಥವಾ ದೀಪಂಕರ ಅಂತ ಟಿಬೇಟಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದಂತಹ ವ್ಯಕ್ತಿ ದೀಪಂಕರ. ಅವನ ಬಗ್ಗೆ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಕಳೆದ ಸಾರಿ ನಾನು ಲಕ್ಷ್ಮೀಂಕರಳ ಬಗ್ಗೆ ಹೇಳಿದ್ದೆ. ಇಂಥವರ ಪರಿಚಯ ಆಗಬೇಕು ಜನರಿಗೆ ಅನ್ನೋದು ಒಂದು ಉದ್ದೇಶ. ಮತ್ತೊಂದು, ನನಗೊಂದು ಕೃತಜ್ಞತಾ ಭಾವ ಇದೆ. ಇವರೆಲ್ಲರನ್ನ ಓದ್ತಾ ಗುರುಗಳಾದ ನಾಗರಾಜಪ್ಪರ ಬಳಿ ಹೋಗಿ ಧ್ಯಾನ ಮಾರ್ಗದಲ್ಲಿ ತೊಡಗಿ ನಮ್ಮನ್ನು ಕಂಡುಕೊಳ್ಳುವಂತಹ ದಾರಿಯಲ್ಲಿ ನಡೆದಾಗ ಇವರೆಲ್ಲರ ಬಗ್ಗೆ ಕೃತಜ್ಞತಾ ಭಾವ, ಇಷ್ಟೆಲ್ಲ ಜನ ನನ್ನನ್ನು ರೂಪಿಸಿದ್ರಲ್ಲ, ನನ್ನಲ್ಲೊಂದು ಕಳಚಿಕೊಳ್ಳುವಿಕೆಗೆ ಸಹಾಯ ಮಾಡಿದ್ರಲ್ಲ, ಇದೆಲ್ಲ ರೀತಿ ನನ್ನನ್ನು ಶುದ್ಧಗೊಳಿಸಿ ಎಲ್ಲ ರೀತಿಯ ಮಲಿನಗಳನ್ನು ತೊಳೆದು ತದನಂತರ ನನ್ನ ನಾಗರಾಜಪ್ಪನ ಹೊತ್ತಿಗೆ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು, ಅಲ್ಲಿ ತದನಂತರ ಅವರು ನನ್ನ ಧ್ಯಾನದಲ್ಲಿ ಕರೆದುಕೊಂಡು ಹೋಗಿದ್ದಕ್ಕೆ ಇವರೆಲ್ಲರೂ ಕಾರಣೀಭೂತರಾದ್ರಲ್ಲ, ಇಂಥ ಕಾರಣೀಭೂತರ ಬಗ್ಗೆ ನನಗೊಂದು ಕೃತಜ್ಞತೆ ಇರುತ್ತಲ್ಲ. ಹಾಗಾಗಿ ಇದೆಲ್ಲವೂ ಕೊನೆಗೆ ಎಲ್ಲ ದಾರ್ಶನಿಕರು, ಎಲ್ಲ ಗ್ರಂಥಗಳು, ಎಲ್ಲ ಚಿಂತನೆಗಳು ಕೊನೆಗೆ ಒಂದೇ ಅನುಭವದ ತುದಿಯಲ್ಲಿ ರಚನೆ ಆಗಿರುವುದು. ದೇಶ ಕಾಲಕ್ಕೆ ತಕ್ಕಂತೆ ಅಭಿವ್ಯಕ್ತಿತ್ವ ಬದಲಾಗಿದೆ ಹೊರತು ಕೊನೆಗೆ ಹೇಳಿದ ವಿಷಯಗಳೆಲ್ಲವೂ ಕೊನೆಗೆ ಮೂಲದಲ್ಲಿ ತತ್ವ ಸಾರ ಒಂದೇ ಆಗಿದೆ ಎನ್ನುವುದನ್ನು ಸಾರುವ ಉದ್ದೇಶವೂ ಹೌದು. ಹಾಗಾಗಿ ನಾನು ಎಲ್ಲರನ್ನೂ ಕೋಟ್ ಮಾಡ್ತಾ ಹೋಗ್ತೀನಿ. ಅಲ್ಲಮ ನನ್ನ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರಿರುವಂಥ ವ್ಯಕ್ತಿ. ಅಲ್ಲಮ, ಓಶೋ, ರಜನೀಶ್ ತುಂಬ ಪರಿಣಾಮ ಬೀರಿರುವಂಥ ವ್ಯಕ್ತಿಗಳು ನನ್ನ ಜೀವನದಲ್ಲಿ. ಹಾಗೆ ಅವ್ರ ಬಗ್ಗೆ ಮತ್ತಷ್ಟು ಅಪಾರವಾದ ಗೌರವ ಇದೆ. ಅಲ್ಲಮನ ವಚನಗಳ ಬಗ್ಗೆನೇ ಇತ್ತೀಚೆಗೊಂದು ಸಂಚಿಕೆ ಕೂಡ ಮಾಡಿ ಅದರಲ್ಲಿ ಅಲ್ಲಮನ ಬಗ್ಗೆ ನನಗಿರುವಂತಹ ಅಪಾರವಾದ ಪ್ರೇಮ ಮತ್ತು ಭಕ್ತಿಯನ್ನು ಅದರಲ್ಲಿ ವ್ಯಕ್ತಪಡಿಸಿದ್ದೆ. ಹಾಗೆ ಇದೆಲ್ಲರನ್ನೂ ಕೋಟ್ ಮಾಡೋ ಉದ್ದೇಶ ಇಷ್ಟೇ. ಒಂದು, ಎಲ್ಲರೂ ಹೇಳಿರೋದು ಒಂದೇ. ಹಾಗೆ ಒಂದಷ್ಟು ತಪ್ಪು ತಿಳುವಳಿಕೆಯನ್ನು ತಿದ್ದುವ ಪ್ರಯತ್ನ, ಮತ್ತು ಇನ್ನೊಂದು ಹೊಸ ಯಾರಿಗೆ ತಿಳಿಯದೇ ಇರುವ ದಾರ್ಶನಿಕರು, ಗ್ರಂಥಗಳು ಇರುತ್ತೋ ಅದರ ಪರಿಚಯವೇ ಆಗಿರುತ್ತೆ. ಈ ಉದ್ದೇಶಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ನಡೀತಿದೆ. ಏನು ಇಲ್ಲಿ ಬೋಧಿಸತ್ವ ಹೇಳ್ತಾ ಇದ್ದಾನೆ ಅದನ್ನೇ ಅಲ್ಲಾಪ್ರಭು ತುಂಬ ಸರಳವಾಗಿ ಹೇಳ್ಬಿಟ್ಟಿದ್ದಾರೆ. ನಾನು ಯಾವಾಗ ತಪ್ಪಾಗಿ ನೋಡ್ತೀನಿ ಅಂದರೆ, ನಾನು ಎಚ್ಚರಿಕೆಯನ್ನು ತಪ್ಪಿ ನಾನು ಅಜ್ಞಾನದ ಮುಳುಗಿ ಪ್ರಪಂಚವನ್ನು ನೋಡ್ತೀನಿ, ಆಗ ಮನಸ್ಸಿನ ಮೇಲೆ ಅಚ್ಚುತ್ತದೆ, ಮನಸ್ಸಿನ ಪರಿಣಾಮ ಬೀರುತ್ತೆ. ಮನಸ್ಸಿನ ಪರಿಣಾಮ ಬೀರಿದಾಗ ಅದರ ಭಾವನೆ ಆಧಾರದ ಮೇಲೆ ನಾವು ಜೀವನದಲ್ಲಿ ತೊಡಗಿಸ್ಕೊಳ್ಳೋಕೆ ಶುರು ಮಾಡ್ತೀವಿ. ಜೀವನದಲ್ಲಿ ತೊಡಗಿಸ್ಕೊಂಡಾಗ ಆ ರೀತಿ ನಮಗೆ ಪಾಪ ಕರ್ಮಗಳೆಲ್ಲ ಅಂಟ್ತಾ ಹೋಗುತ್ತೆ. ನಮ್ಮ ಇನ್ನೊಬ್ಬರಿಗೆ ನಾವು ಹಿಂಸೆಯನ್ನು ಮಾಡ್ತೀವಿ, ನೋವುಂಟು ಮಾಡ್ತೀವಿ, ನಾವು ಕೂಡ ನೋವು ಅನುಭವಿಸ್ತೀವಿ, ನಾವು ಕೂಡ ದುಃಖವನ್ನು ಅನುಭವಿಸ್ತೀವಿ, ಈ ಸುಖ ದುಃಖಗಳನ್ನ ತೊಳಲಾಡ್ತಾ ಇರ್ತೀವಿ. ಯಾವಾಗ ನಾವು ಎಚ್ಚರಿಕೆಯನ್ನು ನೋಡ್ತೀವಿ ಆಗ ಯಾವ ಭಾವನೆ ಮೂಡ್ತಿತ್ತೋ ಅದು ಇಲ್ಲದಂತಾಗುತ್ತೆ ಅಂತಾರೆ. ಇದನ್ನ ಉದಾಹರಣೆಗೆ ಹೀಗೆ ನೋಡೋಣ. ಕತ್ತಲೆ ಇದೆ, ಅಲ್ಲೊಂದು ಸದ್ದಾಯ್ತು, ನಮಗೆ ಭಯ ಆಗುತ್ತೆ. ಇಲ್ಲಿ ಏನಪ್ಪ ಸದ್ದದು, ಏನೋ ಬಿತ್ತಲ್ಲ. ನಾವು ಅದನ್ನು ಹೋಗಿ ವಿಚಾರಿಸಿ ನೋಡ್ತೀವಿ, ಟಾರ್ಚ್ ಹಾಕೊಂಡು ಮತ್ತೊಂದು ಲೈಟ್ ಆನ್ ಮಾಡಿ ಹೋಗಿ ನೋಡ್ತೀವಿ ಏನದು ಸದ್ದು ಅಂತ. ಗೊತ್ತಾಗತ್ತೆ ಒಂದು ತಟ್ಟೆ ಇತ್ತು, ಅದನ್ನು ಬೆಕ್ಕದನ್ನು ಬೀಳಿಸಿ ಹೋಗ್ಬಿಟ್ಟಿರುತ್ತೆ. ಇದು ತಟ್ಟೆನ ಬೆಕ್ಕು ಬೀಳಿಸಿದ್ದು. ತಕ್ಷಣ ನಮ್ಗೆ ಭಯ ಹೋಗ್ಬಿಡುತ್ತೆ. ಅಯ್ಯೋ ಏನಾಗ್ಬಿಡುತ್ತೇನೋ, ಕಳ್ಳ ಬಂದು ಮತ್ತೊಂದು ಮನೆ ಬಿದ್ದೋಯ್ತಾ, ಈ ಭಯಗಳೆಲ್ಲ ಮೂಡಿರತ್ತಲ್ಲ ಸದ್ದು ಕೇಳಿ. ಆ ಭಯ ಮತ್ತು ಅದನ್ನು ಮೂಡ್ರಿ ಎಷ್ಟೋ ಭಾವನೆಗಳು ಮತ್ತು ನಮ್ಮ ಯೋಚನೆಗಳೆಲ್ಲವೂ ಹೋಗಿ ನೋಡಿದಾಗ ಬೆಕ್ಕು ಆ ಪಾತ್ರೆಯನ್ನು ಬೀಳಿಸಿದೆ ಅಂದ ತಕ್ಷಣ ಅದೆಲ್ಲ ಇಲ್ಲವಾಗ್ಬಿಡುತ್ತೆ ತಾನಾಗೆ. ಹಾಗೆ ಅದೇ ರೀತಿ ಮತ್ತೊಂದು ಸಲ ಬಿದ್ದಾಗ ಪಾತ್ರೆ ಬೆಕ್ಕು ಬೀಳಿಸಿರ್ಬೋದು, ಫಸ್ಟ್ ಆ ಬೆಕ್ಕನ್ನ ಓಡಿಸೋಣ ಅಂತ ಗಮನ ಕೊಡ್ತೀವಿ. ಹಾಗೆ ಯಾವಾಗ ನಾವು ಎಚ್ಚರಿಕೆಯನ್ನು ನೋಡಿರ್ತೀವಿ, ಜ್ಞಾನ ಬರುತ್ತೆ ತಾನಾಗೆ, ಅದರಿಂದ ಮೂಡುವಂತಹ ಭಯವಿರಬಹುದು, ಭಾವನೆಗಳಿರ್ಬೋದು, ಅದು ಮತ್ತೆ ಮೂಡೋದು ನಿಂತು ಹೋಗ್ಬಿಡುತ್ತೆ. ಅದಕ್ಕೆ ಇದನ್ನೇ ಅರಿವು, ಬೆಕ್ಕು ಬೀಳಿಸ್ತು ಅನ್ನೋ ಅರಿವು ಬಂತಲ್ಲ, ಈ ಅರಿವು ಜೊತೆಗೆ ಕರುಣೆ, ಅಲ್ಲಿ ಕರುಣಾಮಯಿ ಬೋಧಿಸತ್ವ ಅಂತ ಹೇಳಿದ್ರಿಂದ ನಮಗೆ ಆ ಕರುಣೆ ಕೂಡ ಮುಖ್ಯ. ಯಾಕೆ, ಮತ್ತೊಬ್ಬನಿಗೆ ಭಯವಾದಾಗ ಅವನಿಗೆ ನಾವು ಕರುಣೆಯಿಂದ ಅವನ ನೋಡಿ ಹೇ ಬೆಕ್ಕು ಬೀಳಿಸೋದಕ್ಕೆಲ್ಲ ಹೆದರ್ಕೋತಿಯಲ್ಲ ಅಂತ ಅವನ ಆಡ್ಕೊಳ್ಳೋದ್ರ ಬದಲು, ಅವನಿಗೆ ಮತ್ತಷ್ಟು ಭಯ ಪಡಿಸೋದ್ರ ಬದಲು ಆತನಿಗೆ ಇದು ಬೆಕ್ಕು ಬೀಳಿಸಿದ್ದು, ಇದಕ್ಕೆ ಭಯ ಪಡೋಂಥದ್ದೇನೂ ಇಲ್ಲ ಅಂತ ಅವನಿಗೂ ಅರಿವು ಮೂಡಿಸುವುದು, ಅದು ಕರುಣೆ. ಹಾಗಾಗಿ ನಮಗೆ ಅರಿವು ಬೇಕು ಮತ್ತು ಕರುಣೆಯೂ ಬೇಕು. ಶೂನ್ಯತೆ ಮತ್ತು ಕರುಣೆ ಮೈತ್ರಿ ಭಾವದಲ್ಲಿರುತ್ತೆ, ಒಂದಕ್ಕೊಂದು ಅಂಟಿಕೊಂಡಿರುತ್ತೆ ಅಂತ ಸರಹಾಪಾದ ಹೇಳಿದಾಗೆ, ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಅಂತ ಗುಂಡಪ್ಪ ಹೇಳಿದಾಗೆ, ನಮಗೆ ಕರುಣೆ ಮತ್ತು ವೈರಾಗ್ಯ ಬೇಕು, ಕರುಣೆ ಮತ್ತು ಜ್ಞಾನ ಬೇಕು. ಯಾವಾಗ ನಾವು ಅರಿವಿಂದ ನೋಡ್ತೀವಿ ಆಗ ಇಲ್ಲದಂತಾಯಿತು ಅಂತ. ಹಾಗಾಗಿ ಇಲ್ಲಿ ಬೋಧಿಸತ್ವ ಹೇಳ್ತಾ ಇದ್ದೇನೆ, ಯಾವಾಗ ಆತ ಅರಿತ
ಆಗ ಎಲ್ಲ ರೂಪಗಳು ಶೂನ್ಯ ಅನ್ನಿಸ್ತು. ಯಾವಾಗ ನಾವು ಶೂನ್ಯವನ್ನ ಶೂನ್ಯಕ್ಕೊಂದು ವಿಶೇಷತೆಯನ್ನು ಕೊಟ್ಟು ಅದು ಲಕ್ಷಣವನ್ನು ಹೇಳ್ತೀವಿ, ಅದು ಮತ್ತೆ ರೂಪಕ್ಕೆ ಸಿಗಾಕೊಂಡ್ಬಿಡುತ್ತೆ. ಹಾಗಾಗಿ ಇಲ್ಲಿ ರೂಪವು ಶೂನ್ಯದ ಹೊರತಾಗಿ ಬೇರೆನಲ್ಲ, ಶೂನ್ಯವು ರೂಪದ ಹೊರತಾಗಿ ಬೇರೆನಲ್ಲ, ರೂಪವು ಶೂನ್ಯವಷ್ಟೇ, ಶೂನ್ಯವು ರೂಪವಷ್ಟೇ. ಇಲ್ಲಿ ಎಲ್ಲವೂ ಶೂನ್ಯ ಅಂತ ಹೇಳಿದ ತಕ್ಷಣ ಬೋಧಿಸತ್ವನು ಗೊತ್ತಿದೆ, ಯಾವಾಗ ಎಲ್ಲವೂ ಶೂನ್ಯ ಅಂತೀವಿ, ಶೂನ್ಯದ ಬಗ್ಗೆ ಒಂದು ಅಭಿಪ್ರಾಯವನ್ನ ಮೂಡಿಸ್ಕೊಂಡ್ಬಿಡ್ತೀವಿ, ಶೂನ್ಯದಕ್ಕೆ ಒಂದು ಅರ್ಥವನ್ನ ಕಲ್ಪಿಸ್ಬಿಡ್ತೀವಿ. ಓ, ಯಾವುದು ಇಲ್ವಾ, ಶೂನ್ಯನ ಅದು ಪಡಿಬೇಕು ಅಂದಾಗ ಶೂನ್ಯ ಮತ್ತೊಂದು ವಿಶೇಷವಾದ ಒಂದು ಸ್ಥಿತಿ ಆಗ್ಬಿಡುತ್ತೆ. ಯಾವಾಗ ಅದು ಸ್ಥಿತಿಯ ಬಗ್ಗೆ ಒಂದು ಅಭಿಪ್ರಾಯ ಮೂಡುತ್ತೆ, ತಾನಾಗಿದೆ ಶೂನ್ಯ ಅಂತ ಒಂದು ನಾಮ ಆಯ್ತು, ಅದ್ರ ಬಗ್ಗೆ ಅಭಿಪ್ರಾಯಗಳೆಲ್ಲ ರೂಪ ಆಯ್ತು, ನಾಮ ರೂಪ ಮತ್ತೆ ಶೂನ್ಯಕ್ಕೆ ಅಂಟ್ಕೊಳ್ತು. ನಾಮ ರೂಪ ಇಲ್ಲದೆ ಇರೋದು ಶೂನ್ಯ ಅಂತ ಹೇಳುವಾಗಲೇ ಶೂನ್ಯಕ್ಕೆ ನಾಮ ಮತ್ತು ರೂಪವನ್ನ ಕೊಟ್ಟ ಹಾಗಾಗುತ್ತೆ. ಹಾಗಾಗಿ ಯಾವಾಗ ನಾವು ರೂಪವೆಲ್ಲ ಶೂನ್ಯವಷ್ಟೇ ಅನ್ನೋ ತಕ್ಷಣ ನಮಗೆ ಶೂನ್ಯದ ಬಗ್ಗೆ ಪರಿಕಲ್ಪನೆ ಬರುತ್ತೆ, ತಕ್ಷಣ ಶೂನ್ಯವು ರೂಪ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾನೆ, ಶೂನ್ಯನ ಮತ್ತೆ ವಿಶೇಷ ಮಾಡ್ಕೊಡ್ರಪ್ಪ, ಶೂನ್ಯ ಬರೀ ರೂಪವಷ್ಟೇ, ರೂಪ ಬರೀ ಶೂನ್ಯವಷ್ಟೇ ಅಂತ ನಮಗೆ ಮೂಡುವ ಅಭಿಪ್ರಾಯವನ್ನ, ಅದು ಶೂನ್ಯದ ಬಗ್ಗೆ ಮೂಡುವಂತಹ ನಾಮ ರೂಪಗಳನ್ನು ತಕ್ಷಣ ಅಲ್ಲೇ ಬೋಧಿಸತ್ವ ಕೊಂದ್ಬಿಡ್ತಾನೆ. ಅದಕ್ಕೆ ಹೇಳ್ತಾನೆ, ರೂಪವು ಶೂನ್ಯದ ಹೊರತಾಗಿ ಬೇರೆನಲ್ಲ, ಶೂನ್ಯವು ರೂಪದ ಹೊರತಾಗಿ ಬೇರೆನಲ್ಲ, ರೂಪವು ಶೂನ್ಯವಷ್ಟೇ, ಶೂನ್ಯವು ರೂಪವಷ್ಟೇ. ಭಾವನೆ, ಚಿಂತನೆ, ಆಯ್ಕೆ, ಅರಿವೂ ಸಹ ಇವುಗಳಂತೆಯೇ ಹೊರತು ಬೇರೇನೂ ಅಲ್ಲ. ಅಲ್ಲ, ಅರಿವಿನಿಂದ ನೋಡಿದಾಗ ಎಲ್ಲವೂ ಶೂನ್ಯ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೊನೆಗೆ ಅರಿವನ್ನು ಶೂನ್ಯ ಅಂದ್ಬಿಟ್ನಲ್ಲ. ಎಂತಹ ಸೊಗಸಾದ ಮಾತು ನೋಡಿ. ಯಾಕೆಂದ್ರೆ ಅರಿವು ಬೇಕು ಅನ್ಕೊಂಡು ಹೋಗ್ಬಿಟ್ರೆ ಮತ್ತೆ ಅದ್ಯಾವುದೋ ಪಡ್ಕೊಳ್ಳೋಂಥದ್ದಾಗ್ಬಿಡುತ್ತೆ, ಮತ್ತೆ ಅದ್ರ ಬಗ್ಗೆ ಒಂದಷ್ಟು ನಾಮರೂಪಗಳು ಮೂಡ್ಕೊಂಡ್ಬಿಡುತ್ತೆ. ಹಾಗಾಗಿ ಅರಿವು ನನಗೆ ಬೇಕು, ನನ್ನಲ್ಲಿ ಅರಿವಿನಿಂದ ಎಲ್ಲವೂ ಮಾಡಬೇಕು ಅಂತ ಹೋದಾಗ ಅದನ್ನ ಅಭ್ಯಾಸ ಮಾಡದೆಯೇ ಬರೀ ಪದಕ್ಕೆ ಸಿಕ್ಕಾಕೊಂಡಾಗ ಅರಿವು ಬಗ್ಗೆ ನಾಮರೂಪ ಮೂಡುತ್ತೆ, ಅದ್ರ ಬಗ್ಗೆ ಒಂದಷ್ಟು ಅರ್ಥ ಮೂಡುತ್ತೆ, ಥಿಯರಿ ಮೂಡುತ್ತೆ. ಅರಿವು ಒಂದೇನು ಅಂತ ಮತ್ತೆ ಕಿತ್ತಾಡ್ಬೇಕಾಗತ್ತೆ, ಮತ್ತೆ ನಾಮರೂಪಗಳೇ ಆಗುತ್ತೆ, ಮತ್ತೆ ಅಂಟಿಕೊಳ್ಳುವಿಕೆ ಆಗುತ್ತೆ, ಮತ್ತೆ ಅರಿವು ನನಗೆ ಸಿಕ್ಕಿಲ್ಲ ಅಂತ ದುಃಖ ಆಗುತ್ತೆ, ನನಗೆ ಅರಿವು ಬಂತು ಅಂತ ಅಹಂಕಾರವೂ ಬರುತ್ತೆ. ಹಾಗೆ ಅರಿವು ಕೂಡ ಶೂನ್ಯ ಅಂತ ಇಲ್ಲಿ ಬೋಧಿಸತ್ವ ಹೇಳ್ತಾನೆ. ಹಾಗೆ ಜ್ಞಾನಿಯ ಮನಸ್ಸು ಸಾನಂದವೂ ಅಲ್ಲ, ನಿರಾನಂದವೂ ಅಲ್ಲ, ಚಲನವೂ ಅಲ್ಲ, ಅಚಲನವೂ ಅಲ್ಲ, ಸತ್ತು ಅಲ್ಲ, ಅಸತ್ತು ಅಲ್ಲ, ಸರ್ವ ವಿಕಲ್ಪಗಳ ಮಧ್ಯದಲ್ಲಿ ಇರುವ ಸ್ಥಿರ ತತ್ವವೇ ಜ್ಞಾನಿಯ ಮನಸ್ಸು. ಇಂತಹ ಮನಸ್ಥಿತಿ ಇರುವುದಕ್ಕೆ ಅವನ ಅರಿವು ಕೂಡ ಶೂನ್ಯ ಅಂತ ಬೋಧಿಸತ್ವ ಹೇಳಿದ್ದು. ಆತನ ಮನಸ್ಸು ಹೇಗಿದೆ ಅಂದ್ರೆ, ಯಾವ ರೀತಿಯ ಭಾವನೆಗಳು ಅಲ್ಲಿ ಮೂಡ್ತಾ ಇಲ್ಲ, ತಟಸ್ಥವಾಗಿ ಸ್ಥಿರವಾಗಿರುವಂತಹ ಒಂದು ಸ್ಥಿತಿ ಇದೆ. ಅದು ಮಧ್ಯಮ ಮಾರ್ಗವಾಗಿದೆ. ಅಲ್ಲಿ ಸೂರ್ಯ ಉದಯಿಸುವುದಿಲ್ಲ, ಚಂದ್ರ ಮುಳುಗುವುದೂ ಇಲ್ಲ, ಅಲ್ಲಿ ಭಾವನೆಗಳು ಹುಟ್ಟುವುದೂ ಇಲ್ಲ, ಭಾವನೆಗಳು ಸಾಯುವುದೂ ಇಲ್ಲ. ಹಾಗಾಗಿ ಅದೊಂದು ತಟಸ್ಥ ಸ್ಥಿತಿ. ಅಂತಹ ಸ್ಥಿತಿ ಇದ್ದಾಗ ಅವನಿಗೆ ಅರಿವಲ್ಲಿ ಇದ್ದೇನೆನ್ನೋ ಭಾವವು ಹೋಗುವುದರಿಂದ ಅರಿವು ಕೂಡ ಶೂನ್ಯ ಆಗ್ಬಿಡುತ್ತೆ. ಯಾರಿಗೆ ಅರಿವಿನ ಬಗ್ಗೆ ಅರಿವಿರಲ್ಲ, ಅಂದ್ರೆ ಅರಿವು ತನ್ನ ಅನುಭವಕ್ಕೆ ಬಂದಿರಲ್ವೋ ಆತನಿಗೆ ಅರಿವಿನ ಬಗ್ಗೆ ನಾಮರೂಪಗಳಿರುತ್ತೆ, ಅದನ್ನ ಬಾಯಲ್ಲಿ ಹೇಳಬೇಕಾಗತ್ತೆ. ಅವನಿನ ಅನುಭವಕ್ಕೆ ಬಂದಿಲ್ಲ, ಆತನಿಗೆ ಅರಿವು ಕೂಡ ಶೂನ್ಯವೇ, ಅವನಿಗದು ನಿರರ್ಥಕ, ಪ್ರಯೋಜನಕ್ಕಿಲ್ಲ. ಆ ಅರಿವೆನ್ನುವುದು ಅರಿವಾಗಬೇಕು, ಅರಿವನ್ನು ನಾನು ಅನುಭವಿಸಬೇಕು, ನಾನೇ ಅರಿವಾಗಿ ನಿಲ್ಲಬೇಕು. ಆಗ ಮಾತ್ರ ಅರಿವು ನನಗೆ ಅರ್ಥವಾಗುತ್ತೆ, ಇಲ್ಲ ಅಂದ್ರೆ ಅದು ಶೂನ್ಯವಾಗುತ್ತೆ, ಪ್ರಯೋಜನಕ್ಕಿರಲ್ಲ. ಅದಕ್ಕೆ ನಾಮ ರೂಪಗಳು ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಇಲ್ಲಿ ಮಹೋಪನಿಷತ್ ಹೇಳ್ತಾ ಇದೆ, ನಿಜವಾದ ಅರಿವಿರುವ ವ್ಯಕ್ತಿ, ಜ್ಞಾನವಿರುವ ವ್ಯಕ್ತಿಯಲ್ಲಿ ಅವನು ನಿರ್ವಿಕಲ್ಪಕವಾದಂತಹ ನಿರ್ವಿಕಲ್ಪ ಮನಸ್ಸು ಅವನಿಗಿರುತ್ತೆ. ಅಲ್ಲಿ ಯಾವ ಭಾವನೆಗಳು, ಚಿಂತೆಗಳು ಮೂಡ್ತಿರಲ್ಲ, ಅದು ತಟಸ್ಥವಾದಂತಹ ಖಾಲಿ ಪೇಜ್ ಆಗಿರುತ್ತೆ ಅಂತ ಮಹೋಪನಿಷತ್ತು ಇದರ ಒಂದು ವಿವರಣೆ ಅಂತ ನಾವು ಅದನ್ನ ಪರಿಗಣಿಸಬಹುದು. ಆಖ್ಯಾತಿ, ಅನ್ಯಥಾಖ್ಯಾತಿ, ಅಸಖ್ಯಾತಿ ಎಂಬ ಇತರಗಳು ಇಲ್ಲಿ ಅನ್ವಯಿಸುವುದಿಲ್ಲ. ಏಕೆಂದರೆ ದೃಶ್ಯಗಳೆಲ್ಲವೂ ಚಿನ್ಮಾತ್ರ ರೂಪದ ಭಾಸಗಳು, ಚಿತ್ವದ ಚಮತ್ಕಾರಗಳು. ಎಲ್ಲಿ ಅನ್ವಯಿಸಲ್ಲ? ಯಾರು ಈ ಹಂತಕ್ಕೆ ತಲುಪಿದ್ದಾರೋ, ನಿರ್ವಾಣದ ಹಂತಕ್ಕೆ ತಲುಪಿದ್ದಾರೋ, ಅವನು ಬೋಧಿಸತ್ವನಾಗಿ ತತ್ವವನ್ನು ಅರಿತಿದ್ದಾನೋ ಅವನಿಗೆ ಯಾವ ಖ್ಯಾತಿಗಳು ಅಖ್ಯಾತಿಗಳು ಅಪ್ಲೈ ಆಗಲ್ಲ. ಅಂತಹ ಸ್ಥಿತಿ ಅಂತ ಇಲ್ಲಿ ಯೋಗ ವಾಸಿಷ್ಠದಲ್ಲಿ ಹೇಳ್ತಾರೆ. ಇದೆ ಯಾರಿಗಿದೆ, ಯಾರಿಗೆ ಅರಿವಿಲ್ಲ ಅವರಿಗಿದೆ, ಅವರ ಪಾಲಿಗದು ಸತ್ಯವೇ. ಅವರಲ್ಲಿ ಎಲ್ಲ ಮನೋವಿಕಾರಗಳೆಲ್ಲ ಇದೆ, ರಾಗ ದ್ವೇಷಗಳೆಲ್ಲ ಇದೆ, ಅವರಿಗದು ಸತ್ಯವೇ. ಆ ಹಂತವನ್ನು ದಾಟಿದ ನಂತರ ಅದು ಅನ್ವಯಿಸುವುದಿಲ್ಲ. ಹೇಗೆ? ಉದಾಹರಣೆ ಅಂದ್ರೆ, ನಾವೀಗ ಇಲ್ಲಿದ್ದೀವಿ, ಭೂಮಿಯಲ್ಲಿದ್ದೀವಿ, ನಮಗೆ ಸೂರ್ಯ ಈ ದಿಕ್ಕಲ್ಲಿ ಹುಟ್ಟಿ ಈ ದಿಕ್ಕಲ್ಲಿ ಮುಳುಗ್ತಾನೆ ಅಂದಾಗ ಅದು ಸೂರ್ಯ ಹುಟ್ಟೋದೊಂದು ದಿಕ್ಕು, ಮುಳುಗೋದೊಂದು ದಿಕ್ಕು, ಉತ್ತರ ದಕ್ಷಿಣ, ಇವೆಲ್ಲ ದಿಕ್ಕುಗಳು ನಮ್ಗೆ ಬರುತ್ತೆ. ನಮಗೆ ದಿನ ರಾತ್ರಿನೂ ಬರುತ್ತೆ, ಋತುಮಾನಗಳು ಬರುತ್ತೆ, ಮೇಲೆ ಕೆಳಗೆ ಅಕ್ಕಪಕ್ಕ ಇವೆಲ್ಲವೂ ಬರುತ್ತೆ. ಭೂಮಿಯಿಂದ ನಾವು ಮೇಲೆ ಹೋದ್ರೆ, ಅಂತರಿಕ್ಷಕ್ಕೆ ಹೋದ್ರೆ, ಅಲ್ಲಿ ಸೂರ್ಯ ಉದಯಿಸೋದು ಇಲ್ಲ, ಅಸ್ತಮವಾಗೋದು ಇಲ್ಲ, ಅಲ್ಲಿ ಗ್ರಹಣಗಳಿಲ್ಲ, ಅಲ್ಲಿ ಮೇಲೆ ಕೆಳಗೆ ಇಲ್ಲ, ಬೆಳಗ್ಗೆ ರಾತ್ರಿ ಇಲ್ಲ, ಅಲ್ಲಿ ಋತುಮಾನಗಳು ಇಲ್ಲ, ಅಲ್ಲಿ ಅದು ಅನ್ವಯಿಸುವುದಿಲ್ಲ.
ಅಂತರಿಕ್ಷದಲ್ಲಿ ಸ್ಪೇಸಲ್ಲಿ ಅನ್ವಯಿಸೋದಿಲ್ಲ. ಅದು ಅನ್ವಯಿಸೋದೆಲ್ಲವೂ ನಮ್ಮ ಭೂಮಿಗೆ ಮಾತ್ರ. ಇಲ್ಲಿ ಇದ್ದಾಗ ಮಾತ್ರ ಅದು ಅನ್ವಯಿಸುತ್ತೆ, ಅಲ್ಲಿ ಅನ್ವಯಿಸುವುದಿಲ್ಲ. ಹಾಗೆ ಇಲ್ಲಿ ಬೋಧಿಸತ್ವನಿಗೆ ಅವನಿಗದು ಶೂನ್ಯ. ಇನ್ನೆಲ್ಲವೂ ಇದೆಯಲ್ಲ, ಅದು ಇನ್ನೆಲ್ಲರಿಗೂ ಅದು ಇದೆ, ಅದಕ್ಕೆ ಅಂಟಿಕೊಂಡಿದ್ದಾರೆ. ಹಾಗೆ ಅಂಟಿಕೊಂಡಿರುವುದರಿಂದ ಒಂದು ಕ್ರಿಯೆ ಪ್ರಕ್ರಿಯೆ ಆಕ್ಷನ್ ಅಂಡ್ ರಿಯಾಕ್ಷನ್ ನಡೀತಿದೆ. ಯಾರು ಆ ಹಂತ ಆಕ್ಷನ್ ರಿಯಾಕ್ಷನ್ ಹಂತದಿಂದ ದಾಟಿದಾನೆ ಅವನಿಗೆ ಇವೆಲ್ಲವೂ ಶೂನ್ಯ. ಅವನಲ್ಲಿ ಆಕ್ಷನ್ಸು ಇಲ್ಲ, ಅವನಲ್ಲಿ ರಿಯಾಕ್ಷನ್ಸು ಇಲ್ಲ, ಅವನ ಪಾಲಿಗೆ ಎಲ್ಲವೂ ಶೂನ್ಯ. ಹಾಗಾಗಿ ಅಂತಹ ಹಂತಕ್ಕೆ ಹೋದಾಗ ಅವನು ನಿರ್ವಿಕಲ್ಪನಾಗಿರ್ತಾನೆ ಅಂತ ಇಲ್ಲಿ ಯೋಗ ವಾಸಿಷ್ಠ ನಮಗದು ಹೇಳ್ತಾ ಹೋಗ್ತಾ ಇದೆ. ಇವೆಲ್ಲವೂ ಸ್ವಾಭಾವಿಕವಾಗಿ ಶೂನ್ಯ. ಅವು ಹುಟ್ಟುವುದೂ ಇಲ್ಲ, ನಾಶವಾಗುವುದೂ ಇಲ್ಲ. ಅವು ಮಲಿನವಾಗುವುದೂ ಇಲ್ಲ, ಪವಿತ್ರವಾಗುವುದೂ ಇಲ್ಲ. ಅವು ಉದಯಿಸುವುದೂ ಇಲ್ಲ, ಅಸ್ತಮಿಸುವುದೂ ಇಲ್ಲ. ಹಾಗಾಗಿ ಶೂನ್ಯದಲ್ಲಿ ರೂಪವಿಲ್ಲ. ಇಲ್ಲ ಭಾವನೆಗಳು, ಇಲ್ಲ ಚಿತ್ತ, ಇಲ್ಲ ಆಯ್ಕೆ, ಇಲ್ಲ ಅರಿವೂ ಸಹ. ಇಲ್ಲ ಕಣ್ಣು, ಕಿವಿ, ಮೂಗು, ನಾಲಿಗೆ, ದೇಹ, ಮನಸ್ಸು. ಇಲ್ಲ ಬಣ್ಣ, ಸದ್ದು, ವಾಸನೆ, ರುಚಿ, ಸ್ಪರ್ಶ. ಇಲ್ಲ ಬುದ್ಧಿಗೆ ಸಿಗುವ ಅನುಭವ, ಇಲ್ಲ ಗ್ರಹಿಸುವ ಕ್ರಿಯೆ. ಇಲ್ಲ ಅಜ್ಞಾನ, ಇಲ್ಲ ಅಜ್ಞಾನದ ನಾಶ. ಅಜ್ಞಾನದಿಂದ ಮೂಡುವ ಎಲ್ಲವೂ ಇಲ್ಲ. ಬಾಡುವುದೂ ಇಲ್ಲ, ಸಾವೂ ಇಲ್ಲ. ಅವುಗಳ ಅಂತ್ಯವೂ ಇಲ್ಲ. ದುಃಖವೂ ಇಲ್ಲ, ದುಃಖದ ಕಾರಣವೂ ಇಲ್ಲ. ದುಃಖದ ಪರಿಹಾರವೂ ಇಲ್ಲ. ದುಃಖ ನಿವಾರಣೆಯ ಮಾರ್ಗವೂ ಇಲ್ಲ. ಯಾವಾಗ ನಾವು ಅಂಟಿಕೊಳ್ಳುವುದಿಲ್ಲ, ಕರುಣಾಮಯಿಯಾಗಿ ಬೋಧಿಸತ್ವದ ಹಂತವನ್ನು ತಲುಪಿ ಧ್ಯಾನದಲ್ಲಿ ತತ್ವವನ್ನು ಅರಿತಾಗ, ಇವೆಲ್ಲವೂ ಶೂನ್ಯ ಅಂತ ಗೊತ್ತಾದಾಗ ದುಃಖವೇ ಇಲ್ಲ. ದುಃಖ ಇಲ್ಲದ ದುಃಖ ನಿವಾರಣೆಯ ಅವಶ್ಯಕತೆ ಇಲ್ಲ, ನಿವಾರಣೆ ಬೇಕಾದ ಮಾರ್ಗವೂ ಇಲ್ಲ. ಇದು ಯಾವುದು ಇಲ್ಲದೆ ಇರುವಂತಹ ಸ್ಥಿತಿ ಅಂತ ಹೇಳ್ತಾನೆ ಬೋಧಿಸತ್ವ. ಎರಡು ರೀತಿಯ ಮಾರ್ಗಗಳಿದೆ ಯೋಗದಲ್ಲಿ. ಒಂದು, ನೀನು ಅಜ್ಞಾನಿಯಿಂದ ಜ್ಞಾನವನ್ನ ಪಡಿತಾ ಜ್ಞಾನಿಯಾಗಬೇಕು ಅನ್ನೋ ಒಂದು ಮಾರ್ಗವಾದರೆ, ನೀನು ಸದಾಕಾಲ ಜ್ಞಾನಿಯೇ, ಸತ್ಯಚಿತ್ ಆನಂದ ಸ್ವರೂಪನೇ, ಮೂಲದಲ್ಲಿ ನಿನಗೆ ಯಾವ ವ್ಯತ್ಯಾಸವೂ ಇಲ್ಲ. ದೇಹವನ್ನ ಪಡೆದಿರುವುದರಿಂದ, ನಾನು ಕರ್ಮ ಫಲಗಳು ನಾನು ಅನುಭವಿಸುತ್ತಿರುವುದರಿಂದ, ಈ ಕರ್ಮವನ್ನು ನಾನೇ ಮಾಡಿದೆ ಅನ್ನೋದಕ್ಕೆ ನನಗೆ ಫಲಗಳು ಅಂಟಿಕೊಂಡಿದೆ. ಈ ಫಲಗಳನ್ನು ಅಂಟಿಕೊಂಡಿರುವುದಕ್ಕೆ ಮತ್ತೆ ದೇಹದಲ್ಲಿ ಬರ್ತಾ ಇದ್ದೀನಿ. ನನ್ನ ನಿಜ ಸ್ವರೂಪದ ಅರಿವು ನನಗೆ ಇಲ್ಲದೆ ಇರುವುದರಿಂದ ಈ ದೇಹ, ಮನಸ್ಸು, ಬುದ್ಧಿ ನಾನು ಅಂತ ಅಂದ್ಕೊಂಡಿದ್ದೀನಿ. ಈ ಅಂದುಕೊಂಡಿರುವುದಕ್ಕೆ ಅನುಭವಿಸಿದ ಯಾವುದು? ದೇಹದಲ್ಲಿ ಇರುವಂತಹ ಆತ್ಮ ಏನಿದೆ ಅದನ್ನು ಜೀವಾತ್ಮ ಅಂತ ಕರಿತೀವಿ. ಅದಕ್ಕೆ ಇವೆಲ್ಲವೂ ಸತ್ಯವೇ. ಆದರೆ ಮೂಲದಲ್ಲಿ ನೀನು ಆತ್ಮನೇ ಆದ್ದರಿಂದ ಆತ್ಮಕ್ಕೆ ಯಾವ ಸುಖ ದುಃಖದ ಅಂಟಿಲ್ಲ. ಹಾಗಾಗಿ ನೀನು ಅಂಟಿಕೊಳ್ಳದೆ ಇರುವುದು, ನೀ ಕಳಚಿಕೊಂಡು ಬಿಡಬೇಕು, ಅದಕ್ಕೆ ಅಂಟಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳುವುದು ಒಂದು ರೀತಿ. ಒಂದು, ಯೋಗ ಮಾರ್ಗದಲ್ಲಿ ನಡೆದು ಸಮಾಧಾನವನ್ನು ಕಂಡುಕೊಳ್ಳುವುದು ಒಂದು ರೀತಿ. ಆದರೆ ಸಮಾಧಾನ ಕಂಡುಕೊಳ್ಳೋ ಅವಶ್ಯಕತೆ ಏನಿದೆ, ನೀನು ಮೂಲದಲ್ಲಿ ಸಮಾಧಾನವಾಗಿ ಇದೆಯಾ, ಅದನ್ನ ಅರ್ಥಕೊಂಡ್ರೆ ಸಾಕು ಅಂತ. ಎರಡು ಬಗೆ ಯೋಗ ಮಾರ್ಗದಲ್ಲಿ, ಎರಡು ಬಗೆ. ಒಂದು, ನಾನು ಅಶಾಂತಿಯಿಂದ ಶಾಂತಿಯ ಕಡೆಗೆ ಹೋಗುವುದು ಅನ್ನೋ ಒಂದು ಮಾರ್ಗವಿದ್ದರೆ, ಇನ್ನೊಂದು ಮಾರ್ಗ, ನೀನು ಮೊದಲೇ ಶಾಂತಿ ಸ್ವರೂಪನೇ, ಆ ಶಾಂತಿ ಸ್ವರೂಪನ ಅರಿತುಕೊಂಡ್ರೆ ಸಾಕು, ನಿನ್ನ ನಿಜ ಸ್ವರೂಪದ ಅರಿವು ನಿನಗಿದ್ದರೆ ಸಾಕು, ಮಿಕ್ಕೇನು ಮಾಡೋದು ಬೇಡ ಅಂತ ಎರಡು ಅಪ್ರೋಚ್ ಇದು. ಹಾಗಾಗಿ ಒಬ್ಬರದನ್ನ ಪೂರ್ಣ ಅಂದ್ರೆ ಇನ್ನೊಬ್ರು ಶೂನ್ಯ ಅಂತಾರೆ. ಅದೆಂಗ್ರಿ ಶೂನ್ಯ ಆಗತ್ತೆ, ಇದು ಪೂರ್ಣ ಅಲ್ವೇನ್ರಿ ಅಂತ ಜಗಳ ಮಾಡೋ ಅವಶ್ಯಕತೆ ಇಲ್ಲ. ಶೂನ್ಯವಾದ ಹೋಗಿ ಪೂರ್ಣತ್ವವನ್ನ ವಾದ ಮಾಡೋ ಅವಶ್ಯಕತೆ ಇಲ್ಲ, ಪೂರ್ಣತ್ವವು ಶೂನ್ಯದ ಜೊತೆಗೆ ವಾದ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ವಿಷಯವನ್ನ ಒಬ್ಬ ಪೂರ್ಣವಾಗಿ ನೋಡ್ತಾನೆ, ಮತ್ತೊಬ್ಬ ಶೂನ್ಯವಾಗಿ ನೋಡ್ತಾನೆ. ಯೋಗ ವಾಸಿಷ್ಠದಲ್ಲೇ ಶೂನ್ಯದಿಂದ ಶೂನ್ಯ ಹುಟ್ಟಿದೆ, ಶೂನ್ಯದಲ್ಲಿ ಎಲ್ಲವೂ ಬೆಳೆದಿದೆ, ಹಾಗಾಗಿ ಎಲ್ಲವೂ ಶೂನ್ಯವೇ ಅನ್ನೋ ಶ್ಲೋಕ ಇದೆ. ಹಾಗೆ ಈಶೋಪನಿಷತ್ತಲ್ಲಿ ಅದು ಪೂರ್ಣ ಇದು ಪೂರ್ಣ, ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ, ಇದೆಲ್ಲವೂ ಪೂರ್ಣ ಅಂತ ಹೇಳುವಂತಹ ಶ್ಲೋಕವೂ ಇದೆ. ಅದೇ ಯೋಗ ವಾಸಿಷ್ಠದಲ್ಲಿ ಇದೆಲ್ಲವೂ ಶೂನ್ಯ ಅಂತ ಹೇಳುವುದು ಇದೆ. ಯಾವುದು ಶೂನ್ಯ? ನಾವು ಏನು ಜಗತ್ತು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಭಗವಂತ, ಅದಕ್ಕೆ ನಾವು ಅಂಟಿಕೊಂಡು ಆಗುತ್ತಿರುವ ಎಲ್ಲ ಸುಖ ದುಃಖಗಳ ಆಟ ಇದೆಯಲ್ಲ, ಅದೆಲ್ಲವೂ ಅಂಟಿಕೊಂಡಿರುವುದರಿಂದಲೇ ಆಗಿರುವುದು. ಹಾಗಾಗಿ ಇದೆಲ್ಲವೂ ನನ್ನಿಂದಲೇ ಆಗಿದೆ, ನನ್ನ ಪ್ರಪಂಚ ನನ್ನಿಂದ ಹುಟ್ಟಿದೆ, ಈ ಪ್ರಪಂಚ ಅಲ್ಲ. ಭಗವಂತ ಸೃಷ್ಟಿಸಿದ ಪ್ರಪಂಚ ಭಗವಂತನೇ ಸೃಷ್ಟಿಸಿದ್ದು. ಆದರೆ ಅದನ್ನ ನೋಡುವ ಬಗೆ ಇದೆಯಲ್ಲ, ನಮ್ಮ ಪ್ರಪಂಚ, ಆ ಪ್ರಪಂಚ ನನಗೆ ಅರಿವು ಬಂದಾಗ ಆ ಪ್ರಪಂಚ ನಾಶ ಆಗುತ್ತೆ. ಪ್ರಪಂಚ ಇದ್ದಿರುತ್ತೆ, ಅದು ಸತ್ಯವೇ, ಪ್ರಪಂಚ ಸತ್ಯವೇ. ಅದನ್ನ ನೋಡುವಾಗ ನಮ್ಮ ರೀತಿಯಲ್ಲಿ ಪ್ರಪಂಚವನ್ನು ನೋಡ್ತಿರ್ತೀವಿ. ನಮ್ಮ ಅರಿವಿಗೆ ತಕ್ಕಂತೆ, ನಮ್ಮ ಅನುಭವಕ್ಕೆ ತಕ್ಕಂತೆ, ನಮ್ಮ ಒಂದಷ್ಟು ಹಿಂದಿನ ಚಿಂತನೆಗಳು, ನಮ್ಮ ಥಾಟ್ ಪ್ರೊಸೆಸ್ಸು, ನಮ್ಮ ಅಭಿಪ್ರಾಯಗಳು, ಮತ್ತೆ ನಮಗಿರುವಂತಹ ಮಾಹಿತಿಗಳು, ಇವುಗಳ ಆಧಾರದ ಮೇಲೆ ನಾವು ಪ್ರಪಂಚವನ್ನು ನೋಡ್ತಿರ್ತೀವಿ. ಹಾಗಾಗಿ ಯಾವಾಗ ಈ ಅಭಿಪ್ರಾಯ ಕಳಿಸ್ಕೊಳ್ಳುತ್ತೆ, ಪ್ರಪಂಚ ಹೇಗಿದೆಯೋ ಹಾಗೆ ಕಾಣಕ್ಕೆ ಶುರು ಆಗುತ್ತೆ. ನನ್ನ ಪ್ರಪಂಚ ನಾಶ ಆಗುತ್ತೆ. ಈ ಪ್ರಪಂಚ ಹುಟ್ಟಿದ್ದು ನನ್ನಿಂದ. ನನಗೆ ಅರಿವು ಬಂದಾಗ ನಾನು ಪ್ರಪಂಚ ನೋಡುವ ರೀತಿ ಇತ್ತಲ್ಲ, ಒಂದು ಅಸಂಪ್ಷನ್ ಮಾಡ್ಕೊಂಡಿದ್ನಲ್ಲ ಈ ಪ್ರಪಂಚದ ಬಗ್ಗೆ, ಆ ಪ್ರಪಂಚ ಕಳಚಿ ಹೋಗುತ್ತೆ ಅಂತ. ಇಲ್ಲಿ ಪ್ರಪಂಚ ಇಲ್ಲ ಅಂದ ತಕ್ಷಣ ಈ ಪ್ರಪಂಚ ಇಲ್ಲ ಅಂತ, ಇದು ಸತ್ಯವೇ.
ಆದರೆ ಈ ದೇಹವೇ ನಾನಲ್ಲ ಅನ್ನೋ ಅರಿವು ಬಂದಾಗ ದೇಹದ ಮೇಲೆ ಅಭಿಮಾನ ಹೋಗುತ್ತೆ ಹೊರತು ದೇಹವೇ ಹೋಗ್ಬಿಡಲ್ಲ. ನಾವು ಅದನ್ನ ಯಾವಾಗ ಶೂನ್ಯ ಮಾಯಾವಾದ ಅಂತ ಬಂದಾಗ ಒಂದು ತಪ್ಪು ಗ್ರಹಿಕೆ ಎರಡು ಕಡೆಗೂ ಇದೆ. ಏನಂದ್ರೆ ಈ ದೇಹನೇ ಸುಳ್ಳು ಅಂತ, ಈ ದೇಹ ಸುಳ್ಳು ಅಂತಲ್ಲ. ಈ ದೇಹದ ಅಭಿಮಾನ ಇರುವುದರಿಂದ ಈ ದೇಹ ದೇಹವಾಗಿ ಕಾಣ್ತಾ ಇಲ್ಲ, ನನ್ನ ದೇಹವಾಗಿ ಕಾಣ್ತಾ ಇದೆ. ಇದು ಆಕರ್ಷಣೀಯ ದೇಹವೋ, ಕುರೂಪವೋ, ಸ್ವರೂಪವೋ, ಇದು ಗಂಡು ಹೆಣ್ಣು, ಹೀಗೆ ಹಲವಾರು ರೀತಿಯಲ್ಲಿ ಅಭಿಪ್ರಾಯಗಳ ಮುಖಾಂತರ ಈ ದೇಹವನ್ನು ನೋಡುತ್ತಿರುವುದರಿಂದ ಈ ದೇಹಕ್ಕೆ ಇದಿಷ್ಟಲ್ಲಿ ಲೇಪನ ಇದೆ. ಆದರೆ ದೇಹ ಏನಿದೆ, ಇದು ಬರೀ ದೇಹ ಅಷ್ಟೇ, ಮಾಂಸ ರಕ್ತ ನರಗಳಿಂದ ಕೂಡಿರುವುದು. ಆದರೆ ಇದರಲ್ಲಿ ನಾನಿರುವುದರಿಂದ, ನಾನು ಇದನ್ನ ಬಳಸುತ್ತಿರುವುದರಿಂದ ಈ ದೇಹಕ್ಕೆ ಒಂದಷ್ಟು ವಿಶೇಷತೆಗಳು ಬಂದ್ಬಿಡುತ್ತೆ. ಈ ದೇಹವನ್ನು ಜನ ನೋಡುವ ರೀತಿ ಬದಲಾಗ್ಬಿಡುತ್ತೆ. ನಾನು ಮಾಮೂಲಿ ವ್ಯಕ್ತಿ ಆಗಿದ್ದು, ಸಾಮಾನ್ಯ ವ್ಯಕ್ತಿ ಆಗಿದ್ದು, ಆತ ತೀರ್ಕೊಂಡಿದ್ದರೆ ಅದು ತಗೊಂಡೋಗಿ ಶವ ಸಂಸ್ಕಾರ ಮಾಡಿರ್ತಿದ್ರು. ಈಗ ಗುರುಸ್ಥಾನದಲ್ಲಿ ಕೂತಿರುವುದರಿಂದ, ಶಿಶ್ನಾಳ್ ಶರೀಫರ ಗುರು ಪರಂಪರೆಯಲ್ಲಿ ಗುರುಸ್ಥಾನದಲ್ಲಿ ಕೂತಿರುವುದರಿಂದ ನಾನು ಈ ದೇಹವನ್ನ ಬಿಟ್ಟಾಗ ಇದು ಬರೀ ದೇಹ ಆಗಲ್ಲ, ಗುರುವಿನ ದೇಹ ಆಗತ್ತೆ. ಹಾಗೆ ಇದನ್ನು ಗದ್ಗೆ ಮಾಡ್ತಾರೆ. ಅದಕ್ಕೆ ಮತ್ತೆ ಗದ್ಗೆ ಮಾಡೋದಕ್ಕೊಂದು ಅದನ್ನ ಕಾಪಾಡ್ಕೊಳ್ತಾ ಹೋಗ್ತಾರೆ. ಆ ವರ್ಷಕ್ಕೊಂದ್ಸಲ ಅದಕ್ಕೆ ಆ ಗದಿಗೆಗೆ ಆರಾಧನೆ ಮಾಡ್ತಾರೆ. ಯಾಕದು ಬಂತು? ಇದು ಗುರುವಿನ ದೇಹ ಅಂದಿದ್ದಕ್ಕೆ. ಅದರ್ವೈಸ್ ಇದು ದೇಹವೇ. ಈ ಗದ್ಗೆ ಮಾಡಿದ್ಮೇಲೆ ಒಳಗಡೆ ಕೂತಿರ್ತಾರಲ್ಲ, ಅಲ್ಲಿ ಪ್ರಕೃತಿ ಇದು ಗುರುವಿನ ದೇಹವೋ, ಮಾಮೂಲಿ ಮನುಷ್ಯನ ದೇಹವೋ, ಪಾಪಿಯ ದೇಹವೋ, ಪುಣ್ಯಾತ್ಮನ ದೇಹವೋ ಅಂತ ನೋಡಲ್ಲ. ಪ್ರಕೃತಿ ಈ ದೇಹದ ಪ್ರಕೃತಿಯ ಪ್ರಕಾರ ಈ ದೇಹ ಹೇಗೆ ಡಿಕಂಪೋಸ್ ಆಗಬೇಕೋ ಹಾಗೆ ಡಿಕಂಪೋಸ್ ಆಗೇ ಆಗತ್ತೆ. ಅದಕ್ಕೆ ವ್ಯತ್ಯಾಸ ಇಲ್ಲ. ಪ್ರಕೃತಿಗೆ ದೇಹಗಳಷ್ಟೇ. ಅದು ಪ್ರಾಣ ಬಿಟ್ಟರೆ ದೇಹ ಅಂದಾಗ ಅದಕ್ಕೆ ಹೇಗೆ ಕೆಲಸ ಮಾಡೋಕೆ ಹಾಗೆ ಕೆಲಸ ಮಾಡುತ್ತೆ. ನಮಗೆ ಗುರುವಿನ ದೇಹ ಅಂದ ತಕ್ಷಣ ಈ ದೇಹಕ್ಕೆ ಕಾಲು ಮುಗಿತಾರೆ. ಇದನ್ನ ಈ ದೇಹದ ಪ್ರಾಣ ಬಿಟ್ಟಾಗ ಈ ದೇಹಕ್ಕೆ ಗದ್ದಿಗೆ ಮಾಡ್ತಾರೆ. ಇಲ್ಲ ಅಂದ್ರೆ ಶವ ಸಂಸ್ಕಾರ ಮಾಡ್ತಾರೆ. ಅದು ಹಿಂದುವಿನ ಶವವಾದ್ರೆ ಹಿಂದೂ ರೀತಿ ಸಂಸ್ಕಾರ, ಮುಸಲ್ಮಾನನ ಶವ ಆದ್ರೆ ಮುಸಲ್ಮಾನ ರೀತಿ ಶವ ಸಂಸ್ಕಾರ ಮಾಡ್ತಾರೆ. ಪ್ರತಿಯೊಂದು ಧರ್ಮ ಆಚರಣೆ ತಮ್ಮ ತಮ್ಮ ರೀತಿ ಶವ ಸಂಸ್ಕಾರ ಮಾಡ್ತಾರೆ. ಆದರೆ ಈ ದೇಹ ರಿಯಾಕ್ಟ್ ಮಾಡೋದು ಮಾತ್ರ ಪ್ರಕೃತಿಯ ಪರವಾಗಿ. ಅದು ಸುಟ್ರೆ ಕ್ರಿಶ್ಚಿಯನ್ ದೇಹ ಅಂತ ಸುಡಲ್ಲ, ಅದು ಹಿಂದೂ ದೇಹ ಅಂತ ಸುಡಲ್ಲ, ಬೆಂಕಿ ಸುಮ್ಮನೆ ಸುಡುತ್ತೆ. ಅದನ್ನು ಹೂತಾಕ್ದಾಗ ಹಿಂದೂ ದೇಹ ಅಂತ ಕೊಳಿಯಲ್ಲ, ಮುಸಲ್ಮಾನನ ದೇಹ ಅಂತ ಕೊಳಿಯಲ್ಲ, ಗುರುವಿನ ದೇಹ ಅಂತ ಕೊಳಿಯಲ್ಲ, ಪಾಪಿಯ ದೇಹ ಅಂತ ಕೊಳಿಯಲ್ಲ, ಸುಮ್ಮನೆ ಕೊಳಿಯುತ್ತೆ. ಅದು ಪ್ರಕೃತಿಗೆ ನಾಮ ರೂಪಗಳದಕ್ಕಿಲ್ಲ. ಆ ಪ್ರಕೃತಿಯ ಪ್ರಕಾರ ಯಾವ್ದು ಏನಾಗ್ಬೇಕು ಅದೇ ಆಗ್ತಿರುತ್ತೆ. ಹಾಗಾಗಿ ಇದು ಸತ್ಯವೇ. ಇದಕ್ಕೆ ಇದು ಯಾರು ಬಳಸುತ್ತಿದ್ದಾರೆ ಆಧಾರದ ಮೇಲೆ ಇದರ ವ್ಯವಹಾರ ಬದಲಾಗ್ತಾ ಹೋಗುತ್ತೆ ಹೊರತು ಈ ದೇಹವಷ್ಟೇ. ಇದನ್ನು ಹೇಗಿದೆಯೋ ಹಾಗೆ ನೋಡಿದಾಗ ನಮಗೆ ಸುತ್ತಮುತ್ತಲ ಇದಕ್ಕೆ ಅಂಟಿಕೊಂಡಂತಹ ಅಭಿಪ್ರಾಯಗಳು ಕಳಚಿ ಹೋಗುತ್ತೆ. ಹಾಗಾಗಿ ಅದು ಸತ್ಯ, ಇದು ಮಿಥ್ಯ, ಇದು ನಮ್ಮದೇ ಆದಂತಹ ಇದು ಶೂನ್ಯವಾಗುತ್ತೆ ಅನ್ನೋ ಅಭಿಪ್ರಾಯ. ಹಾಗೆ ನಾವು ಸತ್ಯ ಮತ್ತೆ ಮಿಥ್ಯವನ್ನು ಅರ್ಥ ಮಾಡಿಕೊಳ್ಳುವ ಬಗೆ ಈ ರೀತಿಯಾಗಿರುತ್ತೆ. ಇದು ಎಲ್ಲವಕ್ಕೂ ಕಾರಣ ನಾವು ಅಂಟಿಕೊಳ್ಳುವುದರಿಂದ. ಆದ್ದರಿಂದ ಪರಮಾರ್ಥವ ತಿಳಿ ಅರ್ಥವನ್ನಲ್ಲ, ಅರ್ಥವನ್ನು ದಾಟಿ ಸಕಲವನ್ನು ನೋಡು, ಭಿನ್ನ ಭಿನ್ನವಾಗಿ ಕಾಣುವುದು ಲೋಕಾರ್ಥದಲ್ಲಿ, ಪರಮಾರ್ಥದಲ್ಲಿ ಭಿನ್ನವಿಲ್ಲ. ಸರಹಪಾದ ಎಷ್ಟು ಸೊಗಸಾಗಿ ಹೇಳ್ತು ನೋಡಿ. ನಾವು ಲೋಕಾರ್ಥ ನಾವೇ ಒಂದಷ್ಟು ಅರ್ಥಗಳನ್ನ ಕಲ್ಪಿಸ್ಕೊಂಡಿರ್ತೀವಿ. ನಮಗೊಂದಷ್ಟು ಅರ್ಥಗಳನ್ನ ಸಮಾಜವೋ ಮತವೋ ಮುಂದೊಂದಷ್ಟು ನಮಗೆ ಅರ್ಥಗಳನ್ನ ನೀಡಿರುತ್ತೆ. ಆ ಅರ್ಥದಲ್ಲಿ ನೀನು ಪ್ರಪಂಚವನ್ನು ನೋಡಕ್ ಹೋಗ್ಬೇಡ, ಪಾರಮಾರ್ಥದಲ್ಲಿ ನೋಡು. ಪಾರಮಾರ್ಥ ಎಲ್ಲಿಂದ ಸಿಗುತ್ತೆ? ನಮಗೆ ಧ್ಯಾನದಲ್ಲಿ ಕರುಣಾಮಯಿಯಾದ ಬೋಧಿಸತ್ವದ ಹಂತವನ್ನು ತಲುಪಿ ಧ್ಯಾನದಲ್ಲಿ ನೋಡಿದಾಗ ನಮಗೆ ಪರಮಾರ್ಥ ತಿಳಿಯುತ್ತೆ. ಗುರುವಾಣಿಯಲ್ಲಿ, ಗುರುವಿನ ನುಡಿಯಲ್ಲಿ ಮತ್ತೆ ಗುರು ನೀಡಿದ ಮಾರ್ಗದಲ್ಲಿ ನಾವೇ ನಡೆದಾಗ ಲೋಕಾರ್ಥ ಕಂಟಿಕೊಳ್ಳದೆ ಪರಮಾರ್ಥ ಕಂಡುಕೊಳ್ತೀವಿ. ಪರಮಾರ್ಥ ಎಲ್ಲಿದೆ? ನಮ್ಮಲ್ಲೇ ಇದೆ. ಅದು ನಾವೇ ಆಗಿದ್ದೇವೆ ಅಂತ ಅನ್ಬೋದು, ನಮ್ಮೊಳಗೆ ಇದೆ ಅಂತ ಅನ್ಬೋದು. ಅದು ಪರಮಾರ್ಥ ಕಂಡುಕೊಳ್ಳಕ್ ಹೊರಟ್ರೆ ಮುಖ್ಯ. ಅಷ್ಟು ಬಿಟ್ರೆ ಪರಮಾರ್ಥ ನಾವೇನಾ ಅಥವಾ ಪರಮಾರ್ಥ ಕಂಡುಕೊಳ್ತೀವ ಅನ್ನೋ ಗೊಡವೆಗೆ ಹೋಗದೆ ಗುರು ನೀಡಿದ ಮಾರ್ಗದ ನಡೆದು ಪರಮಾರ್ಥವನ್ನ ಕಂಡುಕೊಳ್ಳುವುದು. ಅದು ನಾವೇನೋ ಅಥವಾ ಅದು ಬೇರೆ ನಾವು ಬೇರೆನೋ ಅದು ವ್ಯತ್ಯಾಸ. ಅದು ದ್ವೈತದ ಗೊಡವೆಗೆ ಹೋಗದೆ ಪರಮಾರ್ಥವನ್ನ ಕಂಡುಕೊಳ್ಳೋ ಪ್ರಯತ್ನ ಪಟ್ಟು ಅನ್ನೋದಷ್ಟೇ ಮುಖ್ಯವಾಗುತ್ತೆ. ಅಂತಹ ಪರಮಾರ್ಥದಲ್ಲಿ ನೋಡಿದಾಗ ತಾನಾಗಿ ಎಲ್ಲ ದ್ವಂದ್ವಗಳು ನಮ್ಗೇನಿರುತ್ತೆ ಆ ದ್ವಂದ್ವ ನಿವಾರಣೆ ಆಗೋದಕ್ಕೆ ಶುರು ಆಗುತ್ತೆ. ಆಗ ಎಲ್ಲವೂ ಶೂನ್ಯ ಅನ್ಸುತ್ತೆ. ಅಲ್ಲಿ ಪಂಚಸ್ಕಂದಗಳು ಶೂನ್ಯ ಅನ್ಸುತ್ತೆ. ದುಃಖಕ್ಕೆ ಕಾರಣ, ದುಃಖವನ್ನು ನಿವಾರಿಸುವ ಮಾರ್ಗ, ಇದೆಲ್ಲವೂ ಶೂನ್ಯ ಅನ್ಸುತ್ತೆ. ಪ್ರತಿಯೊಬ್ಬನು ಸತ್ಯಚಿತ್ ಆನಂದ ಸ್ವರೂಪನೇ ಆದ್ರಿಂದ, ಪ್ರತಿಯೊಬ್ಬನು ಅರಿವೇ ಆದ್ರಿಂದ ನಿನಗೆ ನೀನೇ ಬೆಳಕಾಗುವಂತ ಅಪ್ಪದೀಪೋಭವ ಅಂತ ಬುದ್ಧ ಕೊನೆಯ ಸಂದೇಶವನ್ನು ನೀಡಿ ಹೋಗ್ತಾನೆ. ಹಾಗೆ ನೀನೇ ಬೆಳಕಾಗಿರುವುದರಿಂದ ನಿನಗೆ ಇನ್ನೊಂದರ ಬೆಳಕಿನ ಅವಶ್ಯಕತೆ ಇಲ್ಲ. ಕೈ ನೋಡ್ಕೊಳ್ಳೋಕೆ ಕನ್ನಡಿ ಬೇಕಾಗಿಲ್ಲ ಅಂದ ಹಾಗೆ ಸತ್ಯ ನಮ್ಮ ಕಣ್ಣೆದುರೇ ಇರುವಾಗ ಅದನ್ನ ನೋಡೋದಕ್ಕೆ ಕನ್ನಡಿ ಬೇಕಾಗಿಲ್ಲ. ಅಂದ್ರೆ ಮತ್ತೊಂದರ ಅವಶ್ಯಕತೆ ಇಲ್ಲ. ಅದನ್ನ ಹಾಗೆ ನಮ್ಮೊಳಗೆ ನಾವೇ ನೋಡ್ಬೋದು. ಅದೇ ಪಾರಮಾರ್ಥ. ಅದನ್ನು ಪಡೆಯೋದಕ್ಕೆ ಬೇಕಿರೋದು ಧ್ಯಾನ.
ಪಡೆಯಲು ಜ್ಞಾನವೂ ಇಲ್ಲ, ಪಡೆಯುವುದು ಕೂಡ ಶೂನ್ಯವೇ ಆಗಿದೆ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಪಡೆಯಲು ಜ್ಞಾನವೂ ಇಲ್ಲ, ಯಾಕೆ ಅಂದ್ರೆ ನೀನು ಜ್ಞಾನ ಸ್ವರೂಪನೇ. ಅದನ್ನು ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ ಬೋಧಿಸತ್ವ. ನೀನು ಜ್ಞಾನ ಸ್ವರೂಪನೇ ಆಗಿದ್ದೀನಿ, ಯಾವತ್ತೂ ಅಜ್ಞಾನಿನೇ ಆಗಿರಲಿಲ್ಲ. ನಿನ್ನ ಅರಿವು ನಿನಗೆ ಇರಲಿಲ್ಲ ಹೊರತು ನಿನ್ನ ಅರಿವಿಲ್ಲ ಅನ್ನುವಾಗಲೂ ಕೂಡ ನೀನು ಜ್ಞಾನಿಯೇ ಆಗಿದ್ದೆ. ಹಾಗಾಗಿ ಜ್ಞಾನದ ವಿರುದ್ಧಾರ್ಥಕ ಪದವೇ ಇಲ್ಲ ನೋಡಿ. ಕತ್ತಲೆ ಬೆಳಕು ಅಂತೀವಿ, ಎಲ್ಲದಕ್ಕೂ ವಿರುದ್ಧಾರ್ಥಕ ಪದಗಳಿದೆ. ಜ್ಞಾನಕ್ಕೆ ವಿರುದ್ಧಾರ್ಥಕ ಪದವೇ ಇಲ್ಲ, ಯಾಕೆಂದ್ರೆ ಜ್ಞಾನಕ್ಕೆ ವಿರುದ್ಧವಾಗಿ ಏನೂ ಇಲ್ಲ. ಪ್ರತಿಯೊಂದು ಜ್ಞಾನ ಸ್ವರೂಪವೇ. ಹಾಗಾಗಿ ಯಾವುದು ಇಲ್ಲವೋ ಅದಕ್ಕೆ ಹೆಸರಿಡಕ್ಕಾಗಲ್ಲ. ಇನ್ನೂ ಹುಟ್ಟಿಲ್ಲದ ಮಗು ನಾವು ಹೆಸರಿಡಕ್ಕಾಗಲ್ಲ, ಯಾಕಂದ್ರೆ ಗಂಡು ಹೆಣ್ಣು ಏನೂ ಗೊತ್ತಿರಲ್ಲ. ಇನ್ನೂ ಹುಟ್ಟಿಲ್ಲದ ಮಗು ನಾವು ಹೆಸರಿಡಕ್ಕಾಗಲ್ಲ. ಹಾಗೆ ಯಾವುದು ಇಲ್ಲವೋ ಅದಕ್ಕೆ ನಾವು ಹೆಸರಿಡಕ್ಕಾಗಲ್ಲ. ಹಾಗಾಗಿ ಜ್ಞಾನದ ಹೊರತಾಗಿ ಇಲ್ಲಿ ಏನೂ ಇಲ್ಲ. ಹಾಗಾಗಿ ಜ್ಞಾನದ ಹೊರತಾಗಿ ಪದವೂ ಇಲ್ಲ. ಜ್ಞಾನಕ್ಕೆ ವಿರುದ್ಧಾರ್ಥಕ ಪದ ಯಾಕಿಲ್ಲ ಅಂದ್ರೆ ಜ್ಞಾನದ ಹೊರತಾಗಿ ಇಲ್ಲಿ ಏನೂ ಇಲ್ಲ. ಹಾಗಾಗಿ ಜ್ಞಾನ ಪಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂದ್ಬಿಡ್ತಾನೆ ಬೋಧಿಸತ್ವ. ಯಾಕೆಂದ್ರೆ ನೀ ಯಾವತ್ತು ಅಜ್ಞಾನಿಯಾಗಿದ್ದೆ? ನೀ ಸದಾಕಾಲ ಜ್ಞಾನಿಯೇ, ಅದರ ಅರಿವು ನಿನಗೆ ಇರಲಿಲ್ಲ. ಹಾಗಾಗಿ ಜ್ಞಾನದ ಅರಿವಿಲ್ಲದೆ ಇರುವುದು ಅಜ್ಞಾನ ಹೊರತು ಜ್ಞಾನ ಅಂತಿದೆ, ಅದು ಆಬ್ಸೆನ್ಸ್ ಇನ್ನೊಂದಿದೆ, ಅದು ವಿರುದ್ಧಾರ್ಥಕ ಇನ್ನೊಂದು ಸ್ಥಿತಿ ಇದೆ, ಅದು ಅಜ್ಞಾನ ಅಂತಲ್ಲ. ಜ್ಞಾನದ ಅರಿವು ಇಲ್ಲದೆ ಇರುವುದು ಅಜ್ಞಾನ ಅಷ್ಟೇ ಹೊರತು ಇನ್ನೇನು ಅಲ್ಲ. ಪಡೆಯೋದಕ್ಕೆ ಹೊಸದಾಗಿ ಯಾವ್ದು ಜ್ಞಾನ ಇಲ್ಲ. ಇವತ್ತಿರ್ಲಿಲ್ಲ ನಾಳೆ ಏನೋ ಪಡ್ಕೊಂಡೆ ಅಂತಲ್ಲ, ಅದು ಆಗಲೇ ಇದೆ, ಸದಾಕಾಲ ಇದೆ. ಅದು ಸನಾತನ ಅಂತ, ಅದು ಯಾವಾಗಲೂ ಸನಾತನವಾಗಿದೆ, ಅದು ಯಾವಾಗಲೂ ಇದ್ದೇ ಇದೆ. ಹಾಗಾಗಿ ಯಾವಾಗಲೂ ಇರುವಂಥದ್ದನ್ನ ಪಡೆಯೋದಕ್ಕೇನಿದೆ, ಅದಕ್ಕೆ ಹೆಸರು ಇಲ್ಲ, ಅವನು ಪಡೆಯೋದಕ್ಕೆ ಜ್ಞಾನವೂ ಇಲ್ಲ. ಅದು ಕೂಡ ಪಡೆಯುವುದು ಅನ್ನುವ ಇದೆಯಲ್ಲ, ಅದು ಇರಲಿಲ್ಲ, ಈಗ ಇದೆ, ಪಡೆಯೋದಕ್ಕೆ ಹೋಗ್ತೀನಿ ಕ್ರಿಯೆ ಇದೆಯಲ್ಲ, ಕ್ರಿಯೆ ಮತ್ತೆ ಪ್ರಕ್ರಿಯೆಯನ್ನು ಮೀರಿದನ ಆತ ಕ್ರಿಯೆ ಮತ್ತೆ ಪ್ರಕ್ರಿಯೆಯನ್ನು ಮೀರಿರೋದ್ರಿಂದ ಪಡೆಯೋದು ಕೂಡ ಏನೂ ಇಲ್ಲಪ್ಪ. ನೀನು ಜ್ಞಾನ ಸ್ವರೂಪನೇ ಆಗಿದ್ದೀಯಾ, ಅದು ಯಾವತ್ತೂ ಇದ್ದ ಹಾಗೆ ಇದೆ. ಅದಕ್ಕೆ ನಾವು ಹೆಸರು ಕೊಟ್ಟಿದ್ವಿ. ನಾಮ ರೂಪಕ್ಕೆ ಅಂಟಿಕೊಂಡುವುದರಿಂದ ದುಃಖ. ಆದ್ರಿಂದ ಜ್ಞಾನ ಯಾವುದಿದೆಯೋ ಅದಕ್ಕೆ ನಾವು ಜ್ಞಾನ ಅಂತ ಹೆಸರು ಕೊಟ್ಟು ನಾಮ ರೂಪಕ್ಕೆ ಅಂಟಿಕೊಂಡಾಗ ಮಾತ್ರ ಜ್ಞಾನಿ ಮತ್ತೆ ಅಜ್ಞಾನಿ ಆಯ್ತು. ಅಜ್ಞಾನಿ ಜ್ಞಾನವನ್ನ ಪಡಿಬೇಕು ಅಂತಾಯ್ತು. ಯಾಕೆ? ನಾಮರೂಪ, ಅಜ್ಞಾನ ಮತ್ತೆ ಜ್ಞಾನ ಇದು ನಾಮಗಳಾಯ್ತು. ಯಾವಾಗ ನಾಮಕ್ಕೆ ಅಂಟಿಕೊಳ್ತೀವಿ, ನಾನು ಅಜ್ಞಾನಿ ಬೇಸರ ಆಗುತ್ತೆ, ಅವನು ಜ್ಞಾನಿ ಖುಷಿ ಆಗುತ್ತೆ. ಅಥವಾ ಜ್ಞಾನಿ ನೋಡಿ ಹೊಟ್ಟೆವರಿ ಬರ್ಬೋದು, ಅವ್ನು ನೋಡಿ ಪ್ರೇರಣೆ ಆಗ್ಬೋದು, ನಾನಾ ವಿಷಯಗಳು ಬರ್ಬೋದು. ಅಜ್ಞಾನಿ ನೋಡಿ ನಮಗೆ ಅವನಿಗೆ ಕೀಳರಿಮೆ ಬರ್ಬೋದು, ಅವ್ನು ನಾವು ಕೆಳಮಟ್ಟದವನಾಗಿ ಕೆಟ್ಟವನಾಗಿ ನೋಡ್ಬೋದು. ಅವನ ನಾವು ಅಜ್ಞಾನಿಯನ್ನ ಕೀಳಾಗಿ ನೋಡಬಹುದು, ಜ್ಞಾನಿಯನ್ನ ಶ್ರೇಷ್ಠವಾಗಿ ನೋಡ್ಬೋದು. ಯಾಕೆ? ನಾಮರೂಪಕ್ಕೆ ಅಂಟಿಕೊಂಡಾಗ. ಈತ ನಾಮಕ್ಕೆ ಅಂಟಿಕೊಳ್ಳದೆ ಇರುವುದರಿಂದ ಇಲ್ಲಿ ಜ್ಞಾನ ಎನ್ನುವುದು ಇಲ್ಲ ಅಂತದೆ. ಅಂದ್ರೆ ಯಾವ ನಾಮವಿದೆಯೋ, ಜ್ಞಾನ ಎನ್ನುವ ನಾಮ ಇದೆಯೋ ಅದು ಇಲ್ಲ ಅಂತ. ಯಾವುದು ನಾಮವಿರುವ ಜ್ಞಾನವಿದೆಯೋ ಅದು ಇಲ್ಲದೆ ಇರುವುದರಿಂದ ಅದನ್ನು ಪಡೆಯೋದಕ್ಕೂ ಆಗಲ್ಲ, ಅದು ಕೂಡ ಶೂನ್ಯವಾಗಿದೆ. ಜ್ಞಾನವೆನ್ನುವ ನಾಮರೂಪ ಶೂನ್ಯವಾಗಿದೆ ಅಂತ ಇಲ್ಲಿ ಬೋಧಿಸತ್ವ ತುಂಬಾ ಪ್ಯಾರಾಡಾಕ್ಸಿಕಲ್ ಆಗಿ ಒಗಟಾಗಿ ನಮ್ಗೆ ಅದನ್ನ ಕಟ್ಕೊಡ್ತಾನೆ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಇಲ್ಲಿ ಎಲ್ಲವನ್ನು ಇಲ್ಲ ಇಲ್ಲ ಅಂತ ಹೇಳ್ತಾ ಹೋಗ್ತಾ ಯಾವುದು ಇಲ್ವಾ ಅಂತ ಅನ್ಸುತ್ತೆ. ಇಲ್ಲ ಎನ್ನುವುದು ಇಲ್ಲ ಅನ್ಬಿಡ್ತಾನೆ ಕೊನೆಗೆ ಅಲ್ಲವ ಪ್ರಭು. ಯಾವುದು ಇಲ್ಲ ಇಲ್ಲ ಅನ್ಕೊಂತೀವೋ ಇಲ್ಲ ಎನ್ನುವುದು ಇದೆ ಅನ್ನಂಗಾಗ್ಬಿಡುತ್ತೆ. ಯಾವುದು ಎಲ್ಲವೂ ಇಲ್ಲ ಅಂದ ತಕ್ಷಣ ಇಲ್ಲ ಎನ್ನುವುದಕ್ಕೊಂದು ಅಸ್ತಿತ್ವ ಬಂದ್ಬಿಡುತ್ತೆ, ಇಲ್ಲ ಎನ್ನುವುದು ಇದೆ ಅಂತ ಆಗ್ಬಿಡುತ್ತೆ. ಅದಕ್ಕೆ ಇಲ್ಲ ಎನ್ನುವುದು ಇಲ್ಲ, ಇಲ್ಲಿ ಒಪ್ಪಿಗೆಯೂ ಇಲ್ಲ, ತಿರಸ್ಕಾರವೂ ಇಲ್ಲ, ಇಲ್ಲ ಎನ್ನುವುದು ಇಲ್ಲ ಅಂತ ಅಷ್ಟಾವಕ್ರ ಗೀತೆಯಲ್ಲಿ ಹೇಳುತ್ತೆ. ಯೋಗ ವಾಸಿಷ್ಠವು ಅದನ್ನೇ ಹೇಳುತ್ತೆ. ಅಂದ್ರೆ ಇಲ್ಲ ಇಲ್ಲ ಅನ್ಕೊಂಡು ಹೋದ ತಕ್ಷಣ ನಾವು ಎಲ್ಲವನ್ನೂ ಇಲ್ಲ ಅಂತಿದ್ದೀನಿ, ಎಲ್ಲವನ್ನೂ ಇಲ್ಲ ಅಂತಿದ್ದೀನಿ ಅಂತ ಎಲ್ಲವನ್ನೂ ಇಲ್ಲ ಅಂತ ಹೇಳ್ತಿದ್ದೀನಿ. ಎಲ್ಲವೂ ಇಲ್ಲ, ಎಲ್ಲವೂ ಇದೆ, ಹಾಗಾಗಿ ಇಲ್ಲ ಅಂತ ಹೇಳ್ತಿದ್ದೀನಿ ಅನ್ನೋ ಒಂದು ಪ್ಯಾರಾಡಾಕ್ಸಿಕಲ್ ಆಗಿ ನಮಗೆ ಗೊತ್ತಿಲ್ಲ ಸುಳ್ಳಿಗೆ ಸಿಗಾಕೊಂಡ್ಬಿಡ್ತೀವಿ. ಸತ್ಯ ಅನ್ನೋದಿಲ್ಲ ರೀ, ಸತ್ಯ ಅನ್ನೋದಿಲ್ಲ ರೀ ಅಂತ ಹೇಳ್ತಿದ್ವಿ. ಸತ್ಯ ಅನ್ನೋದಿಲ್ಲ, ಸತ್ಯ ಅನ್ನೋದಿಲ್ಲ, ಸತ್ಯ ಅದು ಸೆಂಟೆನ್ಸ್ ಅಲ್ಲಿ ಇದ್ದೇ ಇದೆ. ಅದು ಸತ್ಯ ಅನ್ನೋದು ಇಲ್ಲ ಅಂತಾಗ ಆ ವಾಕ್ಯದಲ್ಲೇ ಸತ್ಯ ಇದೆ. ಹಾಗಾಗಿ ಇಲ್ಲ ಎನ್ನುವುದು ನಾವು ಎಲ್ಲವನ್ನೂ ತಿರಸ್ಕರಿಸ್ತಿದ್ದೀನಿ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಇಲ್ಲ ಇಲ್ಲ ಎನ್ನುವುದು ಇಲ್ಲ, ಗುಹೇಶ್ವರ ತಾ ಬಯಲು. ಯಾವಾಗ ಎಲ್ಲವನ್ನು ಇಲ್ಲ ಇಲ್ಲ ನೇತಿ 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 ಅಂತ ಹೋಗ್ತೀವಿ, ಈ ನೇತಿಯನ್ನು ನೇತಿ ಮಾಡಬೇಕು. ಅದಕ್ಕೆ ನೇತಿ 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 ಮೂರ್ಸಲ ಯಾಕೆ ಉಪನಿಷತ್ತು ನೇತಿ 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 ಅನ್ನತ್ತೆ? ಇಲ್ಲ ಇಲ್ಲ ಅಂತ ಹೇಳಿದೆ, ಇಲ್ಲ ಎನ್ನುವುದು ಇಲ್ಲ. ಹಾಗಾಗಿ ಎರಡು ನೇತಿ ನೇತಿ, ಇಲ್ಲ ಇಲ್ಲ. ಮೂರನೇದಿಲ್ಲ ಅನ್ನೋದು ಈ ಇಲ್ಲ ಎನ್ನುವುದು ಇಲ್ಲ ಅನ್ನೋ ಭಾವಕ್ಕೆ ನೇತಿ 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 ಅಂತ ಉಪನಿಷತ್ತು ಮೂರ್ಸಲಿ ಹೇಳುತ್ತೆ. ಅದೇ ಅರ್ಥ ಇದು. ಇಲ್ಲ ಇಲ್ಲ, ಇಲ್ಲ ಎಂಬುದು ಇಲ್ಲ. ಹಾಗೆ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ಇಲ್ಲ ಇಲ್ಲ ಎನ್ನುವುದು ಇಲ್ಲ. ಹಾಗಾದ್ರೆ ಏನು? ಗುಹೇಶ್ವರ ಬಯಲು. ಅದನ್ನ ಅನುಭವದಲ್ಲೇ ನೋಡ್ಬೇಕು. ಗುಹೇಶ್ವರ ತಾ ಬಯಲು ಅಂದ್ರೆ ಅವನು ಗೋಚರನಾಗೋನಷ್ಟೇನೆ. ಅವನ್ನ ಬರೀ ಇಲ್ಲ ಅನ್ನೋದ್ರಿಂದ ಸಾಧ್ಯ ಇಲ್ಲ ಅವನ್ನ ಪಡ್ಕೊಳ್ಳಕ್ಕೆ. ಗುಹೇಶ್ವರನ ಬಯಲಲ್ಲೇ ಸಾಧ್ಯ. ಅದೆಲ್ಲ ಇಲ್ಲ, ಗುಹೇಶ್ವರ ಒಬ್ಬನೇ ಸತ್ಯ ಅನ್ನೋಕೆ ಹೋದ್ರೆ ಇಲ್ಲಪ್ಪ. ಗುಹೇಶ್ವರ ತಾ ಬಯಲು, ಅವನು
ಅವನು ಹೇಗಿದ್ದನೋ ಹಾಗೆ ಅದನ್ನು ಬಯಲಾಗಿದ್ದಾನೆ, ಗೋಚರವಾಗಿದ್ದಾನೆ. ಅವನನ್ನ ಕಾಣಬೇಕಷ್ಟು. ಹೇಗೆ ಕಾಣೋದು? ಕರುಣಾಮಯಿ ಆಗಬೇಕು, ಬೋಧಿಸತ್ವರಂತೆ ಧ್ಯಾನದಲ್ಲಿ ಕಂಡುಕೊಳ್ಳಬೇಕು. ಆತ ಒಳಗೆ ತಾನಾಗೆ ಬಯಲಾಗ್ತಾನೆ. ಅವನು ಹೇಗಿದ್ದಾನೋ ಹಾಗೆ ಇದ್ದಾನಲ್ಲ, ಅವನ ಹಾಗೆ ನೋಡೋದು ತಾ ಬಯಲು. ಅಲ್ಲಿ ಮಾತುಗಳಿಲ್ಲ, ಬರೀ ಅನುಭವ ಅಷ್ಟೇ. ಹಾಗಾಗಿ ಯಾವುದೂ ಇಲ್ಲ, ಇಲ್ಲ ಎನ್ನುವುದು ಇಲ್ಲ. ಹಾಗಾಗಿ ಗುಹೇಶ್ವರ ತಾ ಬಯಲು ಅಂತ ಅಲ್ಲಮಪ್ರಭು ತುಂಬಾ ಸೊಗಸಾಗಿ ಹೇಳ್ತಾರೆ. ಹಾಗೆ ಸರಹಾಪದ ಕೂಡ ಕುಂದಿಲ್ಲದ ಚಿತ್ತಕ್ಕೆ ಧ್ಯಾನದ ಕಲಬೆರಕೆಯೇ ಸುಖವಾಗಿರುವ ಬದುಕ ಯಾಕೆ ಘಾಸಿ ಮಾಡಿಕೊಳ್ಳುವೆ. ಪತಂಜಲಿ ಯೋಗ ಸೂತ್ರ ಅಂತ ಬಂದಾಗ ಯೋಗನೇ ಚಿತ್ತವೃತ್ತಿ ನಿರೋಧ ಅಂತ ಅಂತಾರೆ. ತಕ್ಷಣ ಇತ್ತು ನಾವು ಸತ್ಯಚಿತ್ತ ಆನಂದ ಸ್ವರೂಪ, ಅಯ್ಯೋ ಅದು ಚಿತ್ತ ಇದು ಚಿತ್ತ ಕನ್ಫ್ಯೂಸ್ ಆಗಿ ಶುರು ಆಯ್ತು. ಯಾವಾಗ ಪ್ರಾಕ್ಟೀಸ್ ಕಡಿಮೆ ಆಗ್ತಾ ಆಗ್ತದೆ, ಥಿಯರಿ ಕಡೆಗೆ ಹೆಚ್ಚು ಗಮನ ಕೊಟ್ವಿ, ಥಿಯರಿನೇ ಹೆಚ್ಚು ಪ್ರಚಾರ ಆಯಿತು. ಆ ಥಿಯರಿ ಪ್ರಚಾರ ಆದಾಗ ಅದ್ರ ಸಂಬಂಧ ಅಭಿಪ್ರಾಯ ಇಟ್ಕೊಂಡು ನಾವು ಯೋಗಕ್ಕೆ ಬಂದ್ವಿ. ಆಗ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯಿತು, ಪ್ರಾಕ್ಟೀಸಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯಿತು. ಮತ್ತು ನಮ್ಮ ಅಭಿಪ್ರಾಯಗಳೇ ಧ್ಯಾನದಲ್ಲಿ ನಮ್ಮ ಧ್ಯಾನಕ್ಕೆ ತೊಡಕಾಗೋದಕ್ಕೆ ಶುರು ಆಯಿತು. ಆಗ ಇವ್ರು ಹೇಳ್ತಾರೆ ಚಿತ್ತ ಶುದ್ಧವಾಗಿ ಇದೆ. ಆ ಸತ್ಯ ಚಿತ್ತ ಆನಂದ ಸ್ವರೂಪ ನಿಜ ಸ್ವರೂಪ ಏನಿದೆ ಆ ಚಿತ್ತ ಯಾವತ್ತೂ ಶುದ್ಧವೇ. ಚಿತ್ತ ಅಂದರೆ ನಮ್ಮ ಥಾಟ್ ಪ್ರೊಸೆಸ್ಸು. ಪತಂಜಲಿ ಯೋಗ ಸೂತ್ರದಲ್ಲಿ ಆ ಚಿತ್ತವನ್ನು ನಿರೋಧಿಸಬೇಕು ಅಂದರೆ ಥಾಟ್ ಪ್ರೊಸೆಸ್ ಇದೆಯಲ್ಲ, ಅದಕ್ಕೆ ಅಂಟಿಕೊಳ್ಳದೆ ಇರುವುದೇ ಯೋಗ ಅಂತ ಹೇಳಿದ್ದು. ಬಟ್ ಆದರೆ ಆ ಚಿತ್ತಕ್ಕೂ ಥಾಟ್ ಪ್ರೊಸೆಸ್ ಎನ್ನುವ ಚಿತ್ತ ಅನ್ನುವುದಕ್ಕೂ ಸತ್ಯಚಿತ್ತ ಆನಂದ ಸ್ವರೂಪದಲ್ಲಿರುವ ಚಿತ್ತಕ್ಕೂ ನಾವು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಕ್ಕೆ ನಮಗೆ ಅದು ಮಲಿನವಾಗಿದೆ, ನನ್ನ ಚಿತ್ತ ಮಲಿನವಾಗಿದೆ, ಶುದ್ಧಗೊಳಿಸ್ಕೋಬೇಕು, ಅದಕ್ಕೆ ಧ್ಯಾನವೇ ಸಹಾಯಕಾರಿ ಅಂದ್ಕೊಂಡು ಹೋಗಿದ್ದಕ್ಕೆ ನನ್ನ ಚಿತ್ತ ಶುದ್ಧ ಆಗ್ತಿಲ್ಲ. ನಾನು ಎಷ್ಟು ಧ್ಯಾನ ಮಾಡಿದ್ರು ನಂಗೆ ಫೋಕಸ್ ಬರ್ತಾ ಇಲ್ಲ, ನಂಗೆ ಸೈಲೆನ್ಸ್ ಫೀಲ್ ಆಗ್ತಾ ಇಲ್ಲ. ನಂಗೆ ಇವತ್ತು ಏನಾಯ್ತು ಅಂದರೆ ಎಲ್ಲ ಸೌಂಡ್ ಎಲ್ಲ ಹಿಡಿದಿತ್ತು, ಫುಲ್ಲು ನಾನು ಸೈಲೆಂಟಾಗಿದ್ದೆ. ನಂಗೆ ಸೈಲೆನ್ಸ್ ಫೀಲ್ ಆಗ್ತದೆ, ಒಳಗಡೆ ಬರುತ್ತೆ, ಎಲ್ಲ ಸದ್ದು ನಿಂತೋಯ್ತು. ಬಟ್ ಸದ್ದು ನಿಂತೋಯ್ತು ಅನ್ನೋ ಸದ್ದೇ ಬರ್ತದೆ. ಮತ್ತೆ ಅದು ಕೂಡ ಇರಬಾರ್ದು. ನನಗೆ ಸದ್ದು ನಿಂತು ಹೋಯಿತು ಎನ್ನುವ ಭಾವವು ಕಳಚಿಕೊಂಡಾಗ ಮಾತ್ರ ಅದು ನಿಶ್ಶಬ್ದ ಅಥವಾ ಮೌನ. ನಿಶ್ಶಬ್ದ ಅಂದರೆ ಎರಡು ಶಬ್ದಗಳ ಮಧ್ಯೆ ಇರುವ ಮೌನ ಮಾತ್ರ ನಿಶ್ಶಬ್ದ. ಶಬ್ದಗಳೇ ಇಲ್ಲದೆ ಇರುವುದು ಮೌನ. ಈ ಅರ್ಥ ನಮಗೆ ವ್ಯತ್ಯಾಸ ಗೊತ್ತಾಗಿಲ್ಲ ಅಂದರೆ ಧ್ಯಾನದಲ್ಲಾಗುವ ಅನುಭವಗಳಲ್ಲಿ ವ್ಯತ್ಯಾಸ ಆಗುತ್ತೆ. ನಾವು ಧ್ಯಾನಕ್ಕೆ ಪ್ರವೇಶ ಮಾಡುವ ರೀತಿಯಲ್ಲೇ ತೊಡಕಿದೆ. ಯಾಕೆ ಅಂದರೆ ನಾವು ಹಲವಾರು ರೀತಿ ಅಭಿಪ್ರಾಯಗಳನ್ನ ಇಟ್ಕೊಂಡ್ಬಿಟ್ಟಿರ್ತೀವಿ. ಆ ಅಭಿಪ್ರಾಯಗಳಲ್ಲಿ ಧ್ಯಾನಕ್ಕೆ ಕೂತಾಗ ನಮಗೆ ನಿಜವಾಗ್ಲೂ ಧ್ಯಾನದ ಅನುಭವ ಏನು ಅಂತಾನೆ ಗೊತ್ತಾಗೋದಿಲ್ಲ. ಅದಾಗಬೇಕು ಅಂದ್ರೆ ಇವೆಲ್ಲವನ್ನು ತಿಳಿತಾ ಹೋಗಬೇಕು. ನಮ್ಮನ್ನು ನಾವು ಅನ್ಕಂಡೀಷನ್ ಮಾಡಬೇಕು. ಓಶೋ ಹೇಳ್ದಂಗೆ ನಮ್ಮನ್ನು ನಾವು ಅನ್ಕಂಡೀಷನ್ ಮಾಡ್ಕೊಳ್ತಾ ಹೋಗ್ಬೇಕು. ನಾವು ಇಷ್ಟೆಲ್ಲ ತಿಳಿದಿಲ್ಲ, ಕೊನೆಗೆ ಮಾಹಿತಿಯೇ ಹೊರತು ಅದು ನನ್ನ ಅರಿವಲ್ಲ. ಅದು ನನ್ನ ಅರಿವಾಗಬೇಕು ಅಂದರೆ ಕರುಣಾಮಯಿಯಾಗಿ ಬೋಧಿಸತ್ವನ ಹಂತಕ್ಕೆ ತಲುಪಿ ನಾವು ಧ್ಯಾನದಲ್ಲಿ ಅದನ್ನು ಕಂಡುಕೊಳ್ಳಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರದು ಚಿತ್ತ ಯಾವತ್ತೂ ಶುದ್ಧವಾಗಿದೆ, ಅದು ಮಲಿನ ಯಾವತ್ತೂ ಆಗಿಲ್ಲ. ನೀನು ಯಾವುದು ಶುದ್ಧವಾಗಿದೆಯೋ ಅದನ್ನ ಮಲಿನ ಅಂತ ಅನ್ಕೊಂಡು ನೀ ಧ್ಯಾನ ಮಾಡೋಕೆ ಯಾಕೆ ಕಷ್ಟಪಡ್ತೀಯಪ್ಪ? ಅದು ಯಾವತ್ತೂ ಶುದ್ಧವಾಗಿದೆ, ಅದು ಮಲಿನವಾಗಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ನನ್ನ ಚಿತ್ತ ಯಾವತ್ತು ಶುದ್ಧವೇ ಅನ್ನೋ ಅರಿವಾಗಬೇಕು. ಯಾವುದು ಮಲಿನ ಅಂತ ಗೊತ್ತಾದಾಗ ಅದನ್ನ ತೆಗಿಬೇಕು. ಈಗ ಮನೆಯಲ್ಲಿ ಒಂದಷ್ಟು ವಸ್ತುಗಳಿರುತ್ತೆ, ಮನೆಯಲ್ಲಿ ಅದು ಬಳಕೆ ಆಗ್ತಿರುತ್ತೆ. ಯಾವತ್ತು ಬಳಕೆ ಆಗಲ್ಲ ನಮ್ಗೆ ಅದು ಕಸ ಆಗುತ್ತೆ. ಆಗ ಮನೆಯಿಂದ ಬಿಸಾಕ್ತೀವಿ. ನಮಗೆ ಅನ್ಸುತ್ತೆ ಇದು ನನಗಿನ್ನು ಅನವಶ್ಯಕ, ಇದು ಕೆಲಸಕ್ಕೆ ಬರ್ತಿಲ್ಲ. ಅಥವಾ ಯಾವುದೊಬ್ರು ಗಿಫ್ಟ್ ಕೊಟ್ಟಿರ್ತಾರೆ, ಆ ರ್ಯಾಪರ್ ಹಾಗೆ ಇಟ್ಟಿರ್ತೀವಿ ಮನೇಲಿ ಒಂದಷ್ಟು ದಿನ. ಆ ಗಿಫ್ಟೇ ಮುರಿದೋಗ್ಬಿಟ್ಟಿರುತ್ತೆ, ಹಾಳಾಗ್ಬಿಟ್ಟಿರುತ್ತೆ, ಮತ್ತೊಂದಾಗಿರುತ್ತೆ, ಅದು ಬಳಸಿನ ಹಾಗೆ ಇಟ್ಬಿಟ್ಟಿರ್ತೀವಿ. ಅದು ಬಟ್ ರ್ಯಾಪರ್ ಮತ್ತೆ ಹಾಗೆ ಇಟ್ಟಿರ್ತೀವಿ. ಮನೆ ಖಾಲಿ ಮಾಡ್ಬೇಕಾದ್ರೆ ಹಬ್ಬ ಹರಿದಿನ ಬಂತು ಕ್ಲೀನ್ ಮಾಡ್ಬೇಕು ಅಂದಾಗ ಅವಾಗ ಅನ್ಸುತ್ತೆ ಕಸ ಅಂತ. ಅಲ್ಲಿವರೆಗೂ ಮನೇಲಿ ಇರುತ್ತೆ, ಅವ್ರು ಕೊಟ್ಟಿದ್ದ ಗಿಫ್ಟು ಅದರ ಗಿಫ್ಟ್ ರ್ಯಾಪರ್ ಅಂತ ಮನೇಲಿ ಇಟ್ಟಿರ್ತೀವಿ. ಯಾವ ನಮ್ಗದು ಜಾಗ ಕಡಿಮೆ ಆಗ್ತಾ ಶುರು ಆಗುತ್ತೆ, ಧೂಳು ಹತ್ಕೊಳ್ಳೋಕೆ ಶುರು ಆಗುತ್ತೆ, ಎಷ್ಟಪ್ಪ ಅನವಶ್ಯಕ ಇದೆಯಲ್ಲ ಅಂತ. ಅಥವಾ ಅದು ಸಂಬಂಧಪಟ್ಟಂತ ಭಾವನೆ, ಯಾವುದೊಬ್ಬ ಪ್ರೀತಿ ಪಾತ್ರ ವ್ಯಕ್ತಿ ನಮ್ಗೆ ಕೊಟ್ಟಿರ್ತಾನೆ ವಸ್ತು, ಅವನ ಪ್ರೀತಿನೇ ಕಡಿಮೆ ಆಗ್ಬಿಡುತ್ತೆ. ಅವಾಗ ಈ ವಸ್ತು ಮೇಲೆ ಪ್ರೀತಿ ತಾನಾಗೆ ಕಡಿಮೆ ಆಗುತ್ತೆ. ಅವಾಗ ಆ ವಸ್ತು ಆ ವ್ಯಕ್ತಿ ಕೊಟ್ಟ ವಸ್ತು ಅಂತ ಕಾಣದೆ ಬರೀ ವಸ್ತು ಆಗಿ ಕಾಣುತ್ತೆ. ಯಾವಾಗ ಅದು ಬಳಕೆ ನಿಂತೋಗುತ್ತೆ ನಮ್ಗೆ ಬಿಸಾಕೋದಕ್ಕೆ ಸುಲಭ ಆಗ್ಬಿಡುತ್ತೆ. ನಾನಾ ಕಾರಣಗಳಿಗೆ ಒಂದು ವಸ್ತು ನಮ್ಮ ಮನೆಯಲ್ಲಿ ಇರುತ್ತೆ, ನಾಳೆ ಕಸವಾಗುತ್ತೆ. ಯಾವಾಗ ಕಸ ಅನ್ಸುತ್ತೋ ನಾವು ತಕ್ಷಣ ವೆರಿ ನೆಕ್ಸ್ಟ್ ಮೂಮೆಂಟ್ ಅದನ್ನ ಬಿಸಾಕ್ಬಿಡ್ತೀವಿ. ಹಾಗೆ ನಮ್ಮ ಒಳಗೆ ಯಾವ್ಯಾವ್ದು ಅನವಶ್ಯಕ ಅಂತ ನಮಗೆ ಗೊತ್ತಾಗುತ್ತೋ ತಾನಾಗೆ ಬಿಸಾಕ್ತೀವಿ. ಒಳಗಡೆ ಖಾಲಿ ಜಾಗ ಇದ್ದೇ ಇದೆ. ಖಾಲಿ ಜಾಗ ಇದ್ದಿದ್ದಕ್ಕೆ ಎಲ್ಲವನ್ನೂ ತುಂಬೋದಕ್ಕೆ ಸಾಧ್ಯ ಆಯಿತು. ನಾವು ಖಾಲಿ ಜಾಗವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ಎಲ್ಲವೂ ಖಾಲಿ ಜಾಗವೇ. ಖಾಲಿ ಜಾಗದ ತುಂಬ್ತಾ ಇರ್ತೀವಿ, ಜಾಗ ಕಡಿಮೆ ಆದ ಮತ್ತೆ ಖಾಲಿ ಮಾಡ್ತಿರ್ತೀವಿ. ಅಂದರೆ ವಸ್ತುಗಳು ತೆಗೆದಾಕ್ತಿರ್ತೀವಿ ಹೊರತು ಖಾಲಿ ಜಾಗವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಇರೋದ್ರೆಲ್ಲವೂ ತೆಗೆದಾಕಿದಾಗ ಅಲ್ಲಿ ಸಿಗುತ್ತೆ. ಬಟ್ ಅಲ್ಲಿ ಖಾಲಿ ಜಾಗ ಇದ್ದಿದ್ದಕ್ಕೆ ನಮಗೆ ತುಂಬೋದಕ್ಕೆ ಸಾಧ್ಯ ಆಗಿದ್ದು. ಹಾಗಾಗಿ ಚಿತ್ತ ಯಾವತ್ತೂ ಶುದ್ಧವೇ. ಅದನ್ನು ನಾವು ಶುದ್ಧ ಅಂತ ಅರಿತುಕೊಳ್ಳದೆ ಇರುವುದರಿಂದ ಅನವಶ್ಯಕವಾದ ವಸ್ತುಗಳ ತಂದು ಇಟ್ಕೊಂಡಿರೋದಕ್ಕೆ ಅದು ಹಾಗೆ ಕಾಣಿಸ್ತಿದೆ ಹೊರತು ಮೂಲದಲ್ಲಿ ಅದು ಯಾವತ್ತು ಶುದ್ಧವಾಗಿತ್ತು. ಚಿತ್ತವನ್ನು ಶುದ್ಧಿ ಮಾಡೋಕ್ಕೆ ಅಂತ ಧ್ಯಾನ ಮಾಡಕ್ಕೆ ಹೋಗ್ಬೇಡ, ಅದು ಸುಮ್ಮನೆ ಆಯಾಸವಾಗುತ್ತೆ. ಚಿತ್ತ ಯಾವತ್ತು ಶುದ್ಧವೇ ಅನ್ನೋ ಭಾವದಲ್ಲಿ ಧ್ಯಾನ ಮಾಡು ಅಂತ ಸರಹಪಾದ ನಮ್ಗೆ ಹೇಳ್ತಾನೆ. ಹಾಗಾಗಿ ತಿಳಿ,
ಬೋಧಿಸತ್ವ ಏನನ್ನು ಪಡೆದಿಲ್ಲ, ಹಿಡಿದಿಲ್ಲ, ಕಂಡಿಲ್ಲ. ಆದರೆ ನಿಜ ಗುಣದ ಅರಿವಿನಲ್ಲಿ ಅವನ ವಾಸ. ಎಲ್ಲ ಸಂಕೋಲೆಗಳಿಂದಲೂ ಸನ್ಯಾಸ. ಇದೆಲ್ಲದರ ಕನ್ಕ್ಲೂಷನ್ ಕೊಡ್ತಾ ಇದ್ದಾನೆ. ಹಾಗಾಗಿ ತಿಳಿ, ಇದೆಲ್ಲವೂ ಕೊನೆಗೆ ಏನೂ ಅಲ್ಲಪ್ಪ, ಅವನು ಏನೂ ಪಡ್ಕೊಂಡಿಲ್ಲ. ಯಾಕೆಂದ್ರೆ ಅವನು ಯಾವತ್ತೂ ಕಳ್ಕೊಂಡೇ ಇರಲಿಲ್ಲ, ಸದಾ ಇದ್ದಿದ್ದೆ. ಅದರಿಂದ ಪಡ್ಕೊಳ್ಳೋಕೆ ಇಲ್ಲಿ ಏನೂ ಇಲ್ಲ. ಹಾಗಾದ್ರೆ ಏನು ಮಾಡ್ತಾ ಇದ್ದಾನೆ? ತನ್ನ ನಿಜ ಗುಣದಲ್ಲಿ, ತನ್ನ ನಿಜ ಸ್ವರೂಪದಲ್ಲಿ ತಾನು ತಾನಾಗಿ ಸುಮ್ಮನೆ ಸಹಜವಾಗಿದ್ದಾನೆ. ಹಾಗೆಲ್ಲ ಅವನು ಏನೂ ಪಡ್ಕೊಂಡಿಲ್ಲ. ಯಾವುದನ್ನು ವಿಶೇಷತೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ವಿಶೇಷತೆ ಮಾಡ್ಕೊಂಡಾಗ ಮತ್ತೆ ನಾಮರೂಪಕ್ಕೆ ಅಂಟ್ಕೋತೀವಿ. ಅದೇನೋ ಮೋಕ್ಷ ಅಂತೆ, ಎನ್ಲೈಟನ್ಮೆಂಟ್ ಅಂತೆ, ಧ್ಯಾನ ಅಂತೆ, ವಿಶೇಷವಾದದಂತೆ ಅಂತ ಮತ್ತದಕ್ಕೆ ನಾಮರೂಪಗಳನ್ನ ಅಂಟಿಸ್ಕೊಳ್ತಾ ಹೋಗ್ತೀವಿ. ಆಗ ನಮ್ಗೆ ಅದ್ರ ಬಗ್ಗೆ ಬಯಕೆ ಆಗ್ತಾ ಹೋಗುತ್ತೆ. ಅಯ್ಯೋ, ನನ್ನ ಕೈ ಧ್ಯಾನ ಮಾಡೋಕೆ ಅವಕಾಶ ಸಿಗ್ತಿಲ್ಲಪ್ಪ, ನನ್ನ ಜವಾಬ್ದಾರಿಗಳ ಮಧ್ಯೆ ನಾನು ಧ್ಯಾನ ಮಾಡೋಕ್ಕಾಗ್ತಾಯಿಲ್ಲ, ನಾನು ಮೋಕ್ಷ ಪಡಿಬೇಕು, ಎಷ್ಟು ಬಯಸಿದ್ದೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅದ್ರ ಬಗ್ಗೆ ಕೊರಗೆ ಬರ್ತಾ ಹೋಗುತ್ತೆ. ಅಯ್ಯೋ, ವಯಸ್ಸಾಗ್ತಾ ಹೋಯ್ತು, ನಾನು ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ, ಇದು ಕಡಿಮೆ ಆಯಿಸಿದೆ, ನಾನು ಮೋಕ್ಷ ಪಡಿಬೇಕು ಅಂತ ಅದ್ರ ಬಗ್ಗೆ ಒಂದು ಆತರ ಬಂದ್ಬಿಡುತ್ತೆ. ಈ ಥರ ಎಲ್ಲ ಮೋಕ್ಷದ ಬಯಕೆ ಮತ್ತು ಮೋಕ್ಷ ಸಿಗೋದಿಲ್ವಾ ಅನ್ನೋ ಭಯ, ಮತ್ತು ನಮ್ಮ ಕೈ ಸಿಗೋಕ್ಕಾಗತ್ತಾ, ನಮಗೆಲ್ಲ ಮೋಕ್ಷ ಸಿಗತ್ತ ಒಂದು ಕೀಳರಿಮೆ, ಇವೆಲ್ಲವೂ ನಮ್ಮನ್ನು ಮೋಕ್ಷದಿಂದ ದೂರ ಮಾಡ್ತಾ ಹೋಗುತ್ತೆ. ಹಾಗಾಗಿ ಆ ಭಯವನ್ನೆಲ್ಲ ಹೋಗ್ಸೋದಕ್ಕೆ ಅವ್ರು ಹೇಳ್ತಾ ಇದ್ದಾನೆ, ನಾನು ನಿಜ ಗುಣದಲ್ಲಿ ನಾನು ಸುಮ್ಮನೆ ಇದ್ದೀನಪ್ಪ, ಪಡ್ಕೊಳ್ಳೋಕೆ ಏನೂ ಇಲ್ಲ, ಕಳ್ಕೊಳ್ಳೋಕೆ ಏನಿಲ್ಲ, ನನ್ನ ನಿಜ ಸ್ವರೂಪದನ ಇದ್ದೀನಿ, ಎಲ್ಲ ಸಂಕೋಲೆಗಳಿಂದ ಕಳಿಸ್ಕೊಂಡಿದ್ದೀನಿ, ಯಾವುದಕ್ಕೂ ಅಂಟಿಕೊಂಡಿಲ್ಲ. ಪಂಚಸ್ಕಂದಗಳಂತ ಏನು ಹೇಳ್ದ, ಅವೆಲ್ಲವೂ ಶೂನ್ಯ. ಅಂಟಿಕೊಳ್ಳುವುದರಿಂದ ದುಃಖ ಬರುತ್ತೆ, ನಾ ಯಾವುದಕ್ಕೂ ಅಂಟಿಕೊಂಡೇ ಇಲ್ಲ, ಹಾಗಾಗಿ ದುಃಖವಿಲ್ಲ, ಏನೂ ಇಲ್ಲ ಅಂತ ಗೊತ್ತಾಯ್ತು, ಎಲ್ಲವೂ ಶೂನ್ಯ ಅಂತ ಗೊತ್ತಾಯ್ತು, ಅದೆಲ್ಲ ನಿರರ್ಥಕ ಅಂತ ಗೊತ್ತಾಯ್ತು. ಆಗೇನಾಯ್ತು, ತನ್ನಲ್ಲಿ ತಾನೇ ಸುಮ್ಮನಿದ್ದಾನೆ. ಅದನ್ನೇ ಕೈವಲ್ಯ ಅಂದ್ರು. ಕೇವಲ ಜ್ಞಾನ, ಎಲ್ಲವನ್ನೂ ಕಳೆದುಕೊಂಡಾಗ, ಅನವಶ್ಯಕವಾದ ಎಲ್ಲವನ್ನೂ ಕಳೆದುಕೊಂಡಾಗ ಕೊನೆಯಲ್ಲಿ ಉಳಿಯುವುದು ಕೇವಲ. ಆ ಕೇವಲವನ್ನ ಪಡೆದವನು ಕೇವಲಿ, ಅದು ಕೈವಲ್ಯ. ಆ ಸ್ಥಿತಿಯನ್ನ ಕೈವಲ್ಯ ಅಂದ್ರು. ಅಂತಹ ಕೇವಲವನ್ನ, ಅಂತಹ ಶೂನ್ಯವನ್ನ ಪಡೆದ ಏನಾಗ್ತಾನೆ, ತಾನಾಗಿ ನಿಜ ಸ್ವರೂಪದ ತಾನಿರ್ತಾನೆ. ಅದಕ್ಕೆ ಅಲ್ಲಮಪ್ರಭು ತುಂಬಾ ಚೆನ್ನಾಗಿ ಹೇಳ್ತಾರೆ, ಎರಡೆಂಬರಯ್ಯ ಕರಣದ ಕಂಗಳಲ್ಲಿ ನೋಡಿದವರು, ಎರಡು ಅವನತಿಗಳದು ಒಂದೆಂಬರಯ್ಯ, ಒಂದು ಇಲ್ಲದ ನಿರಾಳವ ಕಾಮಿಸುವರಾಗಿ ಕಲ್ಪಿಸುವುದಿಲ್ಲ, ಭಾವಿಸುವುದಿಲ್ಲ, ಭೋಗೇಶ್ವರನೆಂಬುದಿಲ್ಲದಾಗಿ ಮುಂದೆ ಬಯಲೆಂಬುದಿಲ್ಲ. ಹೇಳಿದ್ನಲ್ಲ, ಅಲ್ಲಮ ಪ್ರಭು ಇಂಥದನ್ನ ಹೇಳಿಲ್ಲ ಅಂತಿಲ್ಲ, ಅಷ್ಟು ಸೊಗಸಾಗಿ ಎಲ್ಲವನ್ನೂ ಕಟ್ಟಿಕೊಟ್ಟಂತಹ ಮಹಾನ್ ದಾರ್ಶನಿಕ ಅಲ್ಲಮ ಪ್ರಭು. ಒಂದೊಂದ್ಸಲ ನಿಜವಾಗ್ಲೂ ಅನ್ನಿಸ್ಬಿಡುತ್ತೆ, ಕನ್ನಡ ಮಾತನಾಡುವ ಮನೆಯಲ್ಲಿ ಹುಟ್ಟಿದ್ದು ಅಲ್ಲಮ ಪ್ರಭುವನ್ನೇ ತಿಳಿಯೋದಕ್ಕೇನೋ ಅನ್ನೋ ಮಟ್ಟಿಗೆ ಅನ್ನಿಸ್ಬಿಡುತ್ತೆ. ಬಹುಶಃ ಕನ್ನಡ ಮಾತೃಭಾಷೆ ಆಗಿಲ್ಲದೆ ಮತ್ತೊಂದೆಲ್ಲೋ ಹುಟ್ಟಿದ್ರೆ ಬಹುಶಃ ನನಗೆ ಅಲ್ಲಮ ಸಿಗ್ತಿರ್ಲಿಲ್ವೇನೋ. ಅಂತಹ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾನೆ ಆತ. ಅವನ ಪರಿಚಯ ಮಾಡ್ಕೊಳ್ಳೋಕ್ಕೋಸ್ಕರನೇ ಕನ್ನಡ ಭಾಷೆ ಮಾತನಾಡುವಂತಹ ಮನೆಯಲ್ಲಿ, ಕನ್ನಡ ಮಾತೃಭಾಷೆಯಲ್ಲಿದ್ದು, ಈ ಸೊಗಡಿನಲ್ಲಿ, ಈ ಮಣ್ಣಿನಲ್ಲಿ ಇದ್ದು ಅಲ್ಲವನ್ನ ಪರಿಚಯ ಮಾಡ್ಕೊಳ್ಬೇಕಾಯ್ತು. ಅದಕ್ಕೋಸ್ಕರ ಇಲ್ಲಿಗೆ ಆ ವಾತಾವರಣದಲ್ಲಿ ಭಗವಂತ ಸೃಷ್ಟಿ ಮಾಡೋದನ್ನ ಮಟ್ಟಿಗೆ ಅನ್ನಿಸ್ಬಿಡೋದಂದ್ರೆ ಅಷ್ಟು ಪ್ರೇಮ ನನಗೆ ಅಲ್ಲಮ ಪ್ರಭುವಿನ ವಚನಗಳ ಮೇಲೆ. ಅದು ಒಂದೊಂದ್ಸಲಿ ತೀರಾ ಅತಿರೇಕ ಅನ್ನೋ ಮಟ್ಟಿಗೆ ಒಂದೊಂದ್ಸಲಿ ಉತ್ಪ್ರೇಕ್ಷೆಯ ಮಾತುಗಳನ್ನ ಆಡ್ಬಿಡ್ತೀನಿ. ಆದಷ್ಟು ಅದನ್ನ ತಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ರೀತಿ ಉತ್ಪ್ರೇಕ್ಷೆಯ ಮಾತುಗಳು ಆಡಬಾರ್ದು ಅಂತ. ಆದ್ರೆ ಅಲ್ಲಮನ ಮೇಲೆ ಅಷ್ಟು ಪ್ರೀತಿ ಒಂದೊಂದ್ಸಲಿ ಇರ್ರಿಸಿಸ್ಟಬಲ್ ಆಗ್ಬಿಡುತ್ತೆ. ಐ ಕಾಂಟ್ ಹೆಲ್ಪ್ ಇಟ್ ಅನ್ನೋ ಮಟ್ಟಿಗೆ ಆಗಿ ಭಾವೋದ್ರೇಕದಲ್ಲಿ ಅವನ ಬಗ್ಗೆ ಉತ್ಪ್ರೇಕ್ಷೆಯ ಮಾತುಗಳನ್ನ ಆಡ್ಬಿಡ್ತೀನಿ. ಆದ್ರೂ ಅಲ್ಲಮನ ಬಗ್ಗೆ ಎಷ್ಟು ಉತ್ಪ್ರೇಕ್ಷೆ ಮಾಡಿದ್ರೂ ಕೂಡ ಅದು ಕಡಿಮೆಯೇ, ಮತ್ತೆ ಅದು ಉತ್ಪ್ರೇಕ್ಷೆ ಅಲ್ಲ ಅನ್ನಿಸ್ಬಿಡುತ್ತೆ. ಆ ಮಟ್ಟಿಗೆ ನನಗದು ಸಮಾಧಾನವನ್ನ ಕೊಡುತ್ತೆ ಅಲ್ಲಮ ಪ್ರಭುವಿನ ವಚನಗಳು. ಇಲ್ಲಿ ಅದನ್ನೇ ಹೇಳ್ತಾರೆ ಅಲ್ಲಮ ಪ್ರಭು, ಎರಡೆಂಬರಯ್ಯ ಕರ್ಣದ ಕಂಗಳಲ್ಲಿ ನೋಡಿದವರು, ಎರಡು ಅವನತಿಗಳೆದು ಒಂದೆಂಬರಯ್ಯ. ಕರ್ಣದ ಕಂಗಳು, ಈ ಕಣ್ಣುಗಳಿಂದ ನೋಡೋರು ಎರಡು ಅಂತ ಇದ್ದಾರೆ. ಎರಡೆಲ್ಲ ಇಲ್ಲ ರೀ, ಇರೋದು ಒಂದೇ, ಎಲ್ಲ ಅಳ್ದೋಗ್ಬಿಟ್ಟು ಒಂದೇ ಉಳ್ಕೊಳ್ಳೋದು ಅಂತ ಹೇಳೋರು ಇದ್ದಾರೆ. ಒಬ್ರು ದ್ವೈತ ಅನ್ನೋರು ಇದ್ದಾರೆ, ಒಬ್ರು ಅದ್ವೈತ ಅನ್ನೋರು ಇದ್ದಾರೆ. ಆದರೆ ಒಂದು ಇಲ್ಲದ ನಿರಾಳ ಕಾಮಿಸುವರಾಗಿ ಕಲ್ಪಿಸುವುದಿಲ್ಲ, ಭಾವಿಸುವುದಿಲ್ಲ. ಇದು ತುಂಬಾ ಚೆನ್ನಾಗಿದೆ. ದ್ವೈತ ಮತ್ತು ಅದ್ವೈತ. ದ್ವೈತ ಅಂದ್ರೆ ಎರಡು, ಅದ್ವೈತ ಎರಡಲ್ಲದ್ದು ಅನ್ನೋ ಭಾವ. ಆದರೆ ದ್ವೈತನ ಎರಡು, ಅದ್ವೈತನ ಒಂದು ಮಾಡ್ಕೊಂಡ್ಬಿಟ್ಟಿದೀವಿ. ಇದನ್ನ ಅಲ್ಲಮ ಪ್ರಭು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾಮ ರೂಪ ಕಂಡಿಕೊಂಡಾಗ ಆಗುವಂತಹ ಗೊಂದಲಗಳಿವು. ದ್ವೈತ ಅಂದ್ರೆ ಎರಡು, ಅದ್ವೈತ ಅಂದ್ರೆ ಒಂದು ಅನ್ಕೊಂಡಿದ್ವಿ. ಅಲ್ಲ, ಎರಡಲ್ಲದ್ದು ಅಂತ. ಎರಡಲ್ಲದ್ದು ಮತ್ತೆ ಯಾಕದು ಒಂದು ಅಂತ ಯಾಕನ್ಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ನಾನು ಅದನ್ನ ಅಲ್ಲಮ ಪ್ರಭುವಿನ ಕಳೆದ ಒಂದು ಸಂಚಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಇದನ್ನೇ ಉದಾಹರಣೆ ಕೊಡ್ತಿದ್ದೆ. ನನ್ನ ಮನೇಲಿ ಇರೋದು ಈ ಒಂದೇ ಪುಸ್ತಕವಾದ್ರೆ ಆ ಪುಸ್ತಕ ಕೂಡ ಪುಸ್ತಕನೇ ಕೊಡ್ತಾರೆ. ಇಂಥದ್ದೇ ಪುಸ್ತಕ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಮನೆಯಲ್ಲೀಗ ಒಂದು ಸ್ಟಡಿ ಈಗ ಬುಕ್ ಒಂದು ಶೆಲ್ಫ್ ಇದೆ. ನನ್ನ ಶೆಲ್ಫು ಹಾಳಾಗಿದೆ ಅಂದಾಗ ಯಾವ ಶೆಲ್ಫು ಕೇಳಲ್ಲ. ಯಾಕೆ? ಇರೋದು ಒಂದೇ ಶೆಲ್ಫ್ ಮನೆಯಲ್ಲಿ. ಎರಡು ಬುಕ್ ಶೆಲ್ಫ್ ಇದ್ದಾಗ ಕೇಳ್ಬೇಕಾಗತ್ತೆ, ಯಾವ ಬುಕ್ ಶೆಲ್ಫ್ ಹಾಳಾಗಿದ್ದು, ಕೆಳಗಡೆದ ಮೇಲ್ಗಡೆದ, ಅಥವಾ ಬೆಳ್ಳಗಿರದ ಕಪ್ಪಗಿರದ, ವರ್ಟಿಕಲ್ ಆಗಿರೋದ ಹಾರಿಜಾಂಟಲ್ ಆಗಿರೋದ, ಕೇಳ್ಬೇಕಾಗಿ ಬರುತ್ತೆ ಯಾವುದು ಅಂತ.
ಯಾವಾಗ ಒಂದೇ ಇರುತ್ತೋ ಒಂದು ಅಂತ ಹೇಳುವ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಕೌಂಟ್ ಮಾಡಕ್ಕೆ ಯಾವುದು ಇರಲ್ಲ. ನಾನು ಯಾವಾಗಲೂ ಸಾಮಾನ್ಯ ಹೇಳೋದು, ನಮ್ಮಲ್ಲಿ ಹೀಗೆ ಕೌಂಟ್ ಮಾಡೋದು 1 2 3 4 5 ಹೀಗೆ ಕೌಂಟ್ ಮಾಡೋ ಪದ್ಧತಿ. ಈ ಎಲ್ಲ ಬೆರಳುಗಳಿಗೂ ಹೆಸರಿದೆ, ಆದರೆ ಇದಕ್ಕೆ ಹೆಸರಿಲ್ಲ. ಇದು ಕಿರು ಬೆರಳು ಅಂತೀವಿ, ಮಧ್ಯದ ಬೆರಳು, ತೋರ್ ಬೆರಳು, ಹೆಬ್ಬೆಟ್ಟು ಅಂತೀವಿ. ಎಲ್ಲ ಭಾಷೆಗಳಲ್ಲಿ ಎಲ್ಲದಕ್ಕೂ ಇದೆ. ಇದಕ್ಕೆ ಸಾಮಾನ್ಯ ಇಲ್ಲ. ಫಿಂಗರ್ ರಿಂಗ್ ಅಂತಾರೆ, ಬಟ್ ಫಿಂಗರ್ ರಿಂಗ್ ನಾವು ಎಲ್ಲಿ ಬೇಕಾದ್ರೂ ಹಾಕೋಬಹುದು. ಇದಕ್ಕೆ ಸರಿ ಯಾವ ಭಾಷೆಯಲ್ಲೂ ಸಾಮಾನ್ಯ ಇದಕ್ಕೆ ಹೆಸರಿಲ್ಲ. ಹಾಗಾಗಿ ಸಂಸ್ಕೃತ ಇದನ್ನ ಅನಾಮಿಕ ಅಂತ, ಹೆಸರಿಲ್ಲದ್ದು ಅಂತ. ಕಾಳಿದಾಸನ ಬಗ್ಗೆ ಒಬ್ಬ ವರ್ಣಿಸುವಾಗ ಹೇಳ್ತಾನೆ, ಮೊದಲನೆಯವನು ಕಾಳಿದಾಸನಾದರೆ ಎರಡನೆಯವನು ಅನಾಮಿಕ. ಮೊದಲನೆಯವನು ಕಾಳಿದಾಸನಾದರೆ, ಕವಿಗಳಲ್ಲಿ ಶ್ರೇಷ್ಠನಾದ ಕವಿ ಅಗ್ರಜನು ಕಾಳಿದಾಸನಾದರೆ, ಎರಡನೆಯವನು ಅನಾಮಿಕ, ಇನ್ನೊಬ್ಬ ಇಲ್ಲ. ಎಷ್ಟು ಸೊಗಸಾಗಿದೆ ನೋಡಿ ಹೋಲಿಕೆ ಆ ಕವಿದು. ಹಾಗೆ ಯಾವಾಗ ಎಲ್ಲವೂ ಅದೇ ಆಗಿದೆ ಅಂದಾಗ ಅದು ಒಂದು ಅಂತ ಹೇಳಬೇಕು, ಇನ್ನೊಂದು ಇರಬೇಕು. ಉದಾಹರಣೆ, ಇಡೀ ಸೃಷ್ಟಿಯಾಗಿದೆ, ಅದು ನಾಶವಾಯಿತು, ಮತ್ತೆ ಸೃಷ್ಟಿಯಾಯಿತು. ಎಷ್ಟು ಕಾಲದ ನಂತರ ಸೃಷ್ಟಿಯಾಯಿತು? ಎಷ್ಟು ಕಾಲದ ನಂತರ ಸೃಷ್ಟಿಯಾಯಿತು? ಇದನ್ನ ಮೆಷರ್ ಮಾಡಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮೆಷರ್ ಮಾಡಕ್ಕೆ ರೆಫರೆನ್ಸ್ ಇರಬೇಕು. ಇಲ್ಲಿಂದ ಟೈಮ್ ಅನ್ನೋದು ಇರಬೇಕು. ಸ್ಪೇಸ್ ಮತ್ತೆ ಟೈಮ್ ಇಲ್ಲದೆ ಇರುವುದರಿಂದ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಯಿತು, ಅದು ಹೀಗೆ ನಡೀತು, ಅದು ನಾಶವಾಯಿತು, ಎಷ್ಟು ಕಾಲದ ನಂತರ ಮತ್ತೆ ಸೃಷ್ಟಿಯಾಯಿತು? ಅದಕ್ಕೆ ಮೆಷರ್ಮೆಂಟ್ ಇಲ್ಲ, ಯಾಕೆ ಮೆಷರ್ ಮಾಡೋಕ್ಕಲ್ಲಿ ಯಾರೂ ಇಲ್ಲ. ಹಾಗಾಗಿ ಅಲ್ಲಿ ಸ್ಪೇಸು ಇಲ್ಲ, ಟೈಮು ಇಲ್ಲ ಅಂದಾಗ ಹೇಗೆ ಮೆಷರ್ ಮಾಡ್ತೀರಿ? ಎಷ್ಟು ದಿನಗಳ ನಂತರ ಅನ್ನೋಕ್ಕೆ, ಮತ್ತೆ ಸೂರ್ಯ ಹುಟ್ಟಬೇಕು, ಚಂದ್ರ ಬರಬೇಕು, ಇದೆಲ್ಲ ಆಗ್ಬೇಕಲ್ಲ. ಅದಕ್ಕೊಂದು ರೆಫರೆನ್ಸ್ ಬೇಕಲ್ಲ. ಏನೋ ರೆಫರೆನ್ಸ್ ಇದ್ದಾಗ ದಿನಗಳಾಗಿ ಡಿವೈಡ್ ಮಾಡ್ಬೋದು. ಈ ಭೂಮಿಯಲ್ಲಿದ್ದೀವಿ, ಹಾಗೆ ನಮಗೆ ದಿನಕ್ಕೆ 24 ಗಂಟೆ ಕಾಲ. ನಾವು ಬುಧ ಗ್ರಹಕ್ಕೋ ಗುರುಗ್ರಹಕ್ಕೋ ಮತ್ತೊಂದು ಗ್ರಹಕ್ಕೋ ಹೋದ್ರೆ ಅಲ್ಲಿ ದಿನಕ್ಕೆ ಬೇರೆ ಇರುತ್ತೆ. ಅಲ್ಲಿ ಹೆಚ್ಚು ದಿನಗಳಿರುತ್ತೆ, ಗಂಟೆಗಾಲ ಇರುತ್ತೆ. ಅಲ್ಲಿ 68 ಗಂಟೆ ಕಾಲ ಅಂತೀವಿ. ಎಲ್ಲಿಂದ ಹೇಳಿದ್ವಿ? ಭೂಮಿಯಲ್ಲಿ ಗಂಟೆಯನ್ನು ಡಿವೈಡ್ ಮಾಡ್ಕೊಂಡಿದ್ವಲ್ಲ, ಆ ಆಧಾರದ ಮೇಲೆ ಅಲ್ಲಿ ಗುರು ಇಷ್ಟು ನಿಧಾನಕ್ಕೆ ಸುತ್ತಾನೆ, ಅಥವಾ ಅದು ಇಷ್ಟು ದೊಡ್ಡದಾಗಿದೆ ಗಾತ್ರದಲ್ಲಿ, ಅದು ಒಂದು ಪೂರ್ತಿ ಇದು ರೆವಲ್ಯೂಷನ್ ಬರೋದಕ್ಕೆ ಅದಕ್ಕೆ ಇಷ್ಟು ಗಂಟೆ ಕಾಲ ಬೇಕು. ಇಷ್ಟು ಗಂಟೆ ಕಾಲ ಅಂತ ಯಾರು ಹೇಳಿದ್ವಿ? ನಮ್ಮ ಭೂಮಿಯ ಗಂಟೆಯ ಆಧಾರದ ಮೇಲೆ ಹೇಳ್ತಿದ್ವಿ. ರೆಫರೆನ್ಸ್ ಬೇಕು. ರೆಫರೆನ್ಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ರೆಫರೆನ್ಸೇ ಇಲ್ಲ ಅಂದಾಗ ನಾವು ಮೆಷರ್ ಮಾಡೋಕ್ಕಾಗಲ್ಲ. ಸೊ ಯಾವ್ದನ್ನ ಮೆಷರ್ ಮಾಡೋಕ್ಕಲ್ಲ, ಟೈಮ್ನ ಮೆಷರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸೃಷ್ಟಿ ಆಯಿತು, ಅಲ್ಲಿಂದ ಇಲ್ಲಿಗೆ ಆಯಿತು, ಕೊನೆಗೆ ಅದು ಲಯ ಆಯಿತು, ಸೃಷ್ಟಿ ನಾಶ ಆಯಿತು. ತದನಂತರ ಸೃಷ್ಟಿ ಆಗೋದಕ್ಕೆ ಎಷ್ಟು ಸಮಯ ತಗೋತು ಅಂತ ನಮಗೆ ಹೇಳೋದಕ್ಕೆ ಆಗಲ್ಲ. ಹಾಗಾಗಿ ಕೆಲವೊಂದು ಮೆಷರ್ ಮಾಡೋಕ್ಕಾಗಲ್ಲ. ಎಲ್ಲವೂ ಅದೇ ಆಗಿದೆ ಅಂದಾಗ ನಾನೇನು ಕೇಳಿದಾಗ ನಾನು ಅದೇ ಆಗಿದ್ದೇನೆ, ಹಾಗಾದ್ರೆ ನಾನೇ ಎಲ್ಲವೂ ಅಂತ ಇದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಆಫ್ ದ ಥಿಯರಿ. ಇದೆಲ್ಲವೂ ಆ ಥಿಯರಿದು ಎಕ್ಸ್ಟೆನ್ಷನ್ ಆಗೋಯ್ತು ಹೊರತುವೆ ನಿಜವಾದ ಅರ್ಥ ಉಪನಿಷತ್ಕಾರರಾಗಲಿ ನಿಜವಾದ ಅನುಭಾವಿಗಳು ಹೇಳಿದ್ದು ಇದೆಲ್ಲವೂ ಅದೇ ಆಗಿದೆ ಅನ್ನೋ ಒಬ್ರು ಹೇಳ್ತಾರೆ, ಇದೆಲ್ಲವೂ ನಾನೇ ಆಗಿದ್ದೇನೆ ಅಂತಾರೆ. ಇದು ಹೇಳುವ ಬಗೆ ವ್ಯತ್ಯಾಸ. ಇದೆಲ್ಲವೂ ಅದೇ ಆಗಿದೆ ಅಂದಾಗ ಅವನೊಬ್ಬ ಇದ್ದಾನೆ, ಅವನೆಲ್ಲವನ್ನೂ ಮಾಡಿದ್ದಾನೆ, ನಾನು ಆತ್ಮನಾಗಿದ್ದೀನಿ, ದ್ವೈತ ಅಂತ ನೋಡ್ತಾರೆ. ಇನ್ನು ಕೆಲವರು ಇದೆಲ್ಲವೂ ಒಂದೇ ಆಗಿದೆ, ಹಾಗಾದ್ರೆ ನಾನು ಅದರ ಭಾಗವಾಗಿದ್ದೇನೆ ಅನ್ಕೊಂಡಾಗ ಇದು ಅನುಭಾವಿಯ ಮಾತು. ಇದೆಲ್ಲವೂ ಅದೇ ಆಗಿದೆ, ನಾನು ಕೂಡ ಅದೇ ಆಗಿದ್ದೇನೆ ಅಂದ್ರೆ ನಾನು ಕೂಡ ಅದೇನೆ. ಆಗೇನಾಗುತ್ತೆ? ಆತ್ಮ ಪರಮಾತ್ಮ ಒಂದೇ, ನಾನೇ ಪರಮಾತ್ಮ ಅನ್ಕೊಂಡ್ರೆ ಇದು ಅದ್ವೈತದ ಕಂಟಿನ್ಯೂಯೇಷನ್, ಇದು ಎಕ್ಸ್ಟೆನ್ಷನ್ ಆಫ್ ದ ಥಿಯರಿ. ಇದು ಮುಂದೆ ಮುಂದೆ ನಂತರ ಕಾಲದಲ್ಲಿ ಬಂದಂಥವರು ಹೇಳುವ ಬಗೆಯಲ್ಲಿ ಆದ ವ್ಯತ್ಯಾಸಗಳೇ ಹೊರತು ಅನುಭಾವದಲ್ಲಿ ಯಾವುದಿದೆಯೋ ಅದು ಇದೆ. ಅದು ಒಂದು ಅಲ್ಲ, ಎರಡು ಅಲ್ಲ, ಅದು ಇದೆ ಅಷ್ಟೇ, ಅದು ಪೂರ್ಣ. ಅದು ಹೇಗಿದೆಯೋ ಹಾಗೆ ಇದೆ. ಹಾಗಾಗಿ ಗುಹೇಶ್ವರ ಎನ್ನುವುದು ಇಲ್ಲ, ಹಾಗೆ ಬಯಲೆನ್ನುವುದು ಇಲ್ಲ ಅಂದ್ಬಿಡ್ತಾರೆ. ಯಾಕೆಂದ್ರೆ ನಾನು ಬಯಲನ್ನು ನೋಡುತ್ತಿದ್ದೇನೆ ಅನ್ನೋದಕ್ಕೆ ನಾನು ಮತ್ತೆ ಇರಬೇಕು, ನಾನು ಬಯಲಾದೆ ಅಂದ್ರೆ ಮತ್ತೆ ನಾನು ಬಂತು, ನಾನು ಎನ್ನುವುದೇ ಇಲ್ಲ ಅಂದ್ರೆ ಬರೀ ಬಯಲಷ್ಟೇ ಉಳಿತು, ಬಯಲಷ್ಟೇ ಉಳಿತು ಅಂತ ಹೇಳಕ್ಕೂ ಸಾಧ್ಯ ಇಲ್ಲ, ಹೇಳೋದಕ್ಕೆ ಯಾರು ಇಲ್ಲ. ಹಾಗಾಗಿ ಬಯಲೆಂಬುದು ಇಲ್ಲ ಅಂದ್ಬಿಡ್ತಾರೆ. ಮತ್ತೆ ಬಯಲೆನ್ನುವುದು ಯಾವಾಗ ಅನುಭವವಾಗದೆ ರೂಪವಷ್ಟೇ ಆಗುತ್ತೆ, ನಾಮವಷ್ಟೇ ಆಗುತ್ತೆ, ಮತ್ತೆ ಅದು ಅಂಟಿಕೊಳ್ಳುವಿಕೆ ಆಗುತ್ತೆ. ಅಂಟಿಕೊಂಡಾಗ ಮತ್ತೆ ಸುಖ ದುಃಖ ಮೂಡುತ್ತೆ, ಅದು ಸಂಬಂಧಪಟ್ಟಂತ ಭಾವನೆಗಳು ಮೂಡ್ತಾ ಹೋಗುತ್ತೆ, ಅದು ಧ್ಯಾನದಲ್ಲಿ ಅನುಭವಕ್ಕೆ ಧಕ್ಕೆ ಬರುತ್ತೆ. ಹಾಗಾಗಿ ಗುಹೇಶ್ವರನೆನ್ನುವುದೂ ಇಲ್ಲ, ಬಯಲೆನ್ನುವುದು ಇಲ್ಲ ಅಂತ ಅಲ್ಲಮ ಪ್ರಭು ಎಲ್ಲವನ್ನು ಇಲ್ಲ ಇಲ್ಲ ಅಂತ ಹೇಳಿ ಇಲ್ಲ ಎನ್ನುವುದೂ ಇಲ್ಲ ಅಂತ ಅಲ್ಲಮ ಪ್ರಭು ಆಗಿರ್ಬೋದು, ತಿಲೋಪ ಆಗಿರ್ಬೋದು, ಸರಹಪಾದ, ಬೋಧಿಸತ್ವ, ಬುದ್ಧ, ಶಂಕರಾಚಾರ್ಯರು ಎಲ್ಲವನ್ನು ನೇತಿ 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 ಅಂತ ಹೇಳ್ತಾ ಹೋಗ್ಬಿಟ್ರು. ಪ್ರಯತ್ನಿಸಿ ಪಡೆಯಬೇಕಾದ್ದು ಯಾವುದೂ ಇಲ್ಲ, ದೃಷ್ಟಿವಾದವೂ ಇಲ್ಲ, ಇಷ್ಟ ನಿಷ್ಠಗಳೂ ಇಲ್ಲ, ಕೇಂದ್ರ ಅಂಚುಗಳೆಂಬ ತಾರತಮ್ಯ ಬಿಟ್ಟ ಮಧ್ಯಮ ಮಾರ್ಗವೇ ರುಜು ಮಾರ್ಗ. ಇದಕ್ಕೊಂದು ಸೊಲ್ಯೂಷನ್ ಕೊಟ್ಬಿಡ್ತಾನೆ ಸರಹಪಾದ. ಮಧ್ಯಮ ಮಾರ್ಗ ನಡಿಯಪ್ಪ, ಇದೆ ಅನ್ನೋ ಗೋಜಲಿಗೆ ಹೋಗ್ಬೇಡ, ಇಲ್ಲ ಅನ್ನೋ ಗೋಜಲಿಗೆ ಹೋಗ್ಬೇಡ, ಮಧ್ಯಮ ಮಾರ್ಗದಲ್ಲಿ ಇದೇ ಸರಿಯಾದ ಮಾರ್ಗ ಅಂತ ನಮಗೆ ಸರಹಪಾದ ಒಂದು ಒಳ್ಳೆ ಒಂದು
ಮಾರ್ಗವನ್ನ ಉಪಾಯವನ್ನ ಕೊಟ್ಬಿಡ್ತೇನೆ. ಆ ಮಧ್ಯ ಮಾರ್ಗ ಯಾವುದು ಅಂದ್ರೆ ಗುರು ಹೇಳಿದ ಮಾರ್ಗದ ನಡೀತಾ ನಾವೇ ಅದನ್ನ ಅನುಭವದಲ್ಲಿ ಕಂಡುಕೊಳ್ಳುವುದು, ಅದೇ ಮಧ್ಯಮ ಮಾರ್ಗ. ಲಿಂಗವಿಡಿದು ಅರಿದ ಅರಿವು ಅರಿವಲ್ಲ, ಗುರುವಿಡಿದು ಅರಿದ ಅರಿವು ಅರಿವಲ್ಲ, ಗುರುವಿಡಿದು ಲಿಂಗ ಉಂಟೆಂಬುದು ಕಲ್ಪಿತ, ತನ್ನಿಂದ ತಾನಹುದಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿಯದನ್ನಕ್ಕರ ತಾನಾಗಬಾರದು ಕಾಣ. ಅಲ್ಲಮಪ್ರಭು ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ನೋಡಿ. ಲಿಂಗ ಹಿಡಿದು ಅರಿತ ಅರಿವು ಅರಿವಲ್ಲ ಅನ್ಬಿಡ್ತಾರೆ. ಬರೀ ಲಿಂಗ ಹಿಡಿದು ಮಾತ್ರಕ್ಕೆ ಅರಿವಾಗ್ಬಿಡಲ್ಲ, ಗುರು ಅರಿವನ್ನ ಕೊಟ್ಟನಕ್ಕೆ ಹೋದ್ರೆ ಗುರು ಲಿಂಗವನ್ನ ಕೊಟ್ಟ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ನಮ್ಮೊಳಗೆ ಜ್ಯೋತಿರ್ಲಿಂಗ ಬೇರೆ ತಾನಾಗೇ ಇದೆ, ಅದು ಮೊದಲಿಂದನೂ ಇದೆ. ತೈಲವಿಲ್ಲದ ಜ್ಯೋತಿ ಅಂತ ಹೇಳಿದಾಗೆ ಇದು ಸ್ಥಾವರ, ಒಳಗೆ ಜಂಗಮವಾಗಿದೆ, ಹೊರಗೆ ಸ್ಥಾವರವಾದ ಲಿಂಗವಾದರೆ ಇಷ್ಟಲಿಂಗ ಕಣ್ಣಿಗೆ ಕಾಣುವಂತ ನಾಮರೂಪ ಇರುವಂಥದ್ದು. ಇಲ್ಲಿಂದ ಇಷ್ಟಲಿಂಗದಿಂದ ಪ್ರಾಣಲಿಂಗದ ಕಡೆಗೆ ಹೋಗಿ ಒಳಗೆ ಜ್ಯೋತಿರ್ಲಿಂಗದಲ್ಲಿ ನಾವು ಲಿಂಗೈಕ್ಯವಾಗುವ ಮಾರ್ಗವಾದ್ದರಿಂದ ನೀ ಬರೀ ಇಲ್ಲಿಗೆ ಕರಸ್ಥಲದಲ್ಲಿ ಇಲ್ಲೇ ನಿಂತುಬಿಟ್ರೆ, ನೀನು ಅಂಗೈಯಲ್ಲಿ ಲಿಂಗವನ್ನಿಟ್ಟು ಇಲ್ಲೇ ನಿಂತ್ಬಿಟ್ಟು ಇಲ್ಲ ಅರಿವು ಬಂತು ಅನ್ಕೊಂಡ್ರೆ ತಪ್ಪಾಗತ್ತಪ್ಪ. ಅರಿವು ಮೂಡೋದು ಇಲ್ಲಿ, ಅದಕ್ಕಿದು ಸಹಾಯಕ. ಇದು ಇಷ್ಟಲಿಂಗ ಆರಾಧನೆಯನ್ನು ತಿರಸ್ಕರಿಸ್ತಿಲ್ಲ ಅಲ್ಲಮ್ಮ, ಇಲ್ಲಿಗೆ ನಿಲ್ಲಬೇಡಿ, ಇಲ್ಲಿಂದ ಇಷ್ಟಲಿಂಗದಿಂದ ಜ್ಯೋತಿರ್ಲಿಂಗಕ್ಕೆ ಹೋಗಬೇಕು, ಅಲ್ಲಿ ನಾವು ಲಿಂಗೈಕ್ಯವಾಗಬೇಕು. ಅದು ಮಾತ್ರ ನಿಜವಾದ ಅರಿವು, ಇಲ್ಲಿ ಅರಿವಲ್ಲ. ಗುರು ದೀಕ್ಷೆ ಕೊಟ್ಟ ತಕ್ಷಣ ಲಿಂಗ ಇಟ್ಟು ನಾನು ಪೂಜೆ ಮಾಡಿದ ತಕ್ಷಣ ನಂಗೆ ಅರಿವು ಬಂದ್ಬಿಡಲ್ಲ. ಅಲ್ಲಿಂದ ನಾವು ಯೋಗ ಮಾರ್ಗದಲ್ಲಿ ನಡಿಬೇಕು, ಗುರು ಕೊಟ್ಟ ಯೋಗ ಮಾರ್ಗದಲ್ಲಿ ನಾವು ನಡಿಬೇಕು. ಷಟ್ ಸ್ಥಳದಲ್ಲಿ ನಾವು ಅನುಭವವನ್ನ ಪಡಿತಾ ಹೋಗ್ಬೇಕು, ಪ್ರಸಾದವನ್ನು ಅನುಭವಿಸ್ತಾ ಹೋಗ್ಬೇಕು, ಅಲ್ಲಿ ಲಿಂಗೈಕ್ಯವಾಗಬೇಕು. ಇದಾಗದೆ ಅರಿವು ಸಿಗಕ್ಕೆ ಸಾಧ್ಯ ಇಲ್ಲ. ನಾನು ಗುರು, ನಾನು ನಿಮಗೆ ಜ್ಞಾನವನ್ನ ಕೊಟ್ಟೆ ಅಂದ್ರೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀ ಜ್ಞಾನ ಸ್ವರೂಪನಾಗಿ ಇದ್ದೀಯಾ. ನಾನು ಲಿಂಗವನ್ನ ಅಂದ್ರೆ ಒಳಗಿರುವ ಲಿಂಗ, ಹೊರಗಿದ್ದ ಲಿಂಗವಲ್ಲ, ಒಳಗಿದ್ದ ಲಿಂಗವನ್ನ ಗುರು ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದೇ ಇದ್ದಾನೆ, ಸತ್ಯವು ಎಲ್ಲ ಕಡೆಯೂ ಇದೆ, ಅದು ಯಾವತ್ತೂ ಇಲ್ಲದೇ ಇರೋ ಜಾಗವೇ ಇಲ್ಲ ಅಂತಂದ ಮೇಲೆ ನಿಮಗೆ ಸತ್ಯವನ್ನ ಕೊಡಕ್ ಸಾಧ್ಯ ಇಲ್ಲ. ಸತ್ಯದ ಅರಿವನ್ನ ಮೂಡಿಸೋ ಮಾರ್ಗವನ್ನ ಕೊಡಬಹುದೇ ಗುರು, ಹೊರತು ಸತ್ಯವನ್ನ ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸತ್ಯ ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಭಗವಂತ ಎಲ್ಲ ಕಡೆಯೂ ಇದ್ದಾನೆ ಅಂದಮೇಲೆ ನಾನು ನಿಮಗೆ ದೇವರನ್ನ ಕೊಡಕ್ಕೆ ಸಾಧ್ಯ ಇಲ್ಲ, ನಾನು ನಿಮಗೆ ಆನಂದವನ್ನ ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರತಿಯೊಬ್ಬನು ಸತ್ಯಚಿತ್ತ ಆನಂದ ಸ್ವರೂಪನೇ ಆದ್ದರಿಂದ, ಪ್ರತಿಯೊಬ್ಬನು ಆತ್ಮನೇ ಆದ್ದರಿಂದ ನಾನು ನಿಮಗೆ ಆನಂದವನ್ನ ಕೊಡೋಕೆ ಸಾಧ್ಯ ಇಲ್ಲ. ನೀವು ಹೊಸದಾಗಿ ಆನಂದವನ್ನ ಪಡೆಯೋಕೆ ಸಾಧ್ಯ ಇಲ್ಲ. ಇಷ್ಟು ದಿನ ಆನಂದದ ಅನುಭವ ನಿಮಗಿಲ್ಲದೆ ಇರಬಹುದು, ಈಗ ಆನಂದ ಅನುಭವ ಆಗತ್ತಿರಬಹುದೇ ಹೊರತು ಆನಂದ ಹುಟ್ಟುವುದಿಲ್ಲ, ಅದು ನಿಮ್ಮ ನಿಜ ಸ್ವರೂಪವೇ. ಹಾಗಾಗಿ ಗುರು ಆನಂದವನ್ನ ನೀಡುವಂತ ಹೇಳಕ್ಕಾಗಲ್ಲ. ಗುರುವಿಡಿದು ಲಿಂಗ ಉಂಟೆಂಬುದು ಕಲ್ಪಿತ, ತನ್ನಿಂದ ತಾನಹುದಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿಯದನ್ನಕ್ಕರ ತಾನಾಗಬಾರದು ಕಾಣ. ಗುರುವಿಂದ ಲಿಂಗ ದೊರಕುವುದಕ್ಕಾಗಲ್ಲಪ್ಪ, ಅದು ನಮ್ಮಲ್ಲಿ ತಾನಾಗೆ ಒಳಗಡೆ ಇದೆ. ತನ್ನ ಸಹಜ ಸ್ಥಿತಿಯಲ್ಲಿ ಸದಾ ಕಾಲ ಮತ್ತೆ ಎಲ್ಲ ದೇಶಗಳಲ್ಲೂ ಪ್ರತಿಯೊಬ್ಬರಲ್ಲೂ ಅದು ಇದ್ದೇ ಇದೆ. ಜ್ಯೋತಿರ್ಲಿಂಗ ಗುಹೇಶ್ವರನು ತಾನು ಒಳಗೆ ಇದ್ದದಕ್ಕೆ ಗುಹೇಶ್ವರ. ಹೃದಯವೆನ್ನುವ ಗುಹೆ ಬಯೋಲಾಜಿಕಲ್ ಆಗಿರುವಂತಹ ನಮ್ಮ ಹೃದಯ ಅಲ್ಲ, ರಕ್ತವನ್ನ ಕೊಡುವಂತಹ ಹೃದಯವಲ್ಲ. ಒಳಗಿರುವಂತಹ ಅನಾಹತವೇನಿದೆ ಅದು ಕೂಡ ಹೃದಯ ಅಂತೀವಿ. ಆ ಗುಹೆಯಲ್ಲಿ ಭಗವಂತ ಇದ್ದಾನೆ, ಅಲ್ಲಿ ಈಶ್ವರನಿದ್ದಾನೆ, ಒಡೆಯನಿದ್ದಾನೆ, ಬೆಳಕಿನ ರೂಪದಲ್ಲಿದ್ದಾನೆ. ಆತ ತಾನು ಇದ್ದೇ ಇದ್ದಾನೆ, ಮೊದಲು ಇದ್ದಾನೆ, ಈಗಲೂ ಅನಾಹತ ಇದೆ. ಗುರು ಸಿಗೋಕ್ಕೂ ಮುಂಚೆನೂ ಅನಾಹತ ಇತ್ತು, ಗುರು ಇದ್ದಾಗಲೂ ಅನಾಹತ ಇದೆ. ಅದು ಅಧೋಮುಖವಾಗಿತ್ತು, ಗುರು ಸಿಕ್ಕಾಗ ಅದು ಊರ್ಧ್ವಮುಖವಾಗಿ. ಅನಾಹತ ಚಕ್ರ ಹೀಗಿರುತ್ತೆ, 8 ದಳದ ಚಕ್ರ ಅನಾಹತ ಚಕ್ರ ಇಲ್ಲಿ ಹೀಗೆ ಇರುತ್ತೆ. ಯೋಗದಲ್ಲಿ ನಡೀತಾ ನಾವು ಅನಾಹತ ಚಕ್ರವನ್ನು ಹೀಗೆ ಮೇಲ್ಮುಖ ಮಾಡ್ಕೋಬಹುದು. ಹೀಗೆ ಮೇಲ್ಮುಖ ಮಾಡ್ಕೊಳ್ಳೋಕೆ ಗುರು ಸಹಾಯಕನೇ ಹೊರತು ಅಲ್ಲಿ ಚಕ್ರವೇ ಇರ್ಲಿಲ್ಲ ಅಂತಲ್ಲ, ಮೊದಲೇ ಇತ್ತು ಚಕ್ರ, ಅದು ಜಾಗೃತವಾಗಿರ್ಲಿಲ್ಲ. ಗುರು ಜಾಗೃತವಾಗೋದಕ್ಕೆ ಮಾರ್ಗವನ್ನ ಕೊಟ್ಟ. ಹಾಗಾಗಿ ಗುರು ಕೊಟ್ಟ ಅನ್ನೋದು ಕಲ್ಪಿತ, ಗುರುವಿಂದ ಲಿಂಗ ಉಂಟು ಅನ್ನೋದು ಕಲ್ಪಿತ. ಅದು ಯಾವಾಗಲೂ ಇದ್ದೇ ಇದೆ, ಗುರು ಮಾರ್ಗವನ್ನ ಕೊಡ್ತಾನಷ್ಟೇ. ಯಾವಾಗ ನಮ್ಗೆ ಗುಹೇಶ್ವರ ಬೇಕು ಅನ್ನೋ ಹಂಗು ಕಳಿಯತ್ತೋ, ಯಾಕೆಂದ್ರೆ ನೀವು ಗುಹೇಶ್ವರ ಬೇಕು ಅಂದಿರೋ ಗುಹೇಶ್ವರ ಇಲ್ಲಿದ್ದೇ ಇದ್ದಾನೆ, ಗುಹೆಯಲ್ಲಿ ಈಶ್ವರ ಇದ್ದೇ ಇದ್ದಾನೆ, ಅವನ ಪಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವ್ರು ಯಾವಾಗ ನಮ್ಮ ಹಂಗು ತೊರೆಯುತ್ತೆ, ಗುಹೇಶ್ವರನ ಪಡಿಬೇಕು, ನಾನು ಲಿಂಗವನ್ನು ಹಿಡಿತೀನಿ, ಗುರು ಮಾರ್ಗವನ್ನು ಪಡಿತೀನಿ, ಯಾವುದೋ ಒಂದು ಧ್ಯಾನ ಮಾರ್ಗದಲ್ಲಿ ಹೋಗಿ ನಾನು ಈಶ್ವರನ ಕಂಡ್ಕೊಂಡ್ಬಿಡ್ತೀನಿ ಅನ್ನೋ ಹಂಗನ್ನ ತೊರೆಯದೇ ಇದ್ದರೆ ನಮಗೆ ಗುಹೇಶ್ವರ ಸಿಗೋದಿಲ್ಲ, ನಮಗೆ ಸತ್ಯ ದಕ್ಕೋದಿಲ್ಲ, ನಮಗೆ ಕೈವಲ್ಯ ದಕ್ಕೋದಿಲ್ಲ. ಅದನ್ನ ನಿಬ್ಬಾನ ಅನ್ನಿ, ಕೈವಲ್ಯ ಅನ್ನಿ, ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಅದು ನಾವು ಏನು ಬೇಕಾದ್ರೂ ಹೆಸರಿಟ್ಕೊಳ್ಳೋಣ, ಆದರೆ ಅದು ನಮಗೆ ದಕ್ಕಬೇಕು ಅಂದರೆ ಅದು ದಕ್ಕಬೇಕು ಅನ್ನೋ ಹಂಗನ್ನು ನಾವು ಕಳೆದುಕೊಳ್ಳಬೇಕು. ಆಗ ಭಗವಂತ ತಾನಾಗೇ ಇದ್ದಾನೆ, ಅದು ನಮಗೆ ದರ್ಶನವಾಗುತ್ತೆ. ಆಗ ನಾವು ನಾವಾಗೇ ಇರ್ತೀವಿ ಅನ್ನೋ ಒಂದು, ಯಾವುದು ಇದೆಯೋ ಅದು ಇದ್ದಾಗೆ ಇದೆ, ಅದಕ್ಕೆ ಪ್ರಯತ್ನವೇ ಬೇಕಾಗಿಲ್ಲ ಅನ್ನೋ ಒಂದು ರೀತಿ ಅಪ್ರೋಚ್ ಇದು. ಹಾಗಾದ್ರೆ ನಾವು ಧ್ಯಾನ ಮಾಡೋದು ತಪ್ಪ ಅಂತಲ್ಲ, ಧ್ಯಾನ ಮಾಡಬಹುದು. ಅಜ್ಞಾನಿಯಿಂದ ಜ್ಞಾನ ಕಡೆಗೆ ಹೋಗುವುದು ಒಂದು ಮಾರ್ಗವಾದರೆ,
ಇನ್ನು ಈಗಲೂ ಜ್ಞಾನಿಯೇ ಆಗಿದ್ದೀಯಾ, ಯಾವತ್ತು ಅಜ್ಞಾನಿನೇ ಆಗಿರ್ಲಿಲ್ಲ, ಹಾಗೆ ಪಡೆಯಕ್ಕೇನು ಇಲ್ಲ ಅನ್ನೋದು ಒಂದು ಅಪ್ರೋಚ್. ಹಾಗೆ ಈ ಅಪ್ರೋಚ್ ನೋಡಿದಾಗ ಅಲ್ಲಮ ಪ್ರಭು ಹೇಳ್ದಂಗೆ ಅದು ತಾನಾಗಿ ಇದೆ, ಅದನ್ನ ಪಡ್ಕೊಳಕ್ ಏನಿಲ್ಲಪ್ಪ, ನಿನ್ಗೆ ಹಂಗೆ ಕಳ್ಕೊಂಡ್ರೆ ಸಾಕು. ಯಾವಾಗ ಅಂಟಿಕೊಳ್ಳುವುದು ಕಳ್ಕೊತಿ ತಾನೇ ಗುಹೇಶ್ವರ ಇದ್ದೇ ಇದ್ದಾನೆ, ಅದ್ರ ಅನುಭವಕ್ಕೆ ಬರುತ್ತೆ ಅಂತ ಅಲ್ಲಮ ಪ್ರಭು ಹೇಳ್ತಾರೆ. ಭಯದಿಂದ ಮುಕ್ತಿ ಪಡೆಯಲು ದೊರಕುವುದು ನಿನಗೆ ನಿರ್ಭಯಲು. ಶಂಕರಾಚಾರ್ಯರು ಎಲ್ಲಾ ಬಯಕೆಗಳನ್ನು ತೊರೆದ್ರೆ ಮೋಕ್ಷ ಸಿಗತ್ತೆ ಅನ್ನೋದಾದ್ರೆ, ಮೋಕ್ಷದ ಬಗ್ಗೆ ಬಯಕೆ ಬಂತು ಅಂದ್ರೆ ಅದು ಮೋಕ್ಷಕ್ಕೆ ಅಡ್ಡಿಯಾಗತ್ತೆ ಅಂತಾರೆ. ಹಾಗೆ ನಾನು ಯಾವಾಗಲೂ ಉಲ್ಲೇಖ ಮಾಡ್ತಿರ್ತೀನಿ, ರಮಣ ಮಹರ್ಷಿಗೊಬ್ರು ಕೇಳೋದಂತೆ, ಮೋಕ್ಷಕ್ಕೆ ಅಡಚಣೆ ಯಾವುದು ಅಂತ. ಆಗ ರಮಣ ಮಹರ್ಷಿ ಹೇಳ್ತಾರೆ, ಮೋಕ್ಷಕ್ಕೆ ಅಡಚಣೆ ಇದೆ ಎಂದುಕೊಳ್ಳುವುದೇ ನಿನಗೆ ಅಡಚಣೆ ಅಂತ. ಮೋಕ್ಷಕ್ಕೆ ಯಾವ ಅಡಚಣೆಯೂ ಇಲ್ಲ. ನಮಗನ್ಸ್ಬೇಕಷ್ಟೇ, ಅಯ್ಯೋ ನನ್ನ ಕೈಲಿ ಆಗುತ್ತಾ, ನನಗೆ ಮೋಕ್ಷ ಪಡ್ಕೊಳಕ್ ಸಾಧ್ಯ ಇದೆಯಾ ಅಂತ ನಮಗೆ ಕೀಳರಿಮೆ ನಮಗೆ ಮೂಡ್ಬೋದು ಹೊರತು ಪ್ರತಿಯೊಬ್ಬನ ಕೈಲೂ ಸಾಧ್ಯ. ನಾವದನ್ನ ಈ ಕೀಳರಿಮೆಗಳು, ನಂಗೆ ವಯಸ್ಸಾಗೋಯ್ತು, ಮತ್ತೊಂದು ಭಯ, ನಾನು ಇಂಥ ವ್ಯಕ್ತಿ, ನನಗೆ ಮೋಕ್ಷ ಸಿಗುತ್ತಾ, ನಾನು ಅದಕ್ಕೆ ಲಾಯಕ್ಕಿದ್ದೀನ, ಈ ರೀತಿ ಭಯಗಳೆಲ್ಲ ಕಳಚಿಕೊಂಡಾಗ ತಾನಾಗೆ ಸಿಗುತ್ತಪ್ಪ. ಅದಕ್ಕೆ ನೀನು ಭಯ ಕಳಿಸ್ಕೊಂಡ್ರೆ ಸಾಕು. ಯಾಕೆಂದ್ರೆ ಅಂಟಿಕೊಳ್ಳುವುದು ಪಂಚಸ್ಕಂದಗಳು, ನಾವು ಈ ಪಂಚಸ್ಕಂದಗಳು ಅಂಟಿಕೊಳ್ಳುವುದನ್ನು ತೊರೆದಾಗ, ಭಯ ಹೋದಾಗ ತಾನಾಗಿ ನಮಗಲ್ಲಿ ಬಯಲು ಗೋಚರವಾಗುತ್ತೆ. ಧ್ಯಾನ ಸೂತಕ, ಮೌನ ಸೂತಕ, ಜಪ ಸೂತಕ, ಅನುಷ್ಠಾನ ಸೂತಕ, ಗುಹೇಶ್ವರನೆಂಬ ಲಿಂಗವನರಿದ ಬಳಿಕ ಸೂತಕ ಹಿಂಗಿತ್ತು ಯಥಾಸ್ವೇಚ್ಛೆ. ಅಲ್ಲಮ ಪ್ರಭು ಕೊನೆಗೆ ಪರಾಕಾಷ್ಠೆಯಲ್ಲಿ ಹೇಳುವಂತಹ ವಚನ ಇದು. ಎಲ್ಲವೂ ಸೂತಕ ಅಂದ್ರೆ ಇವೆಲ್ಲ ತೊಡಕು. ಯಾವಾಗ ಗುಹೇಶ್ವರ ಅರಿತಾನೆ ಮಂತಿದ ಅವಶ್ಯಕತೆ ಇಲ್ಲ, ಅದನ್ನ ಯಾವ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ, ಜಪ ಮಾಡೋ ಅವಶ್ಯಕತೆ ಇಲ್ಲ. ಆ ಹಂತಕ್ಕೆ ಹೋಗಬೇಕು ಅಂತ ಅಲ್ಲಮ ಪ್ರಭು ಹೇಳೋದು, ಧ್ಯಾನ ಮಾಡಬೇಡಿ ಅನ್ನೋ ಅರ್ಥ ಅಲ್ಲ. ಅದೆಲ್ಲವೂ ಅನವಶ್ಯಕ. ಗುಹೇಶ್ವರನ ಅರ್ಥ ಮೇಲೆ ಇನ್ಯಾವುದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವೇ ಸದಾ ಧ್ಯಾನ ಸ್ಥಿತಿಯಲ್ಲೇ ಇರ್ತೀವಿ, ನಾವು ಸದಾ ಪ್ರಜ್ಞೆಯಲ್ಲೇ ಇರೋದ್ರಿಂದ ಮತ್ತೆ ಪ್ರಜ್ಞೆನ ಪಡ್ಕೊಳಕ್ ಯಾವ ಪ್ರಯತ್ನವೂ ಇಲ್ಲ, ಅಲ್ಲಿ ಇನ್ಯಾವುದರ ಅವಶ್ಯಕತೆ ಇಲ್ಲ ಅಂತ ಹೊರತು ಇನ್ನು ಧ್ಯಾನ ಮಾಡಬಾರ್ದು, ಜಪ ಮಾಡಬಾರ್ದು ಅಂತಲ್ಲ. ಯಾವಾಗ ಗುಹೇಶ್ವರ ಅರಿತೀವೋ ಇನ್ನು ಅವೆಲ್ಲ ಅವಶ್ಯಕತೆ ಇಲ್ಲ, ಮತ್ತಿನ್ನು ಮಾಡೋ ಅವಶ್ಯಕತೆ ಇಲ್ಲ ಅರ್ಥ ಹೊರತು ಧ್ಯಾನ ಮಾಡಬಾರ್ದು ಅನ್ನೋ ಉದ್ದೇಶ ಅಲ್ಲಮ ಪ್ರಭುದಲ್ಲ. ಹಿಂದಿನ ಇಂದಿನ ಮುಂದಿನ ಬುದ್ಧರೆಲ್ಲರೂ ಬಳಸಿ ನಿಜ ಗುಣದ ಅರಿವನ್ನು ಕಂಡರು ಶೂನ್ಯದ ಪೂರ್ಣತೆಯನ್ನು. ಅವ್ರಿಗೆ ಈ ಶೂನ್ಯ ಏನಿದೆ ಅದ್ರ ಪೂರ್ಣತೆ ಅಂದ್ರೆ ಅದು ಹೇಗಿದೆಯೋ ಹಾಗೆ ಅನುಭವಕ್ಕೆ ಸಿಗುವಂತ ಶೂನ್ಯ ಏನಿದೆ ಅದನ್ನ ಹೇಗೆ ಕಂಡ್ಕೊಂಡ್ರು ಎಲ್ಲ ಬುದ್ಧರು ಅಂತಂದ್ರೆ, ನನ್ನ ನಿಜ ಗುಣದ ಅರಿವನ್ನ ಸಿಕ್ಕಾಗ, ಯಾವುದು ಹೇಗಿದೆಯೋ ಅದನ್ನ ಅರಿತಾಗ, ಅದನ್ನ ಅನತ್ತ ಅನ್ನಿ, ಆತ್ಮ ಅನ್ನಿ, ಸತ್ಯ ಅನ್ನಿ, ಅದು ತಮ್ಮ ತಮ್ಮ ಇದಕ್ಕೆ ಮಾರ್ಗದಲ್ಲಿ ನಡೆದಂತಹ ಇದಕ್ಕೆ ಹೆಸರುಗಳಷ್ಟೇ. ಅದಕ್ಕೆ ಮತ್ತೆ ಅಂಟ್ಕೊಂಡ್ರೆ ನಾಮರೂಪಕ್ಕೆ ಅಂಟ್ಕೊಂಡ ಹಾಗೆ ಅದು ಪ್ರತಿಯೊಬ್ಬರು ತನ್ನದೇ ರೀತಿಯಲ್ಲೇ ಕರಿತಾ ಹೋದಷ್ಟೇ. ಕೆಲವರು ಬಯಲು ಅಂದ್ರು, ಕೆಲವರು ನಿರ್ಬಯಲು ಅಂದ್ಬಿಟ್ರು, ಕೆಲವರು ಕೈವಲ್ಯ ಅಂದ್ರು, ಕೆಲವರು ಶೂನ್ಯ ಅಂದ್ರು, ಕೆಲವರು ಪೂರ್ಣ ಅಂದ್ರು. ಹಾಗೆ ನಾವು ಪದಗಳಿಗೆ ಅಂಟಿಕೊಳ್ಳದೆ ಆ ಪೂರ್ಣ ಏನನ್ನ ಹೇಳಕ್ ಹೋಗ್ತಿದೆ, ಆ ಪೂರ್ಣ ಅನ್ನುವ ಪದವನ್ನ ಬಳಸಿ ಆ ಗುರು ಏನನ್ನ ಹೇಳಕ್ ಹೋಗ್ತಾ ಇದ್ದಾನೆ, ಶೂನ್ಯ ಪದವನ್ನ ಬಳಸಿ ಅದು ಏನು ಹೇಳಕ್ ಹೋಗ್ತೀನಿ ಮುಖ್ಯ ಆಗ್ಬೇಕು ಹೊರತು ಶೂನ್ಯನ ಪದಕ್ಕೆ ಅಂಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪೂರ್ಣನ ಪದಕ್ಕೆ ಅಂಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪದಗಳ ಅರ್ಥವನ್ನ ತಿಳಿಬೇಕು, ಅದು ಲೋಕಾರ್ಥದಲ್ಲ, ನಾವು ಪರಮಾರ್ಥದಲ್ಲಿ ಕಂಡುಕೊಳ್ಬೇಕು. ಪರಮಾರ್ಥಕ್ಕೆ ಕಂಡುಕೊಳ್ಳೋದು ನಮ್ಮಲ್ಲೇ ಕಂಡುಕೊಳ್ಳೋದು. ಅದು ಹೇಗೆ ಕಂಡುಕೊಂಡ್ರು, ನಿಜ ಗುಣದ ಅರಿವನ್ನ ಪಡೆದ್ರು, ಎಲ್ಲ ಸಂಕೋಲೆಗಳಿಂದ ಸನ್ಯಾಸವನ್ನ ಪಡೆದ್ರು, ನಿಜ ಅರಿವಿನಲ್ಲಿ ಅವರು ವಾಸ ಮಾಡಿದ್ರು. ಹೇಗೆ ವಾಸ ಮಾಡಬೇಕು, ಇದಕ್ಕೊಂದು ಮಾರ್ಗ ಬೇಕಲ್ಲ. ಇಷ್ಟರಲ್ಲಿ ಹೇಳಿದಾಯ್ತು ಯೋಗ ಮಾರ್ಗ ಅಂತ ಹೇಳಿದ್ವಿ. ಯಾವ ಮಾರ್ಗ? ಅವಲೋಕಿತೇಶ್ವರ ನಮಗೆ ಯಾವ ಮಾರ್ಗವನ್ನ ಕೊಡ್ತಾರೆ ಅಂತ ಮುಂದೆ ನೋಡೋಣ. ಕೇಳು ಓ ಅರಿವಿನ ಆಕಾಂಕ್ಷಿಯೇ ಈ ವಜ್ರ ಸೂಜಿ ಮಂತ್ರವನ್ನು, ಆದೆ ಆದೆ ಬಯಲು ನಿರ್ಬಯಲು ಬೋಧಿಸ್ವಾಹ, ಆದೆ ಆದೆ ಬಯಲು ನಿರ್ಬಯಲು ಬೋಧಿಸ್ವಾಹ, ಆದೆ ಆದೆ ಬಯಲು ನಿರ್ಬಯಲು ಬೋಧಿಸ್ವಾಹ. ಈ ರೀತಿ ಮಂತ್ರವನ್ನ ಪದೇ ಪದೇ ನಮ್ಮಲ್ಲಿ ಇಷ್ಟು ಎಲ್ಲವೂ ಶೂನ್ಯ ಅಂತ ನಾವು ಅರ್ಥ ಮಾಡಿಕೊಂಡು ನಾವು ಕೊನೆಗೆ ಆ ಧ್ಯಾನಕ್ಕೆ ಕೂತಾಗ ಈ ಮಂತ್ರವನ್ನ ಹೇಳ್ಕೊಳ್ತಾ ಹೋಗ್ಬೇಕು. ಎಲ್ಲದ ಶೂನ್ಯ 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 ಅಂತ ನಾವು ಮನಸ್ಸಿನಲ್ಲಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಬೋಧಿಸತ್ವ ನೀಡಿರುವಂತಹ ಮಂತ್ರವನ್ನ, ಇದು ಸಂಸ್ಕೃತದಲ್ಲಿ ಗತೆ ಗತೆ ಪರಾಗತೆ ಸಂಪರಗತೆ ಬೋಧಿಸ್ವಾಹ, ಗತೆ ಗತೆ ಪರಗತೆ ಸಂಪರಗತೆ ಬೋಧಿಸ್ವಾಹ, ಗತೆ ಗತೆ ಪರಾಗತೆ ಸಂಪರಗತೆ ಬೋಧಿಸ್ವಾಹ ಅನ್ನೋದನ್ನ ನಾನು ಈ ರೀತಿ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಆದರೆ ನಿಜವಾದ ಅರ್ಥ ಏನು ಅಂತಂದ್ರೆ, ನಾನು ಮಾಡಿದ್ದು ಭಾವಾನುವಾದ. ಯಾಕೆ ನಮಗೆ ಬಯಲು ನಿರ್ಬಯಲು ಪರಿಚಯದ ಪದಗಳಾದ್ರಿಂದ ಅದನ್ನ ಬಳಸಿದ್ದೀನಿ. ಮೂಲ ಅರ್ಥದ ನೋಡಿದಾಗ ಹೋದೆ ಹೋದೆ ಲೋಕಕ್ಕೆ ಪರಲೋಕಕ್ಕೆ ಬೋಧಿಸ್ವಾಹ ಅಂತ ಅರ್ಥ. ಗತೆ ಗತೆ ಪರಗತೆ ಸಂಪರಗತೆ ಬೋಧಿಸ್ವಾಹ. ನಾ ಹೋದೆ ಎಲ್ಲಿಗೆ ಹೋದೆ? ಪರಲೋಕಕ್ಕೆ ಹೋದೆ, ಉತ್ತಮವಾದ ಲೋಕಕ್ಕೆ ಹೋದೆ, ಬೋಧಿಸ್ವಾಹ. ಅಲ್ಲಿ ಹೋದೆ, ಅಲ್ಲಿ ಏನ್ ಮಾಡ್ಬೇಕು? ಯಾವುದು ನನ್ನದಲ್ಲ. ನಾನು ಪರಲೋಕಕ್ಕೆ ಹೋದೆ ಅನ್ನುವುದು ಇಲ್ಲ, ಅದು ಬುದ್ಧನಿಗೆ ಅರ್ಪಣೆ. ನಾನು ಪರಲೋಕಕ್ಕೆ ಹೋದ ಭಾವವು ಕಳಚಿಕೊಳ್ಳೋದಕ್ಕೆ ಬೋಧಿಸ್ವಾಹ, ಹೋದೆ ಲೋಕಕ್ಕೆ ಪರಲೋಕಕ್ಕೆ ಬೋಧಿಸ್ವಾಹ. ಅದನ್ನು ಇದಂ ನಮಮ ಅಂತ ಹೋಮ ಮಾಡಿಸ್ಬೇಕಾದ್ರೆ ಹೇಳಿಸ್ತೀವಿ, ಇದಂ ನಮಮ
ಅಗ್ನಿಗೆ ಹಾಕ್ಬೇಕಾದ್ರೆ ನಾನು ಇಂಥದ್ದು ನಾನು ಅಗ್ನಿಗೆ ಹಾಕ್ತಿದ್ದೀನಿ ಅನ್ನೋ ಭಾವ ಕಳಿಸ್ಕೊಳ್ಳಬೇಕು. ಇದನ್ನು ಇದು ನನ್ನದಲ್ಲ. ಹಾಗೆ ನಾವು ಕೃಷ್ಣಾರ್ಪಣ ಮಸ್ತು ಅಂತೀವಿ, ಎಲ್ಲವನ್ನು ಮಾಡಿಕೊಂಡು ಕೃಷ್ಣಾರ್ಪಣ ಅಂತೀವಿ. ಹಾಗೆ ಹೋದೆ ಲೋಕಕ್ಕೆ, ಪರಲೋಕಕ್ಕೆ ಹೋದೆ, ಆದರೆ ನಾನು ಹೋದೆನ ಭಾವ ಕಳಿಸ್ಕೋಬೇಕಲ್ಲ. ಹಾಗಾಗಿ ಬೋಧಿಸ್ವಾಹ ಅದು ಕೂಡ ಬುದ್ಧನಿಗೆ ಅರ್ಪಣೆ ಆಗಲಿ, ನಾನು ಹೋದೆ ಎನ್ನುವ ಭಾವವೂ ಅರ್ಪಣೆ ಆಗಬೇಕು. ಹಾಗಾಗಿ ಈ ಮಂತ್ರವನ್ನು ಕೊಡ್ತಾನೆ ಬೋಧಿಸತ್ವ. ಗತೆ ಗತೆ ಪರಗತೆ ಸಂಪರಗತೆ ಬೋಧಿಸ್ವಾಹ. ಈ ಮಂತ್ರ ಯಾವಾಗ ಹೇಳ್ಕೋಬೇಕು, ಹೇಗೆ ಹೇಳ್ಕೋಬೇಕು, ಗುರುವಿನಿಂದನೇ ಪಡಿಬೇಕು. ನಮ್ಮ ಮಂತ್ರವನ್ನು ಅದು ಇಡೀ ಸೂತ್ರದಲ್ಲಿ ಮಂತ್ರ ಇದೆ ಅಂತ ಹೇಳ್ತಿದ್ದೀನಿ ಅಷ್ಟೇ ಹೊರತು ಇದನ್ನು ನಾವು ಹೇಳ್ಕೊಳ್ಬೇಕು ಅಂದರೆ ಗುರುವಿನಿಂದಲೇ ಈ ಮಂತ್ರ ದೀಕ್ಷೆಯನ್ನು ಪಡಿಬೇಕು. ಆ ದೀಕ್ಷೆಯನ್ನು ಪಡೆದು ಈ ಮಂತ್ರವನ್ನು ಉಚ್ಚರಿಸಬೇಕು ಅಂದರೆ ಬೋಧಿಸತ್ವ ಹೇಳಿರುವಂತಹ ಶೂನ್ಯದ ಪೂರ್ಣತೆಯನ್ನು ಅರಿವಾಗಬೇಕು. ಅದಾಗಬೇಕು ಅಂದರೆ ನಾವು ಪಂಚಸ್ಕಂದಗಳು 5 ಅಂಟಿಕೆಗಳಿಂದ ನಾವು ಕಳಚಿಕೊಳ್ಳಬೇಕು. ಆಗ ನಮಗೆ ದುಃಖ ಏನು ಉಂಟಾಗತ್ತೆ ಅದು ನಶಿಸಿ ಹೋಗುತ್ತೆ. ನಾಮರೂಪಗಳಿಂದ ಕಳಿಸ್ಕೊಳ್ತೀವಿ. ನಾವು ಎಲ್ಲವನ್ನು ಶೂನ್ಯವಾಗಿ ಕಾಣ್ತೀವಿ. ಯಾವಾಗ ನಾವು ಎಲ್ಲವನ್ನು ಶೂನ್ಯವಾಗಿ ಕಾಣ್ತೀವಿ ಆಗ ಮನಸ್ಸು ಸಿದ್ಧವಾಗುತ್ತೆ. ಯಾವುದಕ್ಕೆ ಸಿದ್ಧವಾಗುತ್ತೆ? ಗತೆ ಗತೆ ಪರಾಗತೆ ಸಂಪರಗತೆ ಬೋಧಿಸುವ ಹಾಗೆ ಸಿದ್ಧ ಆಗತ್ತೆ. ಪ್ರಜ್ಞಾ ಪಾರಮಿತ ಸೂತ್ರಕ್ಕೆ ಹೃದಯ ಸೂತ್ರ ಅಂತ ಯಾಕೆ ಕರೆದ್ರು? ಇದಕ್ಕೂ ಹೃದಯಕ್ಕೂ ಏನು ಸಂಬಂಧ? ಈ ಹೃದಯಕ್ಕೂ ಕರುಣೆಗೂ ಏನು ಸಂಬಂಧ? ಈ ಕರುಣೆ, ವೈರಾಗ್ಯ, ಹೃದಯ ಅಂದ್ರೆ ಅನಾಹತ. ಆಗ ನಾ ಹೇಳ್ದಾಗೆ ಹೃದಯ ಅಂದ್ರೆ ಅನಾಹತ ಚಕ್ರ. ಈ ಅನಾಹತ ಚಕ್ರಕ್ಕೂ ಪ್ರಜ್ಞಾ ಪಾರಮಿತಕ್ಕೂ ಏನು ಸಂಬಂಧ, ಅದಕ್ಕೂ ಕರುಣೆಗೂ ಏನು ಸಂಬಂಧ ಅನ್ನೋದನ್ನ ಮತ್ತೊಂದು ಸಂಚಿಕೆಯಲ್ಲಿ ನೋಡೋಣ. ಇದು ಎಲ್ಲವೂ ಕೊನೆಗೆ ಏನೇ ಬಿಡಿಸಿ ಹೇಳಿದ್ರು ಕೊನೆಗೆ ಅಲ್ಲಮ ಹೇಳಿದಾಗೆ ಗುಹೇಶ್ವರ ಅಪ್ರಮಾಣ. ಎಲ್ಲವನ್ನೂ ಹೇಳಲಾಗದ್ದನ್ನ ಹೇಳುವ ಪ್ರಯತ್ನವಷ್ಟೇ. ಅದು ಸ್ವಾನುಭವದಲ್ಲಿ ಹೇಳುವಾಗ ಎಲ್ಲರಿಗೂ ತೊಡಕಾಗುವಂಥದ್ದೇ, ಅರ್ಥೈಸಿಕೊಳ್ಳುವಾಗ ತೊಡಕು ಆಗುವಂಥದ್ದೇ. ಹಾಗಾದ್ರೆ ಏನು ಮಾಡಬೇಕು ಅಂದರೆ ಗತೆ ಗತೆ ಪರಗತೆ ಸಂಪರಗತೆ ಬೋಧಿಸ್ವಾಹ ಅಂತ ಅದು ನಮ್ಮಲ್ಲೇ ಅದನ್ನು ಅನುಷ್ಠಾನ ಮಾಡಿಕೊಂಡು ಎಲ್ಲವನ್ನು ಶೂನ್ಯವೆಂದು ತಿಳಿತಾ ಒಳಗಡೆ ಶೂನ್ಯದ ಅನುಭವವನ್ನು ಕಾಣ್ಕೊಳ್ತಾ ಶೂನ್ಯದ ಪೂರ್ಣತೆಯನ್ನು ಕಂಡುಕೊಳ್ಬೇಕು. ಅಂತಹ ಶೂನ್ಯತೆಯ ಪೂರ್ಣತೆಯನ್ನು ಎಲ್ಲರೂ ಅನುಭವಿಸ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.